ಹೆಚ್ಚಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ದೇವರ ಪರಿಶುದ್ಧ ನಾಮ ಮಹಿಮೆಯುಂಟಾಗಲಿ. ಈ ಸುಂದರವಾದ ಚಾಲನೆ ಹೋದ ವಾರದಲ್ಲಿ ದೇವರು ಮಾತನಾಡಿದರು, ನಾನು ನೀತಿವಂತರಿಗೂ ದುಷ್ಟರಿಗೂ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ತೋರಿಸುವೆನು ಅಂತ ಹೇಳಿದರು. ಹಲ್ಲೆಲೂಯಾ. ಅದಕ್ಕೆ ಆಧಾರವಾಗಿ ನಾವು ವಿಮೋಚನಾ ಕಾಂಡದಿಂದ ನಾವು ಹೇಗೆ ಇಸ್ರೇಲ್ ಜನರು ಗೋಷನಲ್ಲಿ ಬದುಕ್ತಾ ಇದ್ದ ಇಸ್ರೇಲ್ ಜನರು ಆಮೇಲೆ ಐಗುಪ್ತ ಜನರಿಗೆ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ತೋರಿಸಿದರು. ಹಲ್ಲೆಲೂಯಾ. ಹೇಗೆ ಬಿಡುಗಡೆ ಮಾಡಿದರು, ಅವರಿಗೆ ರಕ್ಷಣೆ ಕೊಟ್ಟರು ನಾವು ನೋಡಿ ಬಂದೇವೆ. ಈ ಒಂದು ಮುಂಚಾಣೆ ವೇಳೆ ಪ್ರಾರ್ಥನೆ ನಾವು ಮಾಡ್ತಾ ಇರುವಾಗ, ಆರಾಧನೆ ಆದ ಮೇಲೆ ಆ ಪ್ರವಾದನೆ ಸಮಯದಲ್ಲಿ ಸೇಮ್ ವಾಕ್ಯವನ್ನು ದೇವರೇನು ಬಂದಿದ್ರು, ಪ್ರವಾದನೆ ಆಗಿಕೊಟ್ರು. ಹಾಗಾದರೆ ಖಂಡಿತವಾಗಿ ಬರುವ ದಿವಸಗಳಲ್ಲಿ ಆರಾಧಿಸುವ ನೀವು, ದೇವರನ್ನು ಹುಡುಕಿ ಬರುವ ನಿಮಗೂ, ದೇವರಿಗಾಗಿ ಸಾಕ್ಷಿಯಾಗಿ ಬದುಕು ನಿಮಗೂ, ಈ ಲೋಕದಲ್ಲಿ ಇಷ್ಟ ಪ್ರಕಾರ ಬದುಕುತ್ತಾ ಇರುವ, ದೇವರನ್ನು ನಂಬದೆ ಬದುಕುತ್ತಾ ಇರುವ ಜನರಿಗೂ ನಿಮಗೂ ಮಧ್ಯದಲ್ಲಿರುವ ಆ ಒಂದು ವ್ಯತ್ಯಾಸವನ್ನು ದೇವರು ಖಂಡಿತವಾಗಿ ತೋರಿಸುವರು. ನಾವು ಆಶೀರ್ವಾದ ಹೊಂದಿದವರಾಗಿ ನಾವು ಬದುಕುವೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಶ್ರಾಂತಿ ದಿವಸದಲ್ಲಿ ದೇವರು ನಮಗೆ ಕೊಟ್ಟಿರುವ ಸತ್ಯವೇದ ಭಾಗ ಏನಂದ್ರೆ ಆದಿಕಾಂಡ ಅಧ್ಯಾಯ 32 ತಗೊಳ್ಳಿ. ಆದಿಕಾಂಡ ಅಧ್ಯಾಯ 32 ಅದರಲ್ಲಿ 26ನೇ ವಾಕ್ಯವನ್ನು ಓದಿ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂತನು ಹೇಳಿದ ಯಾರು? ಯಾಕೋಬನು ಯಾರು? ಅಬ್ರಹಾಮನ ಮಗನ, ಇಸಾಕನ ಮಗನ. ಯಾಕೋಬನು ಅವನ ಹಿನ್ನೆಲೆ, ಅವನ ಚರಿತ್ರೆ, ಅವನ ಇತಿಹಾಸವನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಆಮೇಲೆ ಹೇಳಿದ್ರೆ ನಮಗೆ ಅರ್ಥವಾಗ್ತದೆ. ಅವನ ತಾಯಿ ಗರ್ಭದಲ್ಲಿ ಅವನು ಇರುವಾಗ ಅವನ ಮಾತ್ರತಿನ ಇಬ್ಬರಿದ್ದರ, ಇಬ್ಬರಿದ್ರು. ಇನ್ನೊಬ್ಬರ ಹೆಸರೇನು? ಏಸಾವ್. ಒಳಗಡೆ 2 ಮಗು ಏನ್ ಮಾಡ್ತಾ ಇತ್ತು? ಹೊರಡ್ತಾ ಇತ್ತು. ಆವಾಗ ಅವಳು ಏನು ಮಾಡಿದಳು? ದೇವರ ಬಳಿಗೆ ಹೋಗಿ ವಿಚಾರಿಸಿದಳು. ದೇವರು ಹೇಳಿದರು, ಇಬ್ಬರ ಜನಾಂಗದವರು ಈ ನಿನ್ನಿಂದ ಹುಟ್ಟುವರು, ಚಿಕ್ಕವನು ದೊಡ್ಡವನ ಮೇಲೆ ಆಳ್ವಿಕೆ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು, ಇಬ್ಬರು ದೊಡ್ಡವರಾಗಿ ಬಿಟ್ರು. ಒಬ್ಬನು ಬೇಟೆಗಾರ. ಯಾರು ಬೇಟೆಗಾರನು? ಏಸಾವನು. ಯಾಕೋಬನು ಕುರಿ ಮರಿಗಳು ಮೇಯಿಸ್ತಾ, ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ, ಮನೆಯಲ್ಲಿರುವವರಿಗೆ ಸಹಾಯ ಮಾಡ್ತಾ ಇದ್ದನು. ನಮಗೆಲ್ಲರೂ ಗೊತ್ತು, ಒಂದು ವೇಳೆ ಊಟಕ್ಕೋಸ್ಕರ ಆ ಚೊಚ್ಚಲ ಏನ್ ಹೇಳ್ತಾರೆ, ಹಕ್ಕು ಅವನಿಗೆ ಸಿಕ್ಕಬೇಕಾದಿರುವ ಆಶೀರ್ವಾದ ಅದನ್ನು ಮಾರಿಬಿಟ್ಟನು. ಅಷ್ಟೊಂದು ಕೇರ್ಲೆಸ್ ಆಗಿ ಬದುಕಿದವನು ಯಾರು? ಏಸಾವನು. ನಾವು ನೋಡುವುದಕ್ಕೆ ಇವನು ಯಾಕೋಬನು ಒಂದು ಕಳ್ಳನು ಹಂಗೆಲ್ಲ ಕರೀತಾರೆ. ಬಟ್ ಇದು ದೇವರ ತೀರ್ಮಾನ. ಹಲ್ಲೆಲೂಯಾ. ಯಾಕೋಬನು ಏಸಾವನ ಮೇಲೆ ಆಳ್ವಿಕೆ ಮಾಡೋಣ ಎಂಬುದು ದೇವರ ತೀರ್ಮಾನ, ದೇವರ ಚಿತ್ತ ಅದು. ನಾವು ಯಾಕೋಬನು ಯಾವಾಗಲೂ ಪ್ರಸಂಗ ಮಾಡುವಾಗ ಅವನು ಕಳ್ಳನು. ಅವನು ಯಾಕೆ ಅದನ್ನು ಮಾಡಿದ್ರು ನೋಡಿದ್ರೆ, ಅವನ ತಾಯಿ ಖಂಡಿತವಾಗಿ ಅವನು ದೊಡ್ಡವನಾದ ಮೇಲೆ ಇದನ್ನು ಹೇಳಿರಬಹುದು, ನೀನಪ್ಪ, ನಿನಗೆ ದೇವರ ಆಶೀರ್ವಾದವನ್ನು ಕೊಳ್ಳಲಿದ್ದಾರೆ. ಇವರ ಇಬ್ಬರ ಜೀವನವನ್ನು ನೀವು ನೋಡಿರಿ, ಧ್ಯಾನಿಸಿ, ನೀವು ಗಮನಿಸಿ, ನೀವು ನೋಡಿದರೆ ಇಬ್ಬರ ಜೀವನವು
ಏಸವನು ಪ್ರಾಪಂಚಿಕ ಮನುಷ್ಯನಾಗಿ ಇದ್ದನು. ದೊಡ್ಡವನಾದ ಮೇಲೆ ಅವನ ಮದುವೆ ಕಾರ್ಯಗಳನ್ನು ನೋಡಿದರೂ ಕೂಡ ಅವನು ಕಾನಾನಿ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ತಾನೆ. ತಂದೆಗೆ ತಾಯಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ಕೂಡ ಅವನು ಅಲ್ಲಿ ಹೋಗಿ ಇಸ್ಮಾಯಿಲ ಮನೆಯಲ್ಲಿ ಅವನು ಏನ್ ಮಾಡ್ತಾನೆ, ಅವನು ಹೆಂಡತಿಯನ್ನು ಅವನು ತಗೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಬದುಕಿದವನು ಯಾರು? ಏಸವನು. ಅಂತವರಿಗೆ ದೇವರ ಆಶೀರ್ವಾದ ಕೊಡ್ತಾರ? ಕೊಡಲ್ಲ. ಇರುವಾಗ ಮಿಸ್ಟರ್ ಜಾಕಬ್ ಯಾವಾಗಲೂ ನಾವು ಕಳ್ಳನು ಕರೆಯುವೆವು. ಬಟ್ ಅವನು ಸರಿದಾರಿಯಲ್ಲಿ ಹೋಗ್ತಾ ಇದ್ದನು. ಇದು ತಪ್ಪಾಗಿ ಇರುವವನು ಒಬ್ಬನ ಕೈಯಲ್ಲಿ ಸಿಕ್ಕಬಾರದು ಅವನು ಈ ರೀತಿಯಲ್ಲಿ ಮಾಡ್ತಾ ಇದ್ದನು. ಸರಿ ಆಯ್ತು. ಆಮೇಲೆ ನೀವು ನೋಡಿದರೆ ಇವರಿಬ್ಬರಿಗೂ ಆಶೀರ್ವಾದವನ್ನು ಕೊಡಬೇಕೆಂದು, ಇಬ್ಬರಿಗಲ್ಲ ಹಿರಿಯವನಿಗೆ ಆಶೀರ್ವಾದ ಕೊಡಬೇಕೆಂದು ಯಾರು ತೀರ್ಮಾನ ತಗೊಂಡಿದ್ದಾನೆ? ಈಶಾಕನು ಅವನು ಯೌವನಸ್ಥನಾಗಿರುವಾಗ, ನಾವು ಒಂದೆರಡು ವಾರ ಮುಂಚೆ ನಾವು ಧ್ಯಾನಿಸ್ತಾ ಬಂದೇವೆ. ಯೌವನಸ್ಥನಾಗಿರುವಾಗ ಅವನು ಒಲೆಯಲ್ಲಿ ಹೋಗಿ ದೇವರನ್ನು ಧ್ಯಾನಿಸುವನಾಗಿದ್ದನು, ಚೆನ್ನಾಗಿ ಪ್ರಾರ್ಥನೆ ಮಾಡುವನಾಗಿದ್ದನು. ಅವನು ದೇವರಿಗೆ ವಿಧೇಯನಾಗಿ ಬದುಕಿದವನು. ತಂದೆ ಅವನನ್ನು ಕರ್ಕೊಂಡು ಹೋಗಿ ಬಲಿಯಾಗಿ ಅರ್ಪಿಸುವಾಗ ಅವನು ಕಣ್ಣೀರು ಬಿಟ್ಟಿಲ್ಲ, ತನ್ನನ್ನು ಒಪ್ಪಿಸಿಕೊಟ್ಟವನು. ಹಂಗೆ ಇರುವವನು ಅವನು ಮುದುಕನಾದ ಮೇಲೆ ಅವನ ಕಣ್ಣು ಮುಪ್ಪಾಯಿತು, ಸರಿಯಾಗಿ ಕಣ್ಣು ಕಾಣ್ತಾ ಇಲ್ಲ. ಆ ಒಂದು ಸಮಯದಲ್ಲಿ ತಪ್ಪಾಗಿರುವ ಒಂದು ನಿರ್ಧಾರಕ್ಕೆ ಹೋಗುತ್ತಾನೆ. ಆ ಕಾಲದಲ್ಲಿ ಗಂಡನ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಅನ್ಯೋನ್ಯತೆ ಇತ್ತು. ಆ ರೆಬೆಕ್ಕಳು ಖಂಡಿತವಾಗಿ ಈ ಶಾಖನಿಗೆ ದೇವರ ಚಿತ್ತವನ್ನು ಖಂಡಿತವಾಗಿ ಹೇಳಿರುತ್ತಿದ್ದಳು. ಅವನಿಗೆ ಗೊತ್ತು ದೇವರು ಯಾಕೋಬನನ್ನೇ ಆಶೀರ್ವದಿಸುವರು, ಆರಿಸಿಕೊಂಡಿದ್ದಾರೆ. ಆದರೂ ಇವನಿಗೆ ಮಾಂಸದ ಬಲಹೀನತೆ, ಇವನಿಗೆ ಊಟದ ಮೇಲೆ ತುಂಬಾ ಆಸೆ. ಆದ್ರಿಂದ ಒಂದಾನೊಂದು ದಿವಸ ಯಾರು ಕರೀತಾನೆ? ಏಸಾವನ್ನು ಕರೆದು, ನೀನು ಹೋಗಿ ಬೇಟೆ ಮಾಡಿ ಆ ಬೇಟೆ ಮಾಂಸವನ್ನು ನನಗೆ ನೀನು ತರಬೇಕು, ಅದನ್ನು ನಾನು ರುಚಿ ಸವಿದು ನಾನೇನು ಮಾಡುವೇನು, ನಿನ್ನನ್ನು ಆಶೀರ್ವದಿಸುವೇನು ಎಂದು ಹೇಳುತ್ತಾನೆ. ಆ ಒಂದು ಸಮಯದಲ್ಲಿ ಕೂಡ ಏನ್ ನಡೀತಾ ಇದೆ, ಇದು ಯಾರು ಗೊತ್ತಾಗುತ್ತೆ? ರೆಬೆಕ್ಕಳು ಗೊತ್ತಾಗುತ್ತೆ. ರೆಬೆಕ್ಕಳು ಏನ್ ಮಾಡ್ತಾಳೆ? ಅಯ್ಯೋ, ಆಶೀರ್ವಾದ ತಪ್ಪಾಗಿರುವ ಒಬ್ಬನ ಕೈಯಲ್ಲಿ ಹೋಗಿ ಸಿಗುತ್ತೆ, ಅದು ಸಿಗಬಾರದು ಎಂದು ಹೇಳಿ ಚಿಕ್ಕವನನ್ನು ಸಿದ್ಧಪಡಿಸಿ ಅವನು ಹೋಗಿರುವಾಗಲೇ ಒಂದು ಕುರಿಮರಿಯನ್ನು ತಗೊಂಡು ಸಿದ್ಧಪಡಿಸಿ ಇವನಿಗೆ ಆ ರೋಮಗಳೆಲ್ಲ ಶರೀರದಲ್ಲಿರುವ ಸ್ಕಿನ್ಸ್ ಎಲ್ಲ ಹಾಕಿ ಒಳಗಡೆ ಕಳಿಸ್ಬಿಡ್ತಾನೆ. ಅವನು ನೋಡಗಾರ ಯಾರಿಗೆ? ಈಶಾಕನಿಗೆ. ಅವನಿಗೆ ಸ್ವಲ್ಪ ಅವನಿಗೆ ಅರ್ಥವಾಯಿತು. ಸ್ವರವು ಯಾರ ಸ್ವರ? ಯಾಕೋಬನ ಸ್ವರ. ಶರೀರವು ಏಸಾವನಾಗಿದೆ ಎಂದು ಹೇಳ್ತಾನೆ. ದೇವರಿಗೆ ಏನೋ ಮಾಡ್ತಾ ಇದ್ದಾರೆ, ಅವನಿಗೆ ಸ್ವಲ್ಪ ಅರ್ಥವಾಯಿತು. ಆಮೇಲೆ ಅವನೇನು ಮಾಡಿದನು? ಆ ಊಟವನ್ನು ತಿಂದ್ಬಿಟ್ಟು ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಇವತ್ತು ಯಾರು ಬರ್ತಾರೆ ಒಳಗಡೆ? ಏಸಾವ. ಅವನಿಗೆ ಗೊತ್ತಾಯ್ತು. ಅಯ್ಯೋ, ನೀನು ಯಾರಪ್ಪ ಅಂತ ಹೇಳಿದ್ರು. ನಾನೇ ನಿಮ್ಮ ಹಿರಿಯ ಮಗನು ಏಸಾವನು. ನಾನು ಆಲ್ರೆಡಿ ಆಶೀರ್ವಾದ ಕೊಟ್ಟಾಯ್ತು ಸರ್, ಖಾಲಿ ಆಯ್ತು ಅಂತ ಆಶೀರ್ವಾದ. ಮಿಕ್ಕಿರೋದನ್ನ ನಮಗೆ ಕೊಡಿ. ಅವನಿಗೆ ಕೋಪ. ಅವನು ಹೇಳಿದನು, ನಾನು ಸಮಯ ಬರುವಾಗ ಖಂಡಿತವಾಗಿ ತಂದೆ ತಾಯಿ ತೀರಿ ಹೋದ ಮೇಲೆ ಯಾಕೋಬನನ್ನು ಮುಗಿಸಿಬಿಡುವೇನು, ಕೊಂದು ಬಿಡುವೇನು. ನನಗೆ ಈ ರೀತಿಯಲ್ಲಿ ಮಾಡಿಬಿಟ್ಟನೆಲ್ಲ, ನನ್ನ ಚೊಚ್ಚಲ ಮಕ್ಕಳ ಹಕ್ಕನ್ನು ತಗೊಂಡ್ಬಿಟ್ನು. ಇವತ್ತು ಏನು ಮಾಡಿದ? ಆಶೀರ್ವಾದವನ್ನು ತಗೊಂಡಿದ್ದಾನೆ. ನಾನು ಸುಮ್ಮನೆ ಬಿಡುವುದಿಲ್ಲ, ಅವನು ಸಾಯಿಸುವೇನೆಂದು ಹೇಳಿ ಅವನು ಇಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಾನೆ. ಇದು ತಂದೆ ತಾಯಿ ಇಬ್ಬರಿಗೂ ಗೊತ್ತಾಯಿತು. ಅವನನ್ನು ಏನು ಮಾಡ್ತಾರೆ? ಇನ್ನು ಮುಂದೆ ಅಪ್ಪ ನೀನು ಇಲ್ಲಿರಬೇಡ, ಬೇಡ, ಇಬ್ಬರು ಮಕ್ಕಳು ಜಗಳ ಆಡಿ ನಮ್ಮ ಕಣ್ಣು ಮುಂದೆ ಸಾಯುವುದನ್ನು ನಾವು ನೋಡೋಕೆ ಶಕ್ತಿ ಇಲ್ಲ. ನೀನು ಯಾಕೋಬನ ಮಾತು ಕರೀತಾರೆ. ಏಸಾವನು ಕೈ ಮೀರಿ ಇರುವವನು. ಯಾಕಂದ್ರೆ ಇದು ಆದ ಮೇಲೆ ನೋಡಿದ್ರೆ ಅವನು ಹೋಗಿ ಕಾನಾನಿ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳೋನು ನಾವು ನೋಡ್ತೇವೆ. ಬಟ್ ಯಾಕೋಬನನ್ನು ಕರೀತಾರೆ. ಯಪ್ಪ, ನಿನಗೆ ಆಶೀರ್ವಾದ ಕೊಟ್ಟಿದ್ದಾರೆ ದೇವರು, ನೀನು ಇವತ್ತು ಇಲ್ಲಿ ಇರಬೇಡ, ಇನ್ನು ಆರಂಭಕ್ಕೆ ನೀನು ಹೋಗು, ಅಲ್ಲಿ ನಿಮ್ಮ ಮಾವ ಮನೆ ಇದೆ, ಅಲ್ಲಿ ಹೋಗಿ ನೀನು ಏನು ಮಾಡಿಕೊಳ್ಳೋ, ಹೆಣ್ಣನ್ನು ನೀನು ಆರಿಸಿಕೊಂಡು ಮದುವೆ ಮಾಡಿಕೊಂಡು ಅಲ್ಲಿ ಬದುಕು, ಇಲ್ಲಿ ಇರಬೇಡ ಎಂದು. ಕಾನಾನಿ ಸ್ತ್ರೀಯಲ್ಲಿ ಯಾರು ನೀನು ಮದುವೆ ಮಾಡಿಕೊಳ್ಳಬಾರದು, ದೇವರಿಂದ ಆರಿಸಲ್ಪಟ್ಟವನು ಹೇಳಿ ಅವನು ಏನ್ ಮಾಡ್ತಾರೆ? ಅಲ್ಲಿ ಬೆಳೆದಿಸ್ತಾರೆ. ಬೆರ್ಷೆಬದಿಂದ ಹೊರಟು ಆ ಕಾರಣಕ್ಕೆ ಅವನು ಪ್ರಯಾಣ ಮಾಡ್ತಾ ಇರುವಾಗ ದಾರಿಯಲ್ಲಿ, ಅದು ರಾತ್ರಿ ಅಡವಿಯಲ್ಲಿ ಅದು ತುಂಬಿ ಹೋಯಿತು. ಆ ಒಂದು ಸಮಯದಲ್ಲಿ ಅವನು ಏನ್ ಮಾಡ್ತಾನೆ? ಒಂದು ಕಲ್ಲನ್ನು ಎತ್ಕೊಂಡು ಪಿಲ್ಲೋ ತರ ಹಾಕಿ ಅದರಲ್ಲಿ ಮಲಗಿ ರಾತ್ರಿಯಲ್ಲಿ ನಿದ್ರೆ ಮಾಡಿದನು. ನಿದ್ರೆ ಮಾಡ್ತಾ ಇರುವಾಗ ಏನ್ ನಡೆದಿತ್ತು? ಆದಿಕಾಂಡ ಅಧ್ಯಾಯ 25:28-15 ವಾಕ್ಯ ಇದೆ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ
ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಸರಿ, ಅದು ವಾಗ್ದಾನ. ಅಲ್ಲಿ ಅವನು ಮಲಗಿರುವಾಗ ಒಂದು ದರ್ಶನವನ್ನು ನೋಡುತ್ತಾನೆ, ಕನಸು. ಅದರಲ್ಲಿ ಒಂದು ಏಣಿ, ಆ ಏಣಿ ಪರಲೋಕವನ್ನು ಏನು ಮಾಡುತ್ತೆ, ಮುಟ್ಟುತ್ತೆ. ಅಲ್ಲಿಂದ ದೂತರುಗಳು ಮೇಲೆ ಹತ್ತುವುದು ಇಳಿಯುವುದನ್ನು ನೋಡುತ್ತಾನೆ. ಆವಾಗ ದೇವರು ಇಳಿದು ಬಂದು ಮಾತನಾಡುತ್ತಾರೆ, ಅಬ್ರಹಾಮನ, ಇಸಾಕನ, ಯಾಕೋಬನ ದೇವರು ನಾನು, ಅವರಿಗೆ ನಾನು ವಾಗ್ದಾನ ಮಾಡಿದೆಲ್ಲ ನಿನಗೆ ನೆರವೇರಿಸುವೆನು. ಈ ಸ್ಥಳವನ್ನು ನಾನು ನಿನಗೆ ನಿನ್ನ ಸಂತತಿಯವರೆಗೂ ಕೊಡುವೆನು. ನಿನ್ನ ಮುಖಾಂತರ ನಾನು ಈ ಲೋಕವನ್ನು ಆಶೀರ್ವದಿಸುವೆನು. ಆಮೇಲೆ ಅವನು ಭಯಪಟ್ಟು ಇರುವ ಒಂದು ಕಾರ್ಯ ಏನಂದ್ರೆ, ಇವತ್ತು ನಾನು ಹೋಗುತ್ತೇನೆ, ಸುರಕ್ಷಿತವಾಗಿರುತ್ತೇನಾ, ತಿರುಗಿ ಸುರಕ್ಷಿತವಾಗಿ ಬರುತ್ತೇನಾ ಅನ್ನೋದು ಭಯ ಇರುತ್ತೆ. ಹಾಗೆ ಈ ಒಂದು ಭಯವನ್ನು ನೀಗಿಸುವುದಕ್ಕಾಗಿ ದೇವರು ಒಂದು ವಾಗ್ದಾನ ಕೊಡ್ತಾರೆ. 28ನೇ ಅಧ್ಯಾಯ 15ರಲ್ಲಿ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇರುವೆನು ಎಂದು ಹೇಳುವುದೇ ಸಾಕು. ಹಲ್ಲೆಲೂಯಾ. ನಮಗೆ ಇರುವ ದೊಡ್ಡ ಒಂದು ಸಮಾಧಾನ ಏನು ಗೊತ್ತಾ, ದೇವರು ನಮ್ಮೊಂದಿಗೆ ಇದ್ದಾರೆ. ಲೋಕವನ್ನು ಬಿಟ್ಟು ಹೋಗುವಾಗ ಕೂಡ ಯೇಸು ಕರ್ತನು ಹೇಳಿದ, ನಾನು ಈ ಲೋಕದ ಕೊನೆ ತನಕ ನಿನ್ನ ಸಂಗಡ ಇರುವೇನು. ಲೋಕ ಕೊಡುವ ಸಮಾಧಾನವನ್ನು ನಾನು ಕೊಡುವುದಿಲ್ಲ, ಲೋಕ ಕೊಡುವ ರೀತಿಯಲ್ಲಿ ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಅದು ಏನರ್ಥ? ದೇವರು ನಮ್ಮೊಂದಿಗೆ ಸದಾಕಾಲ ಇರುವುದೇ ಸಮಾಧಾನ. ಹಲ್ಲೆಲೂಯಾ. ಇರುವಾಗ ಅವನಿಗೆ ಒಂದು ಮಾತು, ಅದೇ ಸಾಕು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನ್ನೇ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂತರು. ಹಲ್ಲೆಲೂಯಾ. ದೇವರು ನಂಬಿಕಸ್ಥನು. ಅವರು ಕೊಡುವ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸುವ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಾರ್ವಭೌಮ, ಸರ್ವವನ್ನು ನಿಯಂತ್ರಿಸುವ ಸರ್ವಶಕ್ತನು. ಹಾಗೆ ಇರುವಾಗ ವಾಗ್ದಾನಗಳು ದೇವರು ನಮಗೂ ಕೊಟ್ಟಿದ್ದಾರೆ. ನಿಮ್ಮನ್ನು ಕೊಟ್ಟಿದ್ದಾರಾ? ನಮ್ಮ ಸಂಗಡ ಇದ್ದೇನೆ ಎಂದು ಹೇಳಿದ್ದಾರೆ. ನಮಗೂ ಆಶೀರ್ವಾದ, ಕ್ರಿಸ್ತನ ಮುಖಾಂತರ ಆಶೀರ್ವಾದಗಳು ಉಂಟು. ಆಮೇಲೆ ನಮಗೆ ರಕ್ಷಣೆಯು ನಿತ್ಯ ಜೀವವು ವಾಗ್ದಾನವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗೆ ಇರುವಾಗ ನಮ್ಮನ್ನು ಈ ಲೋಕದಲ್ಲಿ ಬದುಕು ಜೀವಮಾನವೆಲ್ಲ ನೀನು ಚಿಂತಿಸಬೇಡ. ಆಗ ಪಕ್ಷಿಗಳನ್ನು ನೋಡಿರಿ, ಅವೆಲ್ಲ ಏನಾದ್ರು ಕೆಲಸ ಮಾಡ್ತಾ ಅದಕ್ಕೆಲ್ಲ ತಕ್ಕ ಸಮಯದಲ್ಲಿ ನಾನು ಏನ್ ಮಾಡ್ತೇನೆ, ಆಹಾರ ಕೂಡ ನಿಮಗೆ ಎಲ್ಲ ಅಗತ್ಯತೆಗಳನ್ನು ಪೂರೈಸುವೆನು. ನಿಮಗೆ ಪವಿತ್ರಾತ್ಮನ ಕೊಟ್ಟಿದ್ದೇನೆ. ಈ ಲೋಕದಲ್ಲಿ ನೀವು ಪರಿಶುದ್ಧ ಜೀವನ ಜೀವಿಸಿದ ಅವರು ಸಹಾಯ ಮಾಡುವ ಜೊತೆಯಲ್ಲಿ ಇತ್ತು, ನಿಮ್ಮಲ್ಲಿ ವಾಸವಾಯಿತು. ಈ ರೀತಿಯಲ್ಲಿ ನಾವು ನೂತನ ಸೃಷ್ಟಿಯಾಗಿ ಬದುಕಿ ಪರಲೋಕ ರಾಜ್ಯವನ್ನು ಸೇರುವ ತನಕ ನಮಗೆ ಸಹಾಯ ಮಾಡುವಂತ ದೇವರು ನಮ್ಮಲ್ಲಿ ವಾಸವಿದ್ದಾರೆ. ಯಾಕೋಬನು ಅದನ್ನು ಅನುಭವಿಸಿಲ್ಲ. ಬಟ್ ನಾನು ಹೇಳ್ತೇನೆ, ನಮಗೆ ಅನುಭವ ಹೆಚ್ಚು ಅವನಿಗಿಂದ. ಬಟ್ ನೀವು ನೋಡಿದ್ರೆ ಅಡವಿಯಲ್ಲಿ ಮಲಗಿದ್ದಾನೆ, ಬರಿ ಕೈಯಾಗಿ. ನೀವು ಹಾಡಲ್ಲಿ ಕೂಡ ಬರ್ಪಡಿಸೋದು, ಕೋಲು ಬರಿ ಕೈಯಲ್ಲಿ ಹೊಟ್ಟೆಪಾಡಕ್ಕಾಗಿ ಹೋಗಿಲ್ಲ. ಹಲ್ಲೆಲೂಯಾ. ದೇವ್ರ ಚಿತ್ತ ಪ್ರಕಾರ ಹೊರವನು. ಹಲ್ಲೆಲೂಯಾ. ಊಟಕ್ಕೋಸ್ಕರ ಅಲ್ಲಿ ಹೋದ ಹಾಗಿಲ್ಲ. ಬಟ್ ಅವನು ಟ್ರಾನ್ಸ್ಲೇಟ್ ಮಾಡುವಾಗ ಅದು ಸರಿಯಾಗಿ ಮಾಡಲಿಲ್ಲ. ಇರುವಾಗ ಬರೀ ಒಂದು ಕೋಲು ಅವನ ಕೈಯಲ್ಲಿ ತಗೊಂಡು ಅವನಿಗೆಲ್ಲ ಆಶೀರ್ವಾದ ಪಡಲ್ಪಟ್ಟೆ. ಬಟ್ ಆಶೀರ್ವಾದ ಸಿಕ್ಕಿಲ್ಲ. ಕೆಲವು ಸಾರಿ ನಮಗೆ ಬ್ಯಾಂಕಲ್ಲಿ ಹಣ ಹಾಕ್ತಾರೆ ಅಂತ ಹೇಳ್ತಾರೆ, ಬಟ್ ಅವರು ಸೆಂಡ್ ಮಾಡಿಬಿಡ್ತಾರೆ. ಅದು ನಮ್ಮ ಕೈಯಲ್ಲಿ ಸಿಕ್ಕೋದಿಗೆ ಸಮಯ ಆಗುತ್ತೆ. ಆ ರೀತಿಯಲ್ಲಿ ಇವನಿಗೆಲ್ಲ ಆಶೀರ್ವಾದಗಳು ಕೊಡಪಟ್ಟರು. ಇವತ್ತು ಅದು ಕೈಯಲ್ಲಿ ಸಿಕ್ಕಲಿಲ್ಲ. ಬರೀ ಒಂದು ಕೋಲನ್ನು ತಗೊಂಡು ಅನುಭವ ಹೆಂಗಿದೆ, ಅಡವಿಯನ್ನು ಹಾದು ಹೋಗುತ್ತಾನೆ. ಇದು ಕಾರಣ ಏನು ಗೊತ್ತಾ? ಯಾವಾಗಲೂ ಯಾಕೋಬನು ಈ ರೀತಿಯಲ್ಲಿ ಪ್ರಾರ್ಥಿಸುವನು, ಈ ರೀತಿ ಹೇಳುವನು ಬಾಯಿಂದ ಬರುವುದು, ಅಬ್ರಹಾಮನ ಇಸಾಕನ ದೇವರು ನನ್ನ ದೇವರನ್ನು ಅವನು ಹೇಳೋದೇ ಇಲ್ಲ. ನನ್ನ ಪಿತೃಗಳ ದೇವರು ಎಂದೇ ಅವರನ್ನು ಕರೆಯುವುದು ಅವರಿಗೆ ಅಭ್ಯಾಸ. ನಾವು ಕೂಡ ಕ್ರೈಸ್ತರಾಗಿ ಆಗಿರುವುದಕ್ಕೆ ಯಾರಾದರೂ ಒಬ್ಬರು ಕಾರಣವಾಗಿರಬಹುದು. ಹಾಗೆ ತಾನೆ? ನಮ್ಮ ತಂದೆ ತಾಯಿ, ನನಗೆಲ್ಲ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಸಭೆಗೆ ಕರ್ಕೊಂಡು ಬಂದು ಇವರೇ ದೇವರನ್ನು ತೋರಿಸಿ, ಆ ರೀತಿ ನಾನು ಕ್ರಿಸ್ತೇಶವನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದೆ. ಬಟ್ ನನಗೆ ಸ್ವಂತವಾಗಿ ಒಂದು ಅನುಭವ ಇಲ್ಲ. ಏನೋ ಒಂದು ಅವರು ತೋರಿಸ್ತಾರೆ, ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿ ಓದ್ವೀನು, ನನಗೆ ಬಟ್ಟೆ ಸಿಗುತ್ತೆ, ನನಗೆ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆಯ ಮನೆ ಕೊಡ್ತಾರೆ, ಈ ರೀತಿಯಲ್ಲಿಯೇ ನಮಗೆ ಆರೋಗ್ಯ ಕೊಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಇರುವಂತ ಕಾರ್ಯಗಳು ಅಷ್ಟೇ, ದೊಡ್ಡ ಒಂದು ಅನುಭವಗಳು ಇರಲ್ಲ. ನಾವು ದೊಡ್ಡವರಾಗಿ ನಾವು ನಮ್ಮ ಜೀವನದಲ್ಲಿ ಭಯಂಕರವಾದ ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು
ಎದ್ದೇಳುವುದಕ್ಕೆ ಆಗಲ್ಲ, ಜೀವ ಹೋಗಿಬಿಡುತ್ತೆ ಎಂದಿರುವ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನು ಕರೆಯುವಾಗ ನಮಗೂ ದೇವರಿಗೂ ಒಂದು ವೈಯಕ್ತಿಕವಾಗಿ ಒಂದು ಅನುಭವ ಬರುತ್ತೆ. ಹಲ್ಲೆಲೂಯಾ. ಈ ಅನುಭವದಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟು ನಮಗೆ ಬಿಡುಗಡೆ ಕೊಡುವಾಗ ಆವಾಗ ನಾವು ಇವರೇ ನನ್ನ ದೇವರು ಎಂದು ಸ್ವಂತ ರಕ್ಷಕನಾಗಿ ನಾವು ಮಾತ್ರವನ್ನು ಏನ್ ಮಾಡ್ತೇವೆ, ಸ್ವೀಕರಿಸಿಕೊಳ್ತೇವೆ. ಇಲ್ಲಿ ಕೂಡ ಎಲ್ಲರಿಗೂ, ಈ ಲೋಕದಲ್ಲಿ ಬದುಕುತ್ತಿರೋ ಎಲ್ಲರಿಗೂ ದೇವರು ಯಾರಂತ ಅನುಭವ ಬೇಕು. ಒಂದು ಕಾಲದಲ್ಲಿ ಗಾಡ್ ವಾಸ್ ಅಬ್ಜೆಕ್ಟಿವ್, ತೋರಿಸೋರ್ನು ಎಲ್ಲರೂ ಆರಾಧಿಸಿದರು. ಪಾರಂಪರ್ಯವಾಗಿ ಎಲ್ಲಾ ಧರ್ಮಗಳಲ್ಲಿ ಇರುವವರು ಅವ್ರ ತಂದೆ ತಾಯಿ ಆರಾಧಿಸಿ ಬಂದ ದೇವರುಗಳನ್ನು ಇವರು ಆರಾಧಿಸ್ತಾ ಬರ್ತಾರೆ. ಅವ್ರು ಯಾರು, ಎಂತವರು, ಇವ್ರು ಏನು ಗುಣಾದೇಶಗಳು ಅದೆಲ್ಲ ಕೇಳಲ್ಲ. ಅವರು ಆರಾಧಿಸಿ ನಾನು ಆರಾಧಿಸ್ತಾರೆ. ಇದು ಬಿಟ್ಟು ಹೋಗ್ಬಿಟ್ರೆ ನಮಗೆ ಮನೆಗೆ ಸಿಗಲ್ಲ, ಸ್ವತ್ತು ಸಿಕ್ಕಲ್ಲ, ಅದು ಸಿಕ್ಕಲ್ಲ, ಇದು ಸಿಕ್ಕಲ್ಲ, ಕೈ ಬಿಟ್ಬಿಡ್ತಾರೆ ಅಂತ ಭಯದಲ್ಲಿ ಹೋಗ್ತಾ ಇರುವರು. ಬಟ್ ಈ ಕಾಲದಲ್ಲಿ ದೇವರು, ಗಾಡ್ ಇಸ್ ಸಬ್ಜೆಕ್ಟಿವ್. ಹಲ್ಲೆಲೂಯಾ. ಸವಿದು ನೋಡಿರಿ. ಹಲ್ಲೆಲೂಯಾ. ನೀವು ಸವಿದು ನೋಡಿ ದೇವರು ಯಾರು ಎಂದು ನೀವು ತಿಳಿದುಕೊಳ್ಳಿರಿ. ಅದು ಸ್ವಂತ ಅನುಭವವಾಗಿ ಇರಬೇಕು. ನೀವು ಎಷ್ಟು ಜನರಿಗೆ ಗೊತ್ತಲ್ಲ, ಕ್ರೈಸ್ತರು ಬಂದು ಹಣ ಕೊಡ್ತಾರೆ, ಮತಾಂತರ ಮಾಡುತ್ತಾರೆ. ಯಾರಿಗೆ ಹಣ ಕೊಟ್ರೆ ಮತಾಂತರ ಆಗಿಬಿಡ್ತಾರೆ. ಅದು ಮನಸ್ಸು ಸಂಬಂಧಪಟ್ಟ ವಿಷಯ. ಹಲ್ಲೆಲೂಯಾ. ಇವರೇ ದೇವರನ್ನು ಅವನು ಗುರುತಿಸಬೇಕು, ಅನುಭವಿಸಬೇಕು, ಬಿಡುಗಡೆಯನ್ನು ಹೊಂದಿರಬೇಕು. ಮರಣಾವಸ್ಥೆಯಿಂದ ಅವನಿಗೆ ಜೀವ ಸಿಕ್ಕಿರಬೇಕು. ಸತ್ತುವಾಗಿ ಇರುವ ಪರಿಸ್ಥಿತಿಯಲ್ಲಿ ಅವನನ್ನು ದೇವರು ಬದುಕಿಸಿರಬೇಕು. ಆದ್ರಿಂದ ದೇವರನ್ನು ಹುಡುಕಿ ಬರ್ತಾನೆ. ಹಲ್ಲೆಲೂಯಾ. ಯಾರಾದ್ರೂ ಬಲವಂತ ಪಡಿಸಿದ್ರೆ, ಹಣ ಕೊಟ್ರೆ, ಗಾಡಿ ಕಳಿಸಿದ್ರೆ ಬಂದ್ಬಿಡ್ತಾರ? ಇಲ್ಲರಿ, ಅದು ಸ್ವಂತ ಅನುಭವ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಾನು ಆ ಕತ್ತಲೆಯಲ್ಲಿ ಇರುವಾಗ, ಬಿತ್ತಿರುವಾಗ, ಮರಣಾವಸ್ಥೆಯಲ್ಲಿ ಇರುವಾಗ ನನ್ನ ಹುಡುಕಿ ಬಂದು ನನಗೆ ಬಿಡುಗಡೆಯನ್ನು ಕೊಟ್ಟ ದೇವರು. ಅವರೇ ನನ್ನ ಸ್ವಂತ ರಕ್ಷಕ. ಇಲ್ಲಿ ಯಾಕೋಬನಿಗೆ ಅನುಭವ ಬೇಕು. ಏನೋ ತಂದೆ ತಾಯಿ ಹೇಳಿಬಿಟ್ರು, ಹೊರಟು ಬಿಟ್ಟನು, ಎಲ್ಲ ಮಾಡಿಬಿಟ್ಟ. ಇವತ್ತು ಅಣ್ಣ ದ್ವೇಷಿಸ್ತಾನೆ, ಅಲ್ಲಿ ಇದ್ರೆ ಸಾಯಿಸ್ಬಿಡ್ತಾನೆ. ಸುಮ್ಮನೆನಾ ಇವತ್ತು ಅಡವಿ ಅನುಭವ. ಅಡವಿಯಲ್ಲಿ ದೇವರು ಎಳೆದು ಬಂದು ಹೇಳ್ತಾರೆ, ಇದನ್ನು ಮಾಡಿದ ನಾನೇ, ನಾನು ನಿನ್ನ ಜೊತೆಯಲ್ಲಿ ಇರುವೇನು ಕಣೋ, ಆರಾಮಾಗಿ ಹೋಗು, ಬಾದಾಮ ಆರಾಮ್ಗೆ, ಅಲ್ಲಿ ನಾನು ಬರುವೇನು, ಅಲ್ಲಿ ನಿನ್ನನ್ನು ಕಾಪಾಡುವೇನು ಎಂದು ಹೇಳಿದರೆ ಅಲ್ಲಿ ಒಂದು ಸಮಸ್ಯೆ ನಮಗೋಸ್ಕರ ಕಾಯ್ತಾ ಇದೆ ಅರ್ಥ. ಹಲ್ಲೆಲೂಯಾ. ಆಮೇಲೆ ತಿರುಗಿ ಈ ದೇಶಕ್ಕೆ ಬರಮಾಡುವೇನು. ಈ ವಾಕ್ಯವನ್ನು, ಈ ಮಾತನ್ನು, ಈ ವಾಗ್ದಾನವನ್ನು ನೆರವೇರಿಸುವ ತನಕ ನಾನು ಸುಮ್ಮನೆ ಇರುವುದಿಲ್ಲ. ಹಲ್ಲೆಲೂಯಾ. ಅಪ್ಪನೇ ನಮ್ಮ ದೊಡ್ಡ ಬೆಪ್ಪನು. ಹಲ್ಲೆಲೂಯಾ. ಅವ್ರ ಮಾತು ಕೊಟ್ರೆ ಹಂಗೆ ಇರುತ್ತೆ. ಟಕ 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 ಇದ್ದಾರ ನೋಡಿ ಬಿಡೋಣ. ಸರಿ, ಇವತ್ತು ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ನಾನೊಂದು ಕಥೆ ಹೇಳಿಬಿಟ್ಟು ಹೋಗ್ತೇನೆ. ಮುಖ್ಯವಾಗಿರೋ ಭಾಗವನ್ನು ನಾವು ಓದೋಣ. ಅಲ್ಲಿ ಅವನು ಯಾರನ್ನು ಸಂಧಿಸ್ತಾನೆ ಮೊದಲು? ಓದುತ್ತೀರಲ್ಲ, ರಾಖೇಲನ್ನು ಸಂಧಿಸ್ತಾನ. ಅಂತಾನೆ. ರಾಖೇಲ್ ಇವತ್ತು ಏನ್ ಮಾಡ್ತಾರೆ? ರಾಖೇಲನ್ನು ಅಲ್ಲಿ ಇರುವ ಕುರುಬರ ಕೈಯಿಂದ ಕಾಪಾಡ್ತಾನ. ಹಾಗಿದ್ದಾನೆ ನೀರು ಆ ಬಾವಿ ಹತ್ರ. ಆಮೇಲೆ ಅವಳು ಇವನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾಳೆ? ಮನೆಗೆ. ರಾಖೇಲ್ ಮೇಲೆ ಭಯಂಕರ ಪ್ರೀತಿ ಬಂದಿತ್ತು. ಫಸ್ಟ್ ಸೈಟ್ ಅಲ್ಲಿ ಲವ್ ಬಂತೇವ್ರಿ. ಸೊ ಇವತ್ತು ಏನ್ ಮಾಡ್ತಾರೆ? ಯಾಕಂದ್ರೆ ಇದು ತಪ್ಪಿಲ್ಲ. ನಾನು ಯಾಕೆ ಹೇಳ್ತಾ ಅಂದ್ರೆ, ಅವ್ರ ತಂದೆ ಹೇಳಿದರು, ನೀನು ಆ ಮನೆಯಲ್ಲಿ ಹೋಗಿ ಲಾಭಾನ ಮಕ್ಕಳಲ್ಲಿ ಒಬ್ಬನು ಮದುವೆ ಮಾಡಿಕೊಂಡು ಹೇಳಿದರು. ಆದ್ರಿಂದ ಅವಳು ಸುಂದರವಾದ ಸ್ತ್ರೀ ನೋಡಿದ ತಕ್ಷಣ ಅವನಿಗೆ ಪ್ರೀತಿ ಅವಳು ತೋರಿಸಿದ್ರು. ಇವಳು ಅವನು ಪ್ರೀತಿಸಲು ಪ್ರಾರಂಭಿಸಿದರು. ಸರಿ, ಮನೆಗೆ ಬಂದರು. ಇವಳನ್ನು ಮದುವೆ ಮಾಡಿಕೊಳ್ಳಬೇಕು. ಸರಿ, ಅದು ಒಂದು ಕಡೆ. ಇನ್ನೊಂದು ಕಡೆ ಲಾಭಾನನು ಎಲ್ಲ ಕ್ಷೇಮವನ್ನು ವಿಚಾರಿಸ್ತಾನೆ. ಆಮೇಲೆ ಅವನಿಗೆ ಕೆಲಸ ಕೊಡ್ತಾನೆ. ಏನ್ ಕೆಲಸ? ಕುರಿ ಮಾರಿಗಳನ್ನು ಮೇಯಿಸುವ ಕುರುಬನ ಕೆಲಸ. ಆಮೇಲೆ ಇವನು ಅವನ ಹತ್ರ ಹೋಗಿ ಕೇಳ್ತಾನೆ, ನಾನು ಮದುವೆ ಮಾಡಿಕೊಳ್ಬೇಕು ಅಂದ್ರೆ ನೀನು 7 ವರ್ಷ ಕಾಯ್ಬೇಕು. 7 ವರ್ಷ ಕಾಯ್ಬೇಕು. ನೀನು ಕೆಲಸ ಮಾಡಿದರೆ ನಾನು ಇವಳನ್ನು ಮದುವೆ ಮಾಡಿಕೊಡ್ತೇನೆ. 7 ವರ್ಷ ಆಯ್ತು. 7 ವರ್ಷ ಆದ ಮೇಲೆ 7 ವರ್ಷ ಆಯ್ತು, ಇವತ್ತಾದ ಮದುವೆ ಮಾಡಿಕೊಡಿ ಅಂತ. ಸಾಕಾಯ್ತು ಲವ್ ಮಾಡಿ ಅವ್ರು ಹೇಳಿದ್ರು, ಓಕೆ ಮದುವೆ ರೆಡಿ ಅಂತ ಹೇಳಿದ್ರು. ಬಟ್ ಅವತ್ತು ರಾತ್ರಿ ಏನಾಯ್ತು? ಬದಲಾಯಿಸ್ಬಿಟ್ಟನು. ರಾಖೇಲ್ಗೆ ಬದಲಾಗಿ ಲೇಯಾಳನ್ನು, ಹಿರಿಯವಳನ್ನು ಕೊಟ್ಬಿಟ್ಟನು. ಅದು ರಾತ್ರಿ ಇವ್ನು ಗೊತ್ತಿಲ್ಲ, ಸರ್ ಸಿಕ್ಕಾಕ್ಬಿಟ್ರು. ಮುಂಚಾಗಿ ನೋಡಿದರೆ ಇವಳು ಎದ್ದು ಅಂದ್ರು, ಅಯ್ಯೋ ನೀನಾ ಅಂದ್ರು. ಹಿಂಗೆ ನನ್ನನ್ನು ಮೋಸ ಮಾಡಿದೆ. ಸರಿಪ್ಪ ಬಿಡು, ಏನಾಯ್ತು? ಇನ್ನೊಂದು 7 ವರ್ಷ ಕೆಲಸ ಕೊಡ್ತೀನಿ.
ಅವಳನ್ನು ಕೊಡ್ತೇನೆ. ಅಯ್ಯೋ ದೇವರೇ ಅಂತ 14 ವರ್ಷ ಬೇಗ ಮದುವೆ ಆಯ್ತು ಅವರಿಬ್ಬರಿಗೂ. ಆಮೇಲೆ 14 ವರ್ಷ ಇವನು ಏನ್ ಮಾಡಿದನು, ಮದುವೆಗೋಸ್ಕರ ಕೆಲಸ ಮಾಡಿದವನು. 6 ವರ್ಷ ಆಮೇಲೆ ಸಂಪತ್ತಿಗೋಸ್ಕರ ಕೆಲಸ ಮಾಡಿ 20 ವರ್ಷ ಕಾಲ ಯಾರಿಗೆ ಕೆಲಸ ಮಾಡಿದ ಅಲ್ಲಿ ಲಾಭನ ಮನೆಯಲ್ಲಿ. ಬಟ್ ಅವನು ಎಂತವನು ಗೊತ್ತಾ, ಅವನು ಇವನಿಗಿಂತ ದೊಡ್ಡ ಕಳ್ಳನು. ಇವನೇ ನಾನು ಕಳ್ಳನ್ ಕರೆಯಲ್ಲ, ಅವನ್ ಕಳ್ಳನಿಗೆ ಫಾದರ್ ಆಫ್ ಕಳ್ಳನ್ಸ್ ಲಾಭನು. ಇವನ ಕೈಲಿರುವ ಕುರಿಮರಿಗಳೆಲ್ಲ ಅಭಿವೃದ್ಧಿ ಹೊಂದುವುದು, ಅದು ಚಿಕ್ಕ ಇರುವುದು, ಚಿಕ್ಕ ಇರುವವರ ನೆನಪೆ ಅಂತ ಹೇಳ್ತಾರೆ. ಆದ್ರೆ ಚಿಕ್ಕ ಹೇಳಿದ ಮೇಲೆ ದೇವರ ಚಿಕ್ಕ ಇರುವ ಕುರಿಮರಿಗಳು ಹೆಚ್ಚಿಸುವಂಗೆ ಮಾಡುವುದು. ಅವನಿಗೆ ಅಯ್ಯೋ ಇದೆಲ್ಲ ಆಗುತ್ತೆ ಅಲ್ಲ, ರೇಖೆ ಇರುವುದನ್ನು ಇದೆಲ್ಲ ನೆನಪಂತ ಹೇಳ್ತಾನೆ. ಅದೇ ರೇಖೆ ಇರುವುದೆಲ್ಲ ಹೆಚ್ಚಾಗ್ಬೋದು, ಮಚ್ಚೆ ಇರುವುದು ಏನಕ್ಕೆ ಅಂತ ಹೇಳೋನು, ಹಿಂಗೇ ಬದಲಾಯಿಸ್ತಾ ಇರುವನು. ಆದ್ರೂ ಇವನಿಗೆ ಏನು ಸಿಕ್ಕುತ್ತೋ ಅದೆಲ್ಲ ಏನು ಅಭಿವೃದ್ಧಿ ಆಗ್ತಾ ಇರುವುದು. ಆಮೇಲೆ ಸಂಬಳವನ್ನು ಬದಲಾಯಿಸ್ತಾ ಇರುವನು. ಬದುಕುವುದಕ್ಕೆ ಬಿಟ್ಟಿಲ್ಲ, ತುಂಬಾ ರೋಸರು. ಅವನು ಸ್ವಲ್ಪ ಕಾಲ ಆದ್ಮೇಲೆ ಎಲ್ಲ ಕಿತ್ತುಕೊಂಡು ಬಿಡಬೇಕು ಎಂದು ಕೂಡ ಅವನಿಗೆ ಲಾಭ ನನಗೆ ಒಂದು ಆಲೋಚನೆ. ಯಾಕಂದ್ರೆ ನಾವು ಕೊಟ್ಟದ್ರಿಂದಲೇ ಅವನು ಅಭಿವೃದ್ಧಿ ಹೊಂದಿದ್ದಾನೆ. ಇವತ್ತು ಅವನ ಕೈಲಿರುವುದ್ರ ನಮ್ದು. ಆದ್ರಿಂದ ಅವನನ್ನು ಏನಾದ್ರೂ ಇದು ಮಾಡಿಬಿಡೋಣ ಎಂದು ಅವ್ರು ಯೋಚನೆ ಮಾಡ್ತಾ ಇರುವಾಗ ದೇವರು ಒಂದು ರಾತ್ರಿಯಲ್ಲಿ ಅವನಿಗೆ ದರ್ಶನ ಕೊಟ್ಟು ಹೇಳಿದ್ರು, ಸಾಕಪ್ಪ ನೀನು ಇವತ್ತು ಅಲ್ಲಿಂದೆ ಹೊರಟು ಹೇಳದೆ ಹೋಗ್ಬಿಡು. ಯಾಕಂದ್ರೆ ಲಾಭವನ್ನು ಎಲ್ಲಿ ಹೋಗಿದ್ದಾನೆ, ಮನೆ ಕತ್ತರಿಸೋದು. ಮೀನ್ಸ್ ಆ ಕಾಲದಲ್ಲಿ ಕುರಿ ಮರಿಗಳ ಮನೆಯನ್ನು ಕತ್ತರಿಸಿ ಅದನ್ನು ಮಾರುತ್ತಾರೆ. ಅದಕ್ಕೆ ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಅವರು ಗುಡಾರ ಹಾಕಿಕೊಂಡು ಅದೆಲ್ಲ ಮಾಡಿ ಮುಗಿಸಿ ಅಲ್ಲಿ ಊಟ ಸಿದ್ಧಪಡಿಸಿ ದೊಡ್ಡ ಒಂದು ಔತಣ ತರ ಮಾಡಿ ಆ ರೀತಿ ಬಡವರಿಗೂ ಕೊಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ದಾವೀದನು ಕೂಡ ನಾಬಾಲನ ಮನೆಯಲ್ಲಿ ಕೇಳ್ತಾರೆ. ಸೊ ಔತಣಗಳೆಲ್ಲ ಸಿದ್ಧಪಡಿಸಿ ಕೊಡ್ತಾರೆ ಅಲ್ಲಿ ಕೆಲಸ ಮಾಡಿದವರಿಗೆ. ಹಾಗೆ ಇರುವಾಗ ಈ ಒಂದು ಕಾರ್ಯಕ್ಕಾಗಿ ದೂರ ಹೋಗಿರುವಾಗ ದೇವರ ದರ್ಶನ ಕೊಟ್ಟು, ಸಾಕಪ್ಪ 20 years 14ಗೆ ಹಿಂಗೆ, ಆಮೇಲೆ 6 ಬೇರೆ +6 ಇವತ್ತು ಹೊರಟು ನಿನ್ ಮನೆಗೆ ಹೋಗುವುದು ಹೇಳಿಬಿಟ್ರು. ಎಲ್ಲರನ್ನು ಕರ್ಕೊಂಡು ಅವನಿಗೆ ಕೊಟ್ಟಂತ ಕುರಿಮರಿಗಳು, ಒಂಟೆ, ಕೆಲಸದವರು ಎಲ್ಲ ದೇವರು ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಬರೀ ಒಂದು ಕೋಲನ್ನು ಹಿಡಿದುಕೊಂಡು ಹೋದವನಿಗೆ ಇವತ್ತು 2 camps ಎಂದು ಬರೀತಾರೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ಕೊಟ್ಟು ಆಶೀರ್ವದಿಸಿದರು. ಇದೆಲ್ಲ ಹೊರಟು ಹೋಗ್ತಾ ಇದ್ದಾರೆ. ಅವರು ಪ್ರಯಾಣ ಮಾಡಿ ದೂರ ಹೋದ ಮೇಲೆ ಲಾಭವನ್ನು ಮನೆಗೆ ಬಿಡುತ್ತಾನೆ. ಮನೆ ಖಾಲಿಯಾಗಿದೆ. ಏನಪ್ಪಾ ಹಿಂಗೇನೆ, ಎಸ್ಕೇಪ್ ಚೆಕಪ್ ಅಂತ ಹೇಳಿದ್ರು. ಅವನು ಹಿಂದಡ್ತಾನೆ. ಏನ್ ಮಾಡ್ತಾನೆ, ಹಿಂದಡ್ಡಿ ಹೆಂಗಾದ್ರು ಸಾಯಿಸಿ ಬಿಡೋಣ ಎಂದು ಬರುವಾಗ ಒಂದು ರಾತ್ರಿ ಅವರಿಗೂ ಇವ್ರಿಗೂ ಅಂತರ ಕ್ಯಾಪ್ ಇರುವಾಗ, ಲಾಭನು ಮಲಗಿರುವಾಗ, ಯಾಕೋಬನಿಗೆ ವಾಗ್ದಾನ ಮಾಡಿದ ದೇವರು ರಾತ್ರಿ ಕನಸಲ್ಲಿ ಲಾಭನಿಗೆ ಏನ್ ಮಾಡ್ತಾರೆ, ಎಚ್ಚರಿಕೆ. ಅವನಿಗೇನನ್ನು ಬರೆದು ಹೋಗು ಸಮಾಧಾನ ಮಾಡಿಕೊ, ಹಂಗೆ ಕಳಿಸಿ ಬಿಡುವುದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮರು ದಿವಸ ಅವನನ್ನು ಸಂಧಿಸುವಾಗ ಹೇಳ್ತಾನೆ, ಹಿಂಗೆ ಬರುವುದು ನೀನು ಹೇಳಿದ್ರೆ ನಿನಗೆ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತೇನಲ್ಲ. ಅವನು ಒಳ ಸಂಜೆ ನಮಗೆ ಗೊತ್ತು, ಬಟ್ ಅವನು ಹೇಳ್ತಾನೆ ಸೆಲೆಬ್ರೇಟ್ ಮಾಡಿ ಉತ್ಸವ ಮಾಡಿ ನಾವು ಕಳಿಸಿರ್ತೇನೆ ಅಂತ ಹೇಳ್ತಾನೆ. ಅಪ್ಪ ನೀನಾ ಒಂದು ಕುರಿ ಮರಿಗೆ ನಾವು ಎಷ್ಟು ಕಷ್ಟಪಟ್ಟೇವೆ, ಅದು ಕೂಡ ಕೊಡುವುದಿಲ್ಲ. ಎಲ್ಲ ಸತ್ತು ಹೋದ್ರೆ ಅದನ್ನ ನಾನೇ ನನ್ನ ಕೈಯಿಂದ ಕಿತ್ತುಕೊಂಡೆ, ನೀನಾ ನನಗೆ ಸೆಲೆಬ್ರೇಷನ್ ಕೊಡುವುದು ಎಲ್ಲ ಓದಿ ನಿಮ್ಗೆ ಗೊತ್ತಾಗುತ್ತೆ. ಅಂತಹ ಒಂದು ಕಂಜೂಸ್ ನೀನ್ ನನಗೆ ಸೆಲೆಬ್ರೇಷನ್ ಕೊಡ್ತೀಯಾ, ಸಾಕಪ್ಪ ನಾನು ಹೋದೆ. ಆಮೇಲೆ ಅವರು ಮಧ್ಯದಲ್ಲಿ ಒಂದು ಸಮಾಧಾನದ ಒಡಂಬಡಿಕೆ ಉಂಟಾಯಿತು. ದೇವರು ಲಾಭನ ಕೈಯಲ್ಲಿ ತಪ್ಪಿಸಿ ಕಾಪಾಡಿ ಇವತ್ತು ಅವನು ಹೊರಡ್ತಾ ಇರುವಾಗ 32 ಅಧ್ಯಾಯಕ್ಕೆ ಬನ್ನಿರಿ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನೆದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನೀಯಂ ಎಂದು ಹೆಸರಿಟ್ಟನು. ನಾನು ಬೈಬಲ್ ಕಳೆದು ಓದ್ತಾ ಇರುವಾಗ ನನ್ನ ಹೌಸ್ ಹೆಸರು ಮಹನಾಯಿ. ನಾನು ಅದರೊಂದು ಹಾಡು ಕೂಡ ಬರೆದಿದೆ, ಏನು ಹೌಸ್ ಆಫ್ ಗಾಡ್. ದೇವರ ಪ್ರಸನ್ನತೆ ಯಾವಾಗಲೂ ಅವನೊಂದಿಗೆ ಇತ್ತು. ಮಾತು ಕೊಟ್ಟವರು ಬಿಟ್ಟು ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಜೀವನದಲ್ಲಿ ಕೆಲವು ಸಾರಿ ಒಂದು ಸೈಲೆನ್ಸ್ ಇರುತ್ತೆ. ದೇವರು ಇಲ್ಲ ಅಂತ ಅರ್ಥ ಅಲ್ಲ, ಅವರ ಹಿಂದೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಅವನು ತೋರಿಸ್ತಾರೆ, ನಾನು ಬರ್ತಾ ಇದ್ದೇನೆ, ಆದ್ರೂ ಇವನಿಗೆ ಭಯ
ಭಯಂಕರ ಭಯದಲ್ಲಿ ಇದ್ದಾನೆ. ಯಾಕಂದ್ರೆ ಈ ಮುಂದೆ ನೀವು ಓದಿದರೆ ಪರಿಸ್ಥಿತಿ ಹೆಂಗೆ ಬದಲಾಗುತ್ತದೆ ಅಂತ ನಾವು ನೋಡಬಹುದು. ಬಳಿಕ ಯಾಕೋಬನು ಎದೋಮ್ಯರ ದೇಶವಾಗಿರುವ ಸೇಯಿರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಅವನಿಗೆ ಎತ್ತು, ಕತ್ತೆ ಮುಂತಾದ ಪಶುಗಳ ಹಿಂಡುಗಳು, ದಾಸದಾಸಿ ಜನವು ಉಂಟಾದವು. ತಮ್ಮ ದಯವಿರಬೇಕೆಂದು ಪ್ರಭುಗಳಿಗೆ ತಿಳಿಸುವುದಕ್ಕೆ ನಮ್ಮನ್ನು ಕಳುಹಿಸಿದ್ದಾನೆಂದು ಹೇಳಿರಿ ಅಂದನು. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ನೋಡಿರಿ, ಇದನ್ನು ಕೊಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಕೂಡ ದೇವರನ್ನು ಕಾಪಾಡೋದು ಶಕ್ತನು, ಹಂಗೆ ತಾನೆ. ಬಟ್ ಸಾರಿಗೆ ಭಯ. ಇವತ್ತು ಗಿಫ್ಟ್ಸ್ ಕಳಿಸ್ತಾರೆ, ಹೆಂಗೆ ಆದರೂ ಅವ್ನು ಕಾಂಪ್ರಮೈಸ್ ಆಗ್ತಾನೆ, ಸಮಾಧಾನ ಆಗುತ್ತದೆ ಎಂದು ಅವನೇನು ಮಾಡ್ತಾನೆ, ಮೊದಲೇ ಅಲ್ಪ ಸ್ವಲ್ಪ ಇದೆಲ್ಲ ಕಳುಹಿಸ್ಬಿಡ್ತಾ ಇದ್ದಾನೆ. ಅಪ್ಪ ಬಂದಿದ್ದೇನೆ, ಆವತ್ತು ಕಿತ್ಕೊಂಡು ನಾನಿಂದ ನಿನ್ನ ಕೋಪ ಇದೆಲ್ಲ ಸ್ವಲ್ಪ ಸಂಭಾಷಿಸ್ಕೊಂಡದೆಲ್ಲ ಕೊಡ್ತಾ ಇದ್ದೀನಿ, ಸಮಾಧಾನ ಮಾಡಿಕೊಳ್ಳೋಣ ಆಯ್ತು. ಬಟ್ ನಡೆದದೇನು? ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 100 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾನೆ. 100, 400? ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಕೇಳಿದಾಗ ಯಾಕೋಬನಿಗೆ ಬಹು ಭಯವು ಕಳವಳವು ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು ಅವನಿಗೆ ಭಯವು ಕಳವಳ ಉಂಟಾಯಿತು. ಮೊದಲನೇದಾಗಿ ನಾವು ಏನಿದು ಸನ್ನಿವೇಶಗಳಿಂದ ಬಹಳ ಭಯಭೀತರಾಗುತ್ತೇವಲ್ಲ, ಆ ಸಮಯದಲ್ಲಿ ಯಾಕೋಬನು ಮಾಡಿದಂತೆ ಮಾಡಬೇಕು. ಅವನಿಗೆ ಭಯಂಕರವಾದ ಒಂದು ಭಯ, ನಮ್ಮ ಜೀವ ಹೋಗಿ ಬಿಡುತ್ತೆ. ಯಾಕಂದ್ರೆ ಸಾರ್ ಈಸವ್ ಏನು ನಿರ್ಧಾರ ತಗೊಂಡಿದ್ದಾರೆ? when I meet Jacob, ನಾನು ಯಾಕೋಬನು ಸಂಧಿಸುವಾಗ ಎತ್ತಿ ಬಿಡ್ತೇನೆ ತಾನೇ ನಿರ್ಧಾರ. ಎಷ್ಟು ವರ್ಷ ಆದ್ರೂ ನಾನು ಕಾಯ್ತಾ ಇದ್ದ ಅವನನ್ನು ಸಾಯಿಸುವೇನು ಎಂದು ಕಾಯ್ತಾ ಇರಬೇಕು ಅಣ್ಣನು. ಇವನು ಉಡುಗೊರೆಗಳನ್ನು ಕಳುಹಿಸಿದರೂ ಅವರಿಗೆ ಸಮಾಧಾನ ಬಂದಿಲ್ಲ. 400 ಮನೆಯಲ್ಲಿರೋನು ಕರ್ಕೊಂಡು ಯಾಕೋಬನನ್ನು ಸಂಧಿಸುವುದಿಗೆ ಬರುತ್ತಾನೆ. ಭಯಭೀತನಾಗ್ಬಿಟ್ಟನು. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಕಾರ್ಯವನ್ನು ಅವನು ಮಾಡುತ್ತಾನೆ. ಮುಂದೆ ಹೋದ್ರಿ. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರು, ಮತ್ತೊಂದು ಪಾಳೆಯವು ತಪ್ಪಿಸಿಕೊಂಡು ಹೋಗುವುದು ಅಂದುಕೊಂಡನು. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಹಲ್ಲೆಲೂಯಾ, ಇಲ್ಲ ಅವನು ಮಾಡುವುದು ಏನಂದ್ರೆ ಅವನು ದೇವರನ್ನು ಆಶ್ರಯಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ನನಗೆ ಭಯ ಬರುವಾಗಲ್ಲ ನಾನು ದೇವರನ್ನು ಆಶ್ರಯಿಸಿಕೊಳ್ತೇನೆ. ಕೀರ್ತನೆಯಲ್ಲಿ ಇದೆಲ್ಲ ಆ ರೀತಿಯಲ್ಲಿ ಅವನು ದೇವರನ್ನು ಆಶ್ರಯಿಸಿಕೊಳ್ತಾನೆ, ದೇವರ ಪ್ರಸನ್ನತೆಗೆ ಹೋಗುತ್ತಾನೆ. ನಮಗೆ ಭಯ ಬರುವಾಗ ನಾವು ಎಲ್ಲಿ ಹೋಗಬೇಕು? ದೇವರನ್ನು ಹುಡುಕಿ ಹೋಗಬೇಕು. ಯಾಕೋಬನು ಮಾಡಿದಂತೆ ನಾವು ನಂಬಿಕೆಯಿಂದ ದೇವರ ಸನ್ನಿಧಿಗೆ ಹೋಗಬೇಕು. ಭಯ ಬರುವಾಗಲ್ಲ ಮನುಷ್ಯರ ಬಳಿಗೆ ಹೋಗಬಾರದು. ಇವನು ಅಲ್ಪ ಸ್ವಲ್ಪ ಉಡುಗೊರೆಗಳು ಕಳುಹಿಸಿದ್ದಾನೆ, ಬಟ್ ಆದರೂ ತುಂಬಾ ಭಯ ಬಂದಿತ್ತು, ಭಯಂಕರವಾದ ಭಯ ಬಂದಿತ್ತು. ಆವಾಗ ಅವನು ಎಲ್ಲಿ ಹೋಗ್ತಾನೆ? ದೇವರ ಸನ್ನಿಧಿ, ದೇವರ ಪ್ರಸನ್ನತೆಯನ್ನು ಹುಡುಕಿ ಹೋಗುತ್ತಾನೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ಹುಡುಕಿ ಹೋಗಿ ಆಮೇಲೆ ಅವನು ಏನ್ ಮಾಡ್ತಾನೆ? ಪ್ರಾರ್ಥಿಸಿದನು. ಏನು ಮಾಡಿದನು? ನಾವು ಸಭೆಗೆ ಬಂದ್ರೆ ಕೆಲವು ಸಾರಿ ಸುಮ್ಮನೆ ನಮ್ಮ ಕೆಲಸವನ್ನು ನೋಡಿಕೊಂಡು ಕೂತಿರುವುದು. ಆದ್ರೆ ಮಾಡಂದ್ರೆ ವಾಕ್ಯ ಕೇಳಂದ್ರೆ ಆಮೇಲೆ ಆಮೇನ್ ಹಲ್ಲೆಲೂಯಾ ಅಪ್ಪ ಮುಗಿಸ್ಬಿಟ್ಟನು 1 ಗಂಟೆ ಒಳಗಡೆ. ಇವತ್ತು ಕೊಟ್ಟಿರುವುದೇ 12:20. ನಾನೇನು ಮಾಡೋದು ನನಗೆ ಗೊತ್ತಿಲ್ಲ. ಹಂಗೆ ಒಂದು ಪರಿಸ್ಥಿತಿ ಇರುವಾಗ ನಾವು ಮೊದಲನೇದಾಗಿ ದೇವರ ಪ್ರಸನ್ನತೆ ಹುಡುಕಿ ಹೋಗಬೇಕು, ಎರಡನೇದಾಗಿ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆ ಹೆಂಗೆ ಇರಬೇಕು? ದೇವರು ಕೊಟ್ಟಂತ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ದೇವರು ವಾಗ್ದಾನ ಕೊಟ್ಟರಲ್ಲ, ಯಾವುದು ವಾಕ್ಯದಲ್ಲಿ? 28:15 ಹಂಗೆ ತಾನೆ? ಕರೆಕ್ಟ್. 28:15 ಏನು ವಾಗ್ದಾನ ಕೊಟ್ಟು ತಿರುಗಿ ಹೋದ್ರಿ ಟಗಟಗ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ. ನೋಡಿರಿ,
ಆ ಒಂದು ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸ್ತಾನೆ. ಪ್ರಾರ್ಥನೆ ಓದ್ರಿ, ಗೊತ್ತಾಗುತ್ತೆ. ಪ್ರಾರ್ಥನೆ ಓದ್ರಿ. ಯೆಹೋವನೇ ನನ್ನ ತಂದೆ ತಾತಂದಿರಾದ ಇಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ. ನಾನು ಅದಕ್ಕೆ ವಾಗ್ದಾನವನ್ನು ನೀನು ಆಲ್ರೆಡಿ ನೆರವೇರಿಸಿದೆ. ಕರ್ಕೊಂಡು ಹೋದ ಸ್ಥಳದಲ್ಲಿ ನನಗೆ ಅಭಿವೃದ್ಧಿ ಹೊಂದುವಂತೆ ಮಾಡಿದಿ. ಕುಟುಂಬ ಆಯಿತು, ಒಬ್ಬನೇ ಹೋದ. ಇವತ್ತು ಕುಟುಂಬ ಲಾಭನಿಂದ ನನಗೆ ದೊಡ್ಡ ಕುಟುಂಬವನ್ನು ನೀವು ಕೊಟ್ಟಿದ್ದಿ. ಸೊತ್ತುಗೂ ಏನು ಕೊರತೆ ಇಲ್ಲ, ಎಲ್ಲವನ್ನು ನೀನು ನನಗೆ ಕೊಟ್ಟಿದ್ದಿ. ಆಮೇಲೆ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ತಗ್ಗಿಸ್ಕೊಳ್ತಾನೆ ನೋಡಿರಿ, ನಮ್ರತೆ. ನಾನು ಯೋಗ್ಯರಲ್ಲ, ಹಂಗಲ್ಲ ಅಲ್ಲ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ಆಮೆನ್. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ತನ್ನ ಕಷ್ಟಗಳನ್ನು, ತನ್ನ ಸಮಸ್ಯೆಗಳನ್ನು ದೇವರ ಪ್ರಶ್ನೆಯಲ್ಲಿ ಹೋಗಿ, ದೇವರು ಯಾರು, ಅವರು ಕೊಟ್ಟಿರುವ ವಾಗ್ದಾನ ಏನು, ನನ್ನನ್ನು ಯಾಕೆ ಆರಿಸಿಕೊಂಡಿದ್ದಾರೆ, ಇದೆಲ್ಲ ನಾವು ಹೇಳಿ ನಾವೇನು ಮಾಡಬೇಕು? ನಮಗೆ ಭಯವಾಗಿ ಇರುವ ಕಾರ್ಯವನ್ನು ಕೂಡ ನಾವು ಆತನ ಜೊತೆಗೆ ಹಂಚಿಕೊಂಡು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ತಿಳಿಸಬೇಕು, ಈ ರೀತಿಯಲ್ಲಿ ಪರಿಸ್ಥಿತಿ ಇದೆ, ನನಗೆ ಭಯವಾಗಿದೆ. ನೀವು ಮನುಷ್ಯರಿಗೆ ಹೋಗಿ ಹೇಳ್ತೀರಿ, ತಂದೆ ತಾಯಿಗೆ ಹೋಗಿ ಹೇಳ್ತೀರಿ, ಏನು ಪ್ರಯೋಜನ ಇಲ್ಲ, ಅವರು ಸಹಾಯ ಮಾಡೋದಕ್ಕೆ ಶಕ್ತರು ಅಲ್ಲ. ನಿಮಗೆ ಕಷ್ಟಗಳು, ಸಮಸ್ಯೆಗಳು, ತಾಳಲಾರದ ಪರಿಸ್ಥಿತಿಗಳು ಬರುವಾಗ ದೇವರ ಪ್ರಶ್ನೆಯನ್ನು ಹುಡುಕಿ ಹೋಗಿ ಅಲ್ಲಿ ನೀವು ಏನು ಮಾಡಬೇಕು? ಆತನ ಮೇಲೆ ನಂಬಿಕೆ ಇಟ್ಟು ನಮ್ಗೆ ಇದು ತನಕ ಒಳ್ಳೆಯದು ಮಾಡಿದ ಆ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನೀವು ವಾಗ್ದಾನಗಳನ್ನು ಕೇಳಿದು ಪ್ರಾರ್ಥಿಸಬೇಕು. ನೀವು ನನ್ನನ್ನು ಉಳಿಸುವೆನು, ಕಾಪಾಡುವೆನು, ನಡೆಸುವೆನು, ಕೊನೆ ತನಕ ನನಗೆ ಆಶೀರ್ವಾದ ಕೊಟ್ಟು ನಿಲ್ಲಿಸುವೆನು ನೀವು ವಾಗ್ದಾನ ಕೊಟ್ಟಿದ್ದೀರಲ್ಲ. ಇವತ್ತು ಈ ಪರಿಸ್ಥಿತಿ ಬಂದಿದೆ, ಈ ನನಗೆ ಸಹಾಯ ಮಾಡುವುದೆಂದು ಆತನ ಕೈಯಲ್ಲಿ ಒಪ್ಪಿಸಿಕೊಡಬೇಕು. ಮುಂದೆ ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದೆಯಲ್ಲವೇ ಅಂದನು. ಹಲ್ಲೆಲೂಯಾ. ಇದು ಬರೀ ಯಾಕೋಬನಿಗೆ ಮಾತ್ರ ಕೊಟ್ಟಂತ ವಾಗ್ದಾನ ಅಲ್ಲ, ನಮಗೂ ಸೇರಿಸಿ ಕೊಟ್ಟಿರುವ ವಾಗ್ದಾನ. ಹಲ್ಲೆಲೂಯಾ. ಅಬ್ರಹಾಮನು ಹೇಳಿದರು, ನಿನ್ನ ಮುಖಾಂತರ ಇಡೀ ಲೋಕವನ್ನು ರಕ್ಷಿಸುವೆ ಎನ್ನುವುದು ಯಾರು? ಅವರ ಸಂತತಿಯಾಗಿ ಹುಟ್ಟಿ ಬರುವ ಕ್ರಿಸ್ತ ಯೇಸು ಅನ್ನೋದು ತೋರಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಅಬ್ರಹಾಮರ, ಈಸಾಕನ, ಯಾಕೋಬನ ವಂಶಾವಳಿಯಲ್ಲಿ ನಮ್ಮ ರಕ್ಷಕನು ಹುಟ್ಟಿ ಬಂದರು. ಹಂಗಾದರೆ ಈ ವಾಗ್ದಾನ ನಮ್ಮ ಮೇಲೆ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಟೀ ಕೊಡ್ಬೇಕಾ? ಹಲ್ಲೆಲೂಯಾನೇ ಬರ್ತಾ ಇದೆ. ಖಾಲಿ ಮಾಡಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗಲಿ, ಹತ್ತಿರ ಮನೆಯಿಂದ. ಹಲ್ಲೆಲೂಯಾ. ಪಂಜಾಬ್ ಅವರು ಹಲ್ಲೆಲೂಯಾ ಹೇಳ್ತಾರಲ್ಲ, ಆ ರೀತಿ ಹೇಳಬೇಕು. ಏನು ಜನ ಹಲ್ಲೆಲೂಯಾ. ಜೋರಾಗಿರಿ, ಜೋರಾಗಿ ಮಾತಾಡಿ. ದೇವರ ವಾಕ್ಯ ಕೇಳುವಾಗ ನಾನು ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಪ್ರಸಂಗ ಮಾಡುವಾಗ ಈ ವಾಕ್ಯಗಳು ಓದ್ತಾ ಇರೋಲ್ಲ, ಚಪ್ಪಾಳೆ ಹೊಡಿಯೋದು. ನಾನು ಇಲ್ಲಿ ಜನರೇಟರ್ ಹೊಡಿದಾಗ ಹೊಡಿಂಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಡೆಸುವಾಗ ನಂಗೆ ಕೈ ಎತ್ತೆ, ಕಾಲೆತ್ತು, ಹಾಗೆ ಹೇಳಿದ ಮಾತ್ರ ಆರಾಧನೆ ಬರುತ್ತೆ. ಇಲ್ಲಾಂದ್ರೆ ಏನು ಇರ್ತಾರೆ, ಟಿವಿಯನ್ನು ಹಿಡಿದುಕೊಂಡು ನಿಲ್ತಾರೆ. ಹಂಗೆ ಟಿವಿ ಬಾಕ್ಸ್ ಕೈಯಲ್ಲಿ ಇದ್ರೆ ಇರುತ್ತೆ. ಸ್ವಲ್ಪ ಎನ್ಲಾರಿ ಟ್ರಿಬ್ಲೆಕ್ಸ್ ಮುಂದೆ ನಿಲ್ತಾ ಇರಲ್ಲ, ಆರಾಧನೆ ನಡೆಸೋದು. ಅವ್ರವ್ರಿಗೆ ಹಂಗೆ ಸ್ವಲ್ಪ ಶಕ್ತವಾಗಿ. ಅಯ್ಯೋ, ನಿಮಗೆ ದೇವರ ಆರಾಧನೆ ಅಂದ್ರೆ ಏನಂದ್ರೆ ಅರ್ಥ ಆಗ್ತಾ ಇಲ್ಲ. ದೇವರ ಪ್ರಶ್ನೆ, ನಾವು ಚಿಕ್ಕ ವಯಸ್ಸಲ್ಲ ಊರಿಗೆ ಅಲ್ಲಿ ನಾವು ಆರ್ಪಡಿಸಲ್ಲ. ಗುಜರಾತಲ್ಲಿ ಕರ್ಕೊಂಡು ಹೋಗಿ ಬಿಡ್ಬೇಕು. ಅಲ್ಲಿ ಆರಾಧನೆ ಮಧ್ಯದಲ್ಲಿ ನಿಂದ್ರೆ ನೀವು ಹಂಗೆ ಡ್ಯಾನ್ಸ್ ಆಡ್ಬೇಕು. ಒಂದೊಂದು ಹಾಡು ಹಿಂಗೇ ಆ ಒಂದು ಡೀಸೆಂಟ್ ಡ್ಯಾನ್ಸ್, ನಾಟ್ ದ ಅದರ್ ಒನ್. ಇವತ್ತೆಲ್ಲ ಬೇರೆ ಇರ್ತಾರಲ್ಲ, ಅದು ಹೇಳ್ತಾ ಇಲ್ಲ. ಡೀಸೆಂಟ್ ಆಗಿ ದೇವರನ್ನ ಆರಾಧಿಸುವಾಗ ಆ ಒಂದು ಆತ್ಮದಲ್ಲಿ ನಿಮಗೆ ಸಂತೋಷ ಬರಬೇಕು. ವಾಕ್ಯವನ್ನು ಓದುವಾಗ ಯೆರೆಮೀಯನು ಹೇಳುತ್ತಾನೆ, ಅದು ಉರಿಯುವ ಅಗ್ನಿ ಹಾಗೆ ನನ್ನ ಎಲುಬುಗಳಲ್ಲಿ ಇದೆ ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಆ ವಾಗ್ದಾನ ಓದುವಾಗ ಇದು ನನ್ನನ್ನು ಈ ರೀತಿಯಲ್ಲಿ ದೇವರು ನಡೆಸುವ ನಂಬಿಕೆ ಬರಬೇಕು. ಹಲ್ಲೆಲೂಯಾ. ಸುಮ್ಮನೆ ಇರಬಾರ್ದು. ಯಾರಾದ್ರೂ ನೀವು
ಚಾಕ್ ಪೀಸ್ ಬರುತ್ತೆ. ಹೇಳಿ, ಮುಂದೆ ಹೋದ್ರಿ. ಅವನು ಆ ರಾತ್ರಿ ಅಲ್ಲೇ ಇಳುಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು, ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ, ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಗಾಗಿ ತೆಗೆದುಕೊಂಡನು. ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ, ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ ಮತ್ತು ಹಿಂಡಿಗೆ ಬಿಡುವು ಇರಲಿ ಅಂದನು. ಮೊದಲನೆಯ ಹಿಂಡಿನ ಮೇಲಿದ್ದವನಿಗೆ, ನನ್ನ ಅಣ್ಣನಾದ ಏಸಾವನು ನಿನ್ನೆದುರಿಗೆ ಬಂದು, ನೀನು ಯಾರ ಸೇವಕನು, ಎಲ್ಲಿಗೆ ಹೋಗುತ್ತಿ, ನಿನ್ನ ಮುಂದೆ ಇರುವ ಇವೆಲ್ಲ ಯಾರವು ಎಂದು ಕೇಳಿದರೆ, ದೇವರ ಹತ್ತಿರ ಬಂದು ಮೊದಲು ಭಯ ಇತ್ತು, ಹುಡುಗರ ಕಳಿಸ್ದ. ಆಮೇಲೆ ಪ್ರಾರ್ಥನೆ ಮುಗಿಸಿದ ಮೇಲೆಯೂ ಭಯ ಹೋಗ್ತಾ ಇಲ್ಲ. ಬೇರೆ ಒಂದು ಏರ್ಪಾಡು ಮಾಡ್ತಾನೆ. ಇವ್ರು ಏನೇನು ಇವನು ಪ್ಲಾನ್ ನೋಡಿದ್ರೆ ನಮಗೆ ಭಯ ಬಂದ್ಬಿಡುತ್ತೆ. ಪ್ರಾರ್ಥನೆ ಮಾಡಿದ ಮೇಲೆ ಕೂಡ ಏನಾದ್ರೂ ಮಾಡ್ಬೇಕಂತ. ಸೊ ಇವ್ರು ಬೇರೆ ಪ್ಲಾನ್ ಎಲ್ಲ ಕೊಡ್ತಾ ಇದಾರೆ ಇಲ್ಲಿ ಸೇವಕರಿಗೆ. ಇವು ನಿಮ್ಮ ಸೇವಕನಾದ ಯಾಕೋಬನವು, ತನ್ನ ಪ್ರಭುಗಳಾದ ನಿಮಗೆ ಇವುಗಳನ್ನು ಕಾಣಿಕೆಯಾಗಿ ಕಳುಹಿಸಿಕೊಟ್ಟಿದ್ದಾನೆ. ತಾನು ನಮ್ಮ ಹಿಂದೆ ಬರುತ್ತಾನೆ ಎಂದು ಉತ್ತರ ಕೊಡಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟನು. ಎಂತವನು ಅವರೆಲ್ಲ ಮೊದಲು ಮುಗಿಸಿಬಿಟ್ಟ ಮೇಲೆ ಲಾಸ್ಟ್ ನನ್ನ ಹತ್ರ ಬರ್ಲಿ ಅಂತ ಇವರೆಲ್ಲ ಏನ್ ಮಾಡ್ತಾ ಮುಂದೆ ಕಳಿಸಿಬಿಟ್ಟ. ರಾಗಿಲಿ ಗೊತ್ತಾದ್ರೆ ಇವನು ಸುಮ್ಮನೆ ಬಿಟ್ಟಿರಲಿಲ್ಲ. ಯಪ್ಪ, ನಾವು ಮೊದಲು ಹೋಗಿ ಸಾಯ್ಬೇಕಾ, ನೀನು ಹಿಂದೆ ಬಿಟ್ಟ. ಸರಿ, ಅವನೆಲ್ಲ ಕಳಿಸಿಬಿಟ್ಟನು. ಆಮೇಲೆ ಹಾಗೆಯೇ ಎರಡನೆಯವನಿಗೂ ಮೂರನೆಯವನಿಗೂ ಹಿಂಡುಗಳ ಹಿಂದೆ ಹೋದವರೆಲ್ಲರಿಗೂ, ನೀವು ಏಸಾವನನ್ನು ಕಾಣುವಾಗ ಇದೇ ರೀತಿಯಾಗಿ ಮಾತಾಡಿ, ನಿಮ್ಮ ಸೇವಕನಾದ ಯಾಕೋಬನೇ ನಮ್ಮ ಹಿಂದೆ ಬರುತ್ತಾನೆ ಅನ್ನಿರಿ ಎಂದು ಅಪ್ಪಣೆ ಕೊಟ್ಟನು. ಯಾಕೋಬನು ತನ್ನೊಳಗೆ, ನನ್ನ ಮುಂದೆ ಹೋಗುವ ಈ ಕಾಣಿಕೆಯಿಂದ ಏಸಾವನನ್ನು ಸಮಾಧಾನ ಪಡಿಸಿದ ಮೇಲೆ ಅವನ ಸನ್ನಿಧಿಗೆ ಸೇರುವೆನು. ಒಂದು ವೇಳೆ ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸುವನು ಅಂದುಕೊಂಡನು. ಆದ ಕಾರಣ ಅವನು ಆ ಕಾಣಿಕೆಯನ್ನು ತನಗೆ ಮುಂಚಿತವಾಗಿ ಹೊಳೆಯಿಂದಾಚೆಗೆ ದಾಟಿಸಿ, ತಾನು ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು. ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ಒಂದು ವೇಳೆ ಅವನು ಈ ರೀತಿಯಲ್ಲಿ ಮಾಡಿರ್ಬೋದು, ಎಲ್ಲವನ್ನು ಅವನು ಕೊಟ್ಬಿಟ್ಟನು. ನಾನು ನನಗೆ ಸಿಕ್ಕಿದ ಎಲ್ಲ ಇವತ್ತು ಕೊಟ್ಟಾಯಿತು. ತನ್ನನ್ನು ಬರಿದು ಮಾಡಿಕೊಂಡ. ಹಲ್ಲೆಲೂಯಾ. ನನ್ನನ್ನು ಬೇರ್ಪಡಿಸಿಕೊಂಡ. ಒಂದು ವೇಳೆ ಕುಟುಂಬ ಜೊತೆಯಲ್ಲಿ ಇದ್ರೆ ಇವನು ಅಳುವಾಗ ನೋಡಿ ಅವರು ಹಾಕ್ಬಿಡ್ತಾರೆ. ಯಾಕಂದ್ರೆ ಇವನು ಇವತ್ತು ಅಳುವುದಕ್ಕೆ ಒಬ್ಬಂಟಿಗನಾಗಿ ದೇವರ ಬಳಿಗೆ ಅವನು ಹೋಗುತ್ತಾನೆ. ಇವನು ಕಣ್ಣೀರು ಬಿಟ್ಟರೆ ಅವರೆಲ್ಲ ಹೆದರಿ ಬಿಡ್ತಾರೆ. ಆದರೆ ಅವರನ್ನು ಫಸ್ಟ್ ಸೇಫ್ ಆಗಿ ಮುಂದೆ ಕಳುಹಿಸಿಬಿಟ್ಟನು. ಅವನಿಗೊಂದು ನಂಬಿಕೆ, ನಾನು ಇವತ್ತು ದೇವರ ಬಳಿಗೆ ಹೋಗ್ತೇನೆ, ಅವರು ನನಗೆ ನನ್ನ ಪ್ರಾರ್ಥನೆಗೆ ಉತ್ತರಿಸುವರು, ಆಮೇಲೆ ನಾನು ಅವರನ್ನು ಕೂಡ ಕಾಪಾಡ ಶಕ್ತವಾಗುತ್ತದೆ ಅನ್ನೊಂದು ನಂಬಿಕೆ ಅವನಿಗೆ ಇರಬೇಕು. ಆದ್ದರಿಂದ ಅವನು ಏನು ಮಾಡಿದ, ಇವರೆಲ್ಲ ಮೊದಲು ಕಳುಹಿಸಿಬಿಟ್ಟು ದೇವರನ್ನು ಸಂಧಿಸುವುದಕ್ಕೋಸ್ಕರ ಅವನೇನು ಮಾಡಿದನು, ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು. ಮುಂದೆ ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರಕೊಂಡು ಎಬ್ಬೋ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಅವ್ರು ತನ್ನನ್ನು ಬರಿದು ಮಾಡಿಕೊಂಡ, ಬೇರ್ಪಡಿಸಿಕೊಂಡ, ಎಲ್ಲವನ್ನು ಕೊಟ್ಬಿಟ್ಟು ಇವತ್ತು ಅವನ ಕೈಯಲ್ಲಿ ಏನಿಲ್ಲ. ಅವನು ಬಂದ ಹಾಗೆ ಇವತ್ತು ದೇವರ ಪಾದದಲ್ಲಿ ಬರ್ತಾನೆ. ಹಲ್ಲೆಲೂಯಾ. ಅವನಿಗೆ ಒಂದು ಭಯ, ಈ ಆಶೀರ್ವಾದ ನಮ್ಮ ತಾಯಿ ಕೊಟ್ಟಿರುವುದೋ, ತಾಯಿ ಹೇಳಿದ್ರಿಂದ ನಾನು ಪಡ್ಕೊಂಡೇನೋ, ಇವತ್ತು ಈ ದೇವರು ನನಗೆ ಕೊಡಬೇಕು ಈ ಆಶೀರ್ವಾದವನ್ನು. ಯಾರು ಕೊಡಬೇಕು? ದೇವರೇ ಮಾತನಾಡಿ ಕೊಡಬೇಕು. ತಂದೆ ಕೈಯಿಂದ ತಾನೇ ಸಿಕ್ಕಿತು, ತಾಯಿ ಕೈಯಿಂದ ತಾನೇ ಸಿಕ್ಕಿತು, ಪೋಷಕರು ತಾನೇ ಕೊಟ್ಟಿದ್ದಾರೆ. ಬಟ್ ಈ ದೇವರು ನಿಜವಾಗಿ ನನ್ನನ್ನು ಆಶೀರ್ವದಿಸಿದರೆ ಆವಾಗ ಅದು ನಿಜವಾದ ಆಶೀರ್ವಾದವಾಗಿ ಇರುತ್ತೆ ಎಂದು ನಂಬಿ ಅವನು ಏನ್ ಮಾಡ್ತಾನೆ, ಭಯಪಟ್ಟು ಒಂದು ಕಡೆ ಭಯಪಟ್ಟು ಅವನು ಏನ್ ಮಾಡ್ತಾನೆ, ಹಿಂದೆ ಅವನು ಅಲ್ಲಿ ಕಾಯ್ತಾ ಇದ್ದಾನೆ ದೇವರ ಪಾದದಲ್ಲಿ. ಮುಂದೆ ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಕಟ ಹೋರಾಡಿದನು. ಏನು ಹೋರಾಟ ಇದು? ಯಾರೋ ಒಬ್ಬ ಪುರುಷನು ಅವನ ಜೊತೆಗೆ ಹೋರಾಡ್ತಾನೆ. ಏನು ಹೋರಾಟ? ಇನ್ನು ಕುಸ್ತಿನ? ಏನು ಹೋರಾಟ ನಡೀತಾ ಇತ್ತು? ಏನು ವಾಗ್ವಾದ ಮಾಡಿದನು ಅವನು? ಹೋಗಪ್ಪ, ನಿನಗೆ ಏನು ಆಗಲ್ಲ, ದೇವರ ಮಾತು ಕೊಟ್ಟಿದಾರಲ್ಲ ಎಂದು ಹೇಳ್ತಾರೆ. ಇವನು ಹೇಳ್ತಾನೆ, ನಾನು ಹೋಗಲ್ಲ, ಭಯ ಆಗ್ತಾನೆ. 400 ಇನ್ನು 100 ಅಂತ ಹೇಳಿ ಕಮ್ಮಿ ಮಾಡಿಬಿಟ್ಟ. 400 ಬರ್ತಾ ಇದ್ದಾರೆ. 400 ಜನರು ಬಂದ್ರೆ ನಾವು ಏನಾಗ್ತದೆ, ಅವನ ಬೇಟೆ ಕಾರಣ ಎಲ್ಲ ಏನ್ ಮಾಡ್ತಾರೆ, ಎಸು ಬಿಡ್ತಾನೆ, ದೂರದಿಂದ ಎಲ್ಲ ಸಾಯಿಸ್ಬಿಡ್ತಾನೆ, ಹತ್ತಿರನೇ ಬರಲ್ಲ. ಇರುವಾಗ ಗದಿ ಏನಾಗುವುದು?
ನಾನು ಹೋಗಲ್ಲ ಕಣ, ದೇವರನ್ನು ತಳ್ಳುತ್ತಾರೆ. ಹೋಗಲ್ಲ ಹೋಗು, ಒಂದು ಹೋರಾಟ. ಯಪ್ಪ ಆಶೀರ್ವಾದ ಕೊಟ್ಟಾಯ್ತಲ್ಲ. ಕೆಲವೊಂದು ಇಂಟರ್ಪ್ರಿಟೇಷನ್ ನಾವು ಓದಿದ್ರೆ ದೇವದೂತರು ಬಂದರು ಎಂದು ನಾವು ನೋಡ್ತೇವೆ. ಹೋರಾಟ ನಡೀತಾ ಇದೆ, ಭಯಂಕರವಾದ ಹೋರಾಟ. ದೇವದೂತರಿದ್ರೆ ದೇವರ ಪ್ರಸನ್ನತೆ ಬಂದಿದೆ ಅಂತ ಅರ್ಥ. ಹಲ್ಲೆಲೂಯ. ಇಲ್ಲಿ ನಾವು ಇದ್ದೇವೆ ಅಂದ್ರೆ ಬರೀ ದೂತರುಗಳು ಮಾತ್ರ ಅಲ್ಲ, ದೇವರ ಪ್ರಸನ್ನತೆ ಇಲ್ಲಿ ಇದೆ ಅಂತ ಅರ್ಥ. ನಾನು ಒಂದ್ಸಾರಿ ಹೇಳಿದ್ರಲ್ಲ, ನನಗೆ ಈ ಡೌಟ್ ಬಂದಿತ್ತು. ಎಲ್ಲಾ ಸ್ಥಳಗಳಲ್ಲಿಯೂ ಜನರು ದೇವರನ್ನು ಆರಾಧಿಸ್ತಾ ಇದ್ದಾರಲ್ಲ, ಹಂಗಾದ್ರೆ 1,25,00,000 ಚರ್ಚ್ಗಳಿದೆ. ಇದರಲ್ಲಿ ಆರಾಧಿಸುವಾಗ 1,25,00,000 ದೇವರು ಇಳಿದು ಬರ್ತಾರಾ ಹೇಳಿದ್ರೆ ಅವ್ರ ಮಧ್ಯದಲ್ಲಿ ಬರ್ತೇನೆ, 2 ಜನ ಕೂಡಿ ಬಂದ್ರೆ ಮಧ್ಯದಲ್ಲಿ ಬರ್ತಾನೆ. 1,25,00,000 ದೇವರು ಬರ್ತಾರೆ ಹೇಳುದು, ಅವರು ಸರ್ವಶಕ್ತನು ಬರ್ತಾರೆ. ಹಂಗೆಲ್ಲ ಇಲ್ಲ. ದೇವರು ನನಗೆ ಅದನ್ನು ಒಂದ್ಸಾರಿ ಎಕ್ಸ್ಪ್ಲೈನ್ ಮಾಡಿದರು. ನಾವು ಪ್ರಾರ್ಥನೆ ಮಾಡೋದು ಪ್ರಾರಂಭಿಸುವಾಗ ಆತನ ಪ್ರಸನ್ನದಲ್ಲಿ ನಾವು ಹೋಗಿಬಿಡ್ತೇವೆ. ನಮ್ಮ ಚರ್ಚ್ಗಳು ಆತನ ಪ್ರಸನ್ನದಲ್ಲಿ ಹೋಗಿಬಿಡುತ್ತೆ. ಹಲ್ಲೆಲೂಯಾ. 1,25,00,000 ಚರ್ಚ್ ದೇವರ ಪ್ರಸನ್ನತೆ ಒಳಗಡೆ ಹೋಗಿಬಿಡುತ್ತೆ. ಅವರು ಒಂದೇ ಸಿಂಹಾಸನದಲ್ಲಿ ಕೂತ್ಕೊಂಡು ಎಲ್ಲರನ್ನು ನೋಡುವುದು ಶಕ್ತಿ. ಎಲ್ಲರೂ ನೋಡ್ತಾರೆ. ಮತ್ತೆ ನಾವು ಇಲ್ಲಿ ಪ್ರಸಂಗ ಮಾಡ್ತಾರೆ, ಇಲ್ಲಿ ಆರಾಧನೆ ಮಾಡ್ತಾರೆ, ಅವರಲ್ಲಿಂದ ಎಲ್ಲ ಸಭೆಗಳನ್ನು ನೋಡ್ತೀವಿ. ಶಕ್ತನು, ಸರ್ವವ್ಯಾಪಿ, ಸರ್ವಶಕ್ತನು, ಸರ್ವಜ್ಞಾನಿ, ಸಾರ್ವಭೌಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೋರಾಟ ನಡೀತಾ ಇದೆ. ಅವನು ಹೇಳ್ತಾನೆ, ನೀನು ಹೋಗು, ಧೈರ್ಯವಾಗು. ನನಗೆ ಧೈರ್ಯವೇ ಇಲ್ಲ, ನಾನು ಫುಲ್ ಖಾಲಿ. ಏನದು ಡ್ರೈ ಆಗಿಬಿಟ್ಟೆ, ಒಣಗಿ ಹೋಗಿದೆ. ವಿಶ್ವಾಸ ಇಲ್ಲ, ಏನೂ ಇಲ್ಲ. ನನಗೆ ಆಶೀರ್ವಾದ ಬೇಕು. ಏನು ಬೇಕು? ಆಶೀರ್ವಾದ. ಕೇಳ್ತಾನೆ, ಮುಂದೆ ಹೋದ್ರಿ. ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು, ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸದೇ ಹೊರತು ನಿನ್ನನ್ನು ಬಿಡುವುದೇ ಇಲ್ಲ ಅಂತನು. ಆ ಪುರುಷನು, ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯನ ಸಂಗಡಲು ಹೋರಾಡಿ ಗೆದ್ದವನಾಗಿದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬನು, ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು, ನನ್ನ ಹೆಸರನ್ನು ವಿಚಾರಿಸುವುದು ಏಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸನು. ಇಸ್ರಾಯೇಲ್ ಅಂದ್ರೆ ಏನರ್ಥ? ಅವನು ಮನುಷ್ಯರ ಜೊತೆ ಹೋರಾಡಿ ದೇವರೊಂದಿಗೆ ಹೋರಾಡಿ ಗೆದ್ದವನು. ದೇವರನ್ನ ಯಾರಾದ್ರೂ ಗೆದ್ದವನು, ದೇವರ ಹೃದಯವನ್ನು ಗೆದ್ದವನು. ಅಲ್ಲೆಲ್ಲ ಎಲ್ಲ ದೇವರನ್ನ ದೇವರ ಮೇಲೆ ದೊಡ್ಡವನಾಗಿ ಬಿಡ್ತಾನೆ. ಹಂಗಿಲ್ಲ ರೀ, ದೇವರ ಹೃದಯವನ್ನು ಜಯಿಸಿದವನು. ಶ್ರೇಷ್ಠವಾದ ಹೋರಾಟ. ಆ ಪ್ರಾರ್ಥನೆಯಲ್ಲಿ ಅವನು ಮಾಡಿದ ಹೋರಾಟ. ನನ್ನನ್ನು ಆಶೀರ್ವದಿಸಿ ಹೊರತು ನಾನು ಬಿಡುವುದಿಲ್ಲ. ಅಲ್ಲೆಲೂಯಾ. ಅಣ್ಣಳು ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಳು. ಹಂಗೆ ತಾನೆ. ಈ ಒಂದು ಹೆಂಡತಿ ಕೂಡ ಒಂದು ಸಾರಿ ಆ ರೀತಿಯಲ್ಲಿ ಹೇಳಿದ್ರು, ರಾಗಿಳು, ಮಗುವನ್ನು ಕೊಡು ಇಲ್ಲದೆ ಸಾಯುತ್ತೇನೆ ತಾನೆ. ರಾಗಿಳು ಹೇಳಿದಳು, ಅವಳಿಗೆ ಮಗು ಇಲ್ಲ. ಲೇಯಾಳಿಗೆ ಮಗು ಹುಟ್ಟುತ್ತಾ ಇದೆ, ಅವಳಿಗೆ ಮಗು ಇಲ್ಲ. ಇವಳು ಹೇಳ್ತಾಳೆ, ಯಾಕಬರಿ ಮಗುವನ್ನು ಕೊಡು, ಇಲ್ಲಾದ್ರೆ ಸತ್ತೋಗ್ಬಿಡ್ತೇನೆ. ಅವನು ಹೇಳ್ತಾನೆ, ನಾನೇನು ದೇವರ ಇದನ್ನು ಕೊಡೋದಕ್ಕೆ? ಅವನು ಗೊತ್ತು, ದೇವರು ಮಾತ್ರ ಬಂಜೆಯಾಗಿರುವವಳನ್ನು ಹಸುರಾಗಿ ಬದಲಾಯಿಸುವುದಕ್ಕೆ ಶಕ್ತ. ಆದ್ರಿಂದ ಇವನಿಗೆ ಇವತ್ತು ಗೊತ್ತು, ಅದು ಅನುಭವ ಅವನಿಗೆ. ರಾಗಿಳಿಗೆ ಮಗು ಹುಟ್ಟಿತ್ತು. ಹಲ್ಲೆಲೂಯಾ. ಇವತ್ತು ಅವನು ಆ ನಂಬಿಕೆ ಇಲ್ಲಿ ನೀವು ನೋಡಬಹುದು. ದೇವರು ಅವರ ಹತ್ರ ಹೋರಾಡಿ ಪಡೆಕೊಳ್ಳೋದಿಗೆ ನಮ್ಮ ಕೈಯಲ್ಲಿ ನಂಬಿಕೆ ಇದೆ. ಹಲ್ಲೆಲೂಯಾ. ಅವನು ನಂಬಿ ದೇವರ ಪ್ರಸನ್ನದಲ್ಲಿ ಹೋಗಿ ವಾಗ್ದಾನವನ್ನು ಹಿಡಿದುಕೊಂಡು ಅವನು ಪ್ರಾರ್ಥನೆ ಸಾಮಾನ್ಯವಾದ ಒಂದು ಪ್ರಾರ್ಥನೆ ಅಲ್ಲ. ಅವನಿಗೆ ಮರಣಕ್ಕೂ ಅವನಿಗೂ ಮಧ್ಯದಲ್ಲಿ ಒಂದೇ ಒಂದು ಅಡಿ ಅಂತರ, ಗ್ಯಾಪ್. ಅದರಲ್ಲಿ ನಿಂತುಕೊಂಡು ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಕಡೆ ಹೋಗಿಲ್ಲ, ದೇವರ ಕಡೆ ಬಂದಿದ್ದಾನೆ. ಹಲ್ಲೆಲೂಯಾ. ದೇವರ ಕಡೆ ಬಂದ, ದೇವರ ಪ್ರಶ್ನೆಯಲ್ಲಿ ಬಂದ. ಅಲ್ಲಿ ಅವನು ಹೋರಾಡಿ ಒಂದು ಪ್ರಾರ್ಥನೆ ಮಾಡಿದ, ಎಡಬಿಡದೆ ರಾತ್ರಿ ಎಲ್ಲ ಅವನು ಪ್ರಾರ್ಥನೆ ಮಾಡಿದ. ಅವ್ರು ಹೇಳಿದ್ರು, ಭಯಪಡಬೇಡ, ಇಲ್ಲ, ನೀವು ಆಶೀರ್ವದಿಸಿದರೆ ಮಾತ್ರ ನಾನು ಹೋಗುತ್ತೇನೆ. ಈ ಆಶೀರ್ವಾದ ನಿಮ್ಮ ಕೈಯಿಂದ ನನಗೆ ಸಿಕ್ಕಬೇಕು, ನೀವು ನನಗೆ ಅದನ್ನು ಕೊಡಬೇಕು. ನಾನು ತಂದೆ ತಾಯಿ ಕಡೆಯಿಂದ ನಾನು ಪಡ್ಕೊಂಡನ, ಹಂಗೆ ನನಗೆ ಅನಿಸ್ತಾ ಇದೆ. ನೀವು ನನಗೆ ಕೊಟ್ಟರೆ ನಾನು ಆಶೀರ್ವಾದ ಹೊಂದಿದವನಾಗಿ ಬದುಕುವೇನು. ನನ್ನ ಅಣ್ಣನು ನನ್ನನ್ನು ಏನು ಮಾಡಕ್ಕೆ ಆಗುವುದಿಲ್ಲ. ಇವರು ನೋಡಿದರು, ಇವನು ಬಿಡುವುದೇ ಇಲ್ಲ ನಮ್ಮನ್ನು. ಅಲ್ಲೆಲ್ಲೂಯ್ಯ, ಇವನು
ಬಿಡುವುದೇ ಇಲ್ಲ. ಸರಿಯಪ್ಪ, ಬೆಳಕಾಯಿತು, ಹೋಗಬೇಕು, ನೋ ಚಾನ್ಸ್, ಆಶೀರ್ವದಿಸಿರಿ, ಹೋಗುತ್ತೆ. ದೇವರವನನ್ನು ಆಶೀರ್ವದಿಸ. ಎಷ್ಟು ಜನರು ಈ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಿ? ನಾವೆಲ್ಲ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಯಾವಾಗ ಮುಗಿಸ್ತೇವೆ ಅಂತ ಪ್ರಾರಂಭದಲ್ಲೇ ಪ್ಲಾನ್ ಮಾಡಿಕೊಂಡು ಗೊತ್ತಿರು. 3 ಹಾಡು, ನೀನು ಹಾಗೆ ಯಾರು, ಇನ್ನು ಹಾಗೆ ಯಾರು ಉಂಟು. 3ನೇ ಹಾಡಲ್ಲಿ ಮುಂಚಾನೆ ಪ್ರಾರ್ಥನೆಯಲ್ಲ ನೀವು ಮಾಡೋ ನಿದ್ರೆಗೆ ದೇವದೂತರೆಲ್ಲ ಒಂದೊಂದು ಎದ್ದಳಪ್ಪ, ಸುಮ್ಮನೆ 3ನೇ ಹಾಡಲ್ಲಿ ನಿದ್ರೆ ಮಾಡಬೇಕು. 5 ಗಂಟೆ ಪ್ರಾರ್ಥನೆ, 4 ಗಂಟೆ ಪ್ರಾರ್ಥನೆ ನೋಡಿದರೆ ಹಲ್ಲು ಕೂಡ ಉಜ್ಜದೆ ಹೋಗಿ ಕೂತ್ಕೊಳ್ತಾರೆ. ಹಂಗೆಲ್ಲ ಹೋಗಬಾರದು. ಏನಾಗಿ ಮುಂಚಾನೆ ಫ್ರೆಶ್ ಆಗಿ ಫ್ರಿಜ್ಜಿಂದ ತೆಗೆದು ಆ್ಯಪಲ್ ಥರ ಹೋಗಿ ಕೂತ್ಕೊಳ್ತಾರೆ ದೇವಸ್ಥಾನದಲ್ಲಿ. ಚೆನ್ನಾಗಿ ಮೊಬೈಲೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಬೈಬಲ್ ಓದೋದಕ್ಕೆ ಆಡಿಯೋ ಬೈಬಲ್ ಯೂಸ್ ಮಾಡೋರು ಯೂಸ್ ಮಾಡಿಕೊಳ್ಳಿ. ನನಗೆಲ್ಲ ಈ ಭಾಷೆ ನನಗೆ ಆರಂಭದಲ್ಲಿ ಇವತ್ತು ನಾನು ಕೇಳಿಸ್ತಾ ಇರಬೇಕು, ಅದಕ್ಕೋಸ್ಕರ ಯೂಸ್ ಮಾಡ್ತೇನೆ. ಬಟ್ ನೀವು ಎಲ್ಲ ದೂರ ಇಟ್ಬಿಟ್ಟು ಚೆನ್ನಾಗಿ ನೀವೇನು ಮಾಡಬೇಕು, ಆರಾಧಿಸಬೇಕು. ಪ್ರಾರ್ಥನೆ ಅಂದರೆ ಮುಂಚಾನೆ ಪ್ರಾರ್ಥನೆ ಅಂದರೆ ಬರೀ ಪ್ರಾರ್ಥನೆ ಅಲ್ಲ ರೀ, ಆರಾಧಿಸಬೇಕು. 5 ಹಾಡುಗಳು ಹಾಡ್ತಾರೆ ಸೇವಕರಾದರೆ, 10 ಹಾಡುಗಳು ಹಾಡಬೇಕು. ಎಷ್ಟು ಹಾಡು ಸೇವಕರು? 10-20 ಅವರಿಗೆ ನಿಮಗೆ ಆ ತೃಪ್ತಿ ಬರಬಾರ್ದು. ಸೇವಕರಿಗೆ ಹಾಡ್ತಾನೆ ಇರಬೇಕು, ಹಾಡುಗಳು ಹೋಗ್ತಾ ಇರಬೇಕು. ಅನ್ಯ ಭಾಷೆ ಮಾತಾಡಿ ಆ ಬೆಳದಿಂದ ತುಂಬಿಸಿಕೊಳ್ಬೇಕು ನಿಮ್ಮನ್ನು ಮುಂಚಾನೆ ಬೇಳೆಯಲ್ಲಿ. ಹಲ್ಲೆಲೂಯಾ. ಎಷ್ಟು ಟಯರ್ಡ್ ಆಗಿದ್ರು 4 ಗಂಟೆ ದೇವರ ಪ್ರಶ್ನೆಯಲ್ಲಿ ಇರಬೇಕು. ಅದನ್ನು ಸೇವಕರಿಗೆ ವಿಶ್ವಾಸಿಗಳಾಗಿರೋ ನಿಮಗೆ 4 ಗಂಟೆ 5 ಗಂಟೆ ನಿಮಗೆ ಒಂದು ರಿಲ್ಯಾಕ್ಸ್ ಕೊಡ್ತೇವೆ. ಒಂದು 5 ಗಂಟೆಗೆ ಬಂದುಬಿಡಿ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ 5 ಗಂಟೆಗೆ ಎತ್ತಿಳಿದು ಪ್ರಾರ್ಥನೆ ಮಾಡೋರು ಎಷ್ಟೋ ಜನ ಇರ್ತಾರೆ. ನನಗೆ ಮೆಸೇಜ್ ಬರುತ್ತೆ, ಹಲ್ಲೆಲೂಯಾ. ನಮ್ಮ ವಾಕ್ಯ 5 ಗಂಟೆಗೆ ಹೋಗುವಾಗ ಟಕ್ಕಂದ್ರೆ ನಮಗೆ ರಿಪ್ಲೈ ಬರುತ್ತೆ. ಅಂದರೆ ಅವ್ರು ದೇವರ ಪ್ರಶ್ನೆಯಲ್ಲಿ ಕೂತಿದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ನೀವು ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಕಷ್ಟಕಾಲ ಬರುವಾಗ ಎಡಬಿಡದೆ ಪ್ರಾರ್ಥನೆ ಮಾಡಿಬಿಡಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿಬಿಡಿ. ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಆ ಪ್ರಾರ್ಥನೆ ಆ ಕುರುಡನನ್ನು ತಡೆ ಮಾಡಿದರು. ಗುರುವನ್ನು ತೊಂದರೆ ಮಾಡಬೇಡ, ಹೋಗ್ತಾ ಇದಾರಲ್ಲ, ಅವ್ರು ಬಂದದೇ ಬಿಡುಗಡೆ ಮಾಡೋದು. ಇವರು ಅವರಿಗೆ ಅಡ್ವೈಸ್ ಕೊಡ್ತಾರೆ, ಅವ್ರು ಹೋಗ್ತಾರಲ್ಲ, ನೆಕ್ಸ್ಟ್ ಎಲ್ಲಿ ಹೋಗ್ತಾರ ನೋಡೋಣ. ಭಿಕ್ಷೆಕಾರ ನಿನಗೇನು ಕೆಲಸ? ಅವನು ಹಾಗೆ ಅವನು ಮೇಲೆ ಹಾಕಿರದ ಆ ಬ್ಲಾಂಕೆಟ್ ವಾಸನೆ, ಇನ್ನು ಮುಂದೆ ನನಗೆ ಅವಶ್ಯಕತೆನೇ ಇಲ್ಲ ತೆಗೆದು ಬಿಸಾಕಿಬಿಟ್ಟು ಓಡಿ ಬಂದು, ದಾವೀದನ ಕುಮಾರನೇ ನನಗೆ ಕರುಣಿಸು, ನನ್ನನ್ನು ಕರುಣಿಸು. ಎಷ್ಟು ಕೊಡ್ತೀನಿ ಬಾ, ನಿನಗೆ ಏನು ಬೇಕು ನೋಡಬೇಕು, ಅಷ್ಟು ತಾನೆ. ನಂಬುತ್ತೀಯಲ್ಲ, ಒಯ್ದೋಯ್ತು. ಎಂತ ಒಂದು ಅದ್ಭುತ. ನಾನು ಅದು ಅದ್ಭುತ ಹೇಳಿದೆ. ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್. ಅವನು ಕಣ್ಣು ತೆರೆಯುವಾಗ ದೇವರನ್ನು ನೋಡಿ, ಅವನ ತಂದೆ ತಾಯಿಯನ್ನು ನೋಡಿರ್ಬೋದು, ಬಟ್ ಅವನಿಗೆ ದೇವರು ಕೊಟ್ಟ ಒಂದು ಬಾಕಿ ಅನ್ನೋದು ಬ್ಲೆಸ್ಸೆಡ್ ಮ್ಯಾನ್. ಅವನು ಕಣ್ಣು ತೆರೆಯಲ್ಪಡುವಾಗ ಲೋಕದ ಲಕ್ಷ್ಯಗಳನ್ನು ನೋಡಿ ಹಾಗಾದ್ರೆ ಎಡೆಬಿಡದೆ ಪ್ರಾರ್ಥನೆ ಮಾಡೋದನ್ನು ಕಲೀಲಿ, ಬಿಡಬಾರದು. ಆ ಪುತ್ರ ಸಿಕ್ಕುವ ತನಕ ನಾವು ದೇವರ ಪಾದವನ್ನು ಹಿಡಿದುಕೊಳ್ಳಬೇಕು. ಇಲ್ಲಿ ಅವನು ಮಾಡಿದೇನು, ಮೊದಲನೇದಾಗಿ ಕಷ್ಟಗಳು ಭಯ ಬರುವಾಗ ಅವನು ದೇವರ ಪ್ರಸನ್ನತೆಯನ್ನು ಹುಡುಕಿ ಬಂದ. ಪ್ರಾರ್ಥನೆ ಹೇಗೆ ಮಾಡಿದ? ವಾಗ್ದಾನವನ್ನು ಹಿಡಿದುಕೊಂಡು ನಂಬಿಕೆಯಿಂದ ಅವನು ಪ್ರಾರ್ಥನೆ ಮಾಡಿದನು. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ಸದುತ್ತರನು. ಹಲ್ಲೆಲೂಯಾ. ನಂಬಿಕೆಯಿಂದ ವಾಗ್ದಾನಗಳನ್ನು ಹಿಡಿದುಕೊಳ್ಳಬೇಕು. ಮೊದಲು ಪ್ರಸನ್ನತೆ ಬರಬೇಕು, ಆಮೇಲೆ ನಂಬಿಕೆ ಇರಬೇಕು, ನಂಬಿಕೆ ಇಡಬೇಕು, ಆಮೇಲೆ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು. ಎಡಬಿಡದೆ ಉತ್ತರ ಸಿಕ್ಕೋ ತರ ನಾವು ಪ್ರಾರ್ಥಿಸಬೇಕು. ಅಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ನಾನು ವಿಷಯವನ್ನು ಹೇಳ ಬಯಸ್ತೇನೆ. ಪ್ರಾರ್ಥನೆ ಅಂದ್ರೆ ಏನು, ಆರಾಧನೆ ಎಂದರು. ನಿಜವಾದ ಆರಾಧನೆ ಬಗ್ಗೆ ಪೌಲನು ಹೇಳ್ತಾನೆ, ನಾವು ನಮ್ಮನ್ನು ಸಜೀವ ಯಜ್ಞ ಬಲಿಯಾಗಿ ಅರ್ಪಿಸಿಕೊಡಬೇಕು. ದ ಹೋಲ್ ಬ್ಯಾಂಡ್ ಆಫರಿಂಗ್ ಅಂದ್ರೆ ಸಂಪೂರ್ಣವಾಗಿ ಸಮರ್ಪಿಸುವುದು. ಅವನು ಯಾಕೋಬನು ಬರಿದು ಮಾಡಿಕೊಂಡನು ತನ್ನನ್ನು. ಹಲ್ಲೆಲೂಯಾ. ಎಲ್ಲ ಕಳಿಸಿಬಿಟ್ಟ. ಇದೆಲ್ಲ ಇವತ್ತು ನನಗೆ ಕೈಯಲ್ಲಿ ಆಶೀರ್ವಾದ ಇದ್ರು ಇಲ್ಲದಿದ್ರು ಏನು ಪ್ರಯೋಜನ ಅಲ್ಲ. ಜೀವ ಹೋಗಿಬಿಟ್ರೆ ಎಲ್ಲ ಮುಗಿದೋಗಿಬಿಡುತ್ತೆ. ಆದ್ರಿಂದ ಬರಿದು ಮಾಡಿಕೊಂಡು ಒಬ್ಬಂಟಿಯನಾಗಿ ಅವನು ದೇವರ ಪ್ರಶ್ನದಲ್ಲಿ ಬಂದು ಅಲ್ಲಿ ಅವರ ಕೈಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಹೋರಾಡಿ ಪ್ರಾರ್ಥಿಸಿದರು. ಅಲ್ಲಿ ಅವನಿಗೆ ಬಿಡುಗಡೆ ಸಿಕ್ಕಿತು. ಈ ರೀತಿಯಲ್ಲಿ ಹಲವಾರು ಆ ವಿಧವೆ ಅವಳು ಪ್ರಾರ್ಥನೆ ಆಗಿದೆ. ಆ ನ್ಯಾಯಾಧಿಪತಿ ಒಳ್ಳೆಯವನೇ ಇಲ್ಲ, ಅವ್ರು ಯಾರಿಗೂ ಒಳ್ಳೇದು ಮಾಡೋದೇ ಇಲ್ಲ. ದುಡ್ಡೇನಾದ್ರು ತಗೊಳ್ಬೋದ್ರಿಂದ ಅವಳನ್ನು ತಿರ್ಗಾ ಬರ ಮಾಡಿದ್ರು. ಬಟ್ ಇವಳು ತಿರ್ಗಾ ಅಲ್ಲ, ದಿನ ಮುಂಚಾನೆ ಮಧ್ಯಾಹ್ನ ರಾತ್ರಿಗೆಲ್ಲ ಬಂದ್ಬಿಟ್ಟರು. ಅವನು ನೋಡಿದ, ಅಯ್ಯಯ್ಯೋ ಕಾಡ್ತಾ ಇದ್ದಾಳಲ್ಲ, ಇವಳಿಗೆ ಏನಾದ್ರು ಸಹಾಯ ಮಾಡಿಬಿಡ ಅಂತ ನ್ಯಾಯ ತಿಳಿಸ್ಬಿಟ್ಟನು. ಹಾಗಾದ್ರೆ ದೇವರಿಂದ ಆರಿಸಲ್ಪಟ್ಟವರು ಹಗಲು ರಾತ್ರಿ ಪ್ರಾರ್ಥಿಸುವಾಗ
ಅವರಿಗೆ ನಾನು ಉತ್ತರ ಕೊಡದೆ ಇರುವೇನೋ ಎಂದು ದೇವರು ಹೇಳ್ತಾರೆ. ಖಂಡಿತವಾಗಿ ಕೊಡಬೇಕು. ಈ ರೀತಿಯ ವಿಶ್ವಾಸವನ್ನು ದೇವರು ಇಳಿದು ಬರುವಾಗ ನೋಡುವ ಆ ರೀತಿ ವಿಶ್ವಾಸ ಈ ಕಾಲದಲ್ಲಿ ಇಲ್ಲ, ಇಸ್ರೇಲ್ ಜನರ ಮಧ್ಯದಲ್ಲಿ ಇಲ್ಲ. ಕೆಲವೊಂದು ಜನರು ಸೇನಾಧಿಪತಿ ಅವನು ಯಾರು ಒಬ್ಬನಿದ್ದಾನಲ್ಲ ಅವನಲ್ಲಿ ಇತ್ತು. ಹಲ್ಲೆಲೂಯಾ. ಶತಾಧಿಪತಿಯಲ್ಲಿ ಇತ್ತು. ಒಂದು ಸ್ತ್ರೀ ಅನ್ಯ ಸ್ತ್ರೀಯಲ್ಲಿ ಇತ್ತು. ಆಮೇಲೆ ಈ ವಿಧವೆಯಲ್ಲಿ ಇದ್ದದನ್ನು ನಾವು ನೋಡುತ್ತೇವೆ. ಇವರೆಲ್ಲ ಎಡಬಿಡದೆ ಪ್ರಾರ್ಥನೆ ಮಾಡಿದರು. ದೇವರು ಬೇಡ ಅಂತ ಹೇಳಿದ ಮೇಲೆ ಬಿಟ್ಟಿಲ್ಲ. ಅಪ್ಪ ನೀವು ಆಶೀರ್ವಾದ ಕೊಡುವ ತನಕ, ಬಿಡುಗಡೆ ಮಾಡುವ ತನಕ ನಾವು ಹೋಗೋದೇ ಇಲ್ಲ. ನಾಯಿ ಮರಿಗಳಿಗೆ ಹಾಕೋದು ಇರ್ಲಿ, ನಾಯಿ ಮರಿಗಳನ್ನು ತಿಂತಲ್ಲ ಎಂದು ಹೇಳಿ ಅವಳು ನಮಗೂ ಆಶೀರ್ವಾದ ಕೊಡಿ ಎಂದು ನಿಂದು ಆಶೀರ್ವಾದವನ್ನು ದೇವರ ಕೈಯಿಂದ ತಗೊಂಡರು. ಹಲ್ಲೆಲೂಯಾ. ರೀತಿಯ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಅದರಿಂದ ಕೇಳಿರಿ, ಕೇಳಿದ್ರೆ ಏನಾಗುತ್ತೆ? ಒಡಲ್ಪಡೋದು. ಹುಡುಕಿದರೆ ಬಟ್ ಇನ್ನೊಂದು ಪ್ರಾರ್ಥನೆ ಏನ್ ಮಾಡಬೇಕು? ತಟ್ಟಬೇಕು. ಹಲ್ಲೆಲೂಯಾ. ತಟ್ಟಬೇಕು. ನಮ್ಮ ಪ್ರಾರ್ಥನೆಗಳು ಸಾಮಾನ್ಯವಾಗಿದೆ. ದೇವರು ಹೇಳ್ತಾರೆ ನಮ್ಮ ಪ್ರಾರ್ಥನೆಗಳು ಸುಮ್ಮನೆ ಒಂದು ಕರ್ತವ್ಯ, ಮುಂಚಾಣ ಎತ್ತಳಬೇಕು. ಅದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಆದ್ದರಿಂದ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಾವು ಒಂದು ಸಮಯವನ್ನು ದೇವರಿಗೆ ಅದು ಇರುವಾಗ ಮಾತ್ರ ಕೊಡ್ತೇವೆ. ಹಂಗಿಲ್ಲ, ನಿಮಗೆ ದೇವರ ಮೇಲೆ ಇರುವ ಪ್ರೀತಿಯಿಂದ ಮುಂಚಾಣ ಎದ್ದೇಳುದು. ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಲಿಮಿಟೇಷನ್ಸ್ ಅಲ್ಲಿ ಮಾಡಬಾರದು, ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು. ಹಲ್ಲೆಲೂಯಾ. ಸೇವಕರು 2 ಗಂಟೆ ಆದ್ರೂ ದಿವಸದಲ್ಲಿ ನೀವು ಪ್ರಾರ್ಥನೆ ಮಾಡುವ 2-3 ಗಂಟೆ ಸೇವೆ ದಿವಸದಲ್ಲಿ 3 ಗಂಟೆ ಪ್ರಾರ್ಥನೆ ಇದ್ರೆ ಮಾತ್ರ ದೇವರ ಅದ್ಭುತಗಳನ್ನು ಮಾಡುವರು. ಇಲ್ಲಿ ಅವನು ಪ್ರಾರ್ಥನೆ ಮಾಡಿದ ಮೇಲೆ ಅವನಿಗೆ ಏನೇನು ನಡೆದಿದ್ದು ನಾವು ನೋಡೋಣ. ಮುಂದೆ ಹೋದಮ್ಮ. ಬೇಗ. ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ. ಸರಿ, ಅದೆಲ್ಲ ಬೇಡ, ನಾವು ಇಲ್ಲಿ ಬಂದ್ಬಿಡೋಣ. 33ನೇ ಅಧ್ಯಾಯಕ್ಕೆ ಬಂದ್ಬಿಡು. ಯಾಕೋಬನ ಕಣ್ಣೆತ್ತಿ ನೋಡಿದಾಗ ಏಷವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಲಿಗೂ 2 ದಾಸಿಯರು ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನು, ಅವರ ಮಕ್ಕಳನ್ನು ಅವರ ಹಿಂದೆ, ಲೇಯಳನ್ನು ಆಕೆಯ ಮಕ್ಕಳನ್ನು, ಕಟ್ಟ ಕಡೆಯಲ್ಲಿ ರಾಹೇಲನನ್ನು, ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನು. ಆದರೆ ಏಷವನು ಅವರನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅದನ್ನು ಭಾವನೆಯಿಂದ ಆದರೆ ಏಷವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುತ್ತಿಟ್ಟನು. ಹಲ್ಲೆಲೂಯಾ. ಸಾರು ಇವತ್ತು ಕೊಲ್ಲೋದಕ್ಕೆ ಬಂದವರಲ್ಲ. ಕೊಲ್ಲೋದಕ್ಕೆ ಒಂದು ಬೇರೆ ದಾರಿಯಲ್ಲಿ ಒಳಸಂಚಿ ಮಾಡಿ ಇರ್ಬೋದು, ಬಟ್ ಬರುವ ದಾರಿಯಲ್ಲಿ ಲಾಭವನ್ನು ಎಚ್ಚರಿಸಿದ ದೇವರು ಇವತ್ತು ಏಷವನ ಮನಸ್ಸಲ್ಲಿ ಮಾತನಾಡಿ ಅವನನ್ನು ಏನು ಮಾಡಬೇಡ, ಅವನು ನಿನ್ನನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ಅವನು ತೋರಿಸ್ತಾನಲ್ಲ, ಹೇಗೆ ತೋರಿಸ್ತಾನೆ? ಉಡುಗೊರೆಗಳನ್ನು ಕಳುಹಿಸಿದ, ಕುಟುಂಬವನ್ನೇ ಮುಂದೆ ನಿಲ್ಲಿಸ್ಬಿಟ್ಟ. ಇವತ್ತು ಅವನು ಏನು ಮಾಡಬೇಡ, ಬಿಟ್ಟು ಬಿಡುವೆಂದು ದೇವರು ಮಾತನಾಡಿದರಿಂದ ದೇವರ ಆಶೀರ್ವಾದವು ಇವತ್ತು ಯಾಕೋಬನ ಮೇಲೆ ಇದ್ದದರಿಂದ ಅವನು ಅದನ್ನು ನೇರವಾಗಿ ದೇವರ ಕಡೆಯಿಂದ ಪಡಕೊಟ್ಟದರಿಂದ, ಪ್ರಾರ್ಥನೆ ಮಾಡಿ ಹೋರಾಡಿ ಪಡಕೊಟ್ಟದರಿಂದ ಅವನ ಜೀವನದಲ್ಲಿ ನೋಡಿದರೆ ಕೊಲ್ಲ ಬಂದವನ ಹೃದಯವನ್ನು ದೇವರು ಬದಲಾಯಿಸಿ ಅಪ್ಪಿಕೊಳ್ಳುವಂಗೆ ಮಾಡ್ತಾರೆ. ಕಣ್ಣೀರು ಬಿಟ್ಟನು, ಅಪ್ಪಿಕೊಂಡು ತಮ್ಮ ಇಷ್ಟು ದಿವಸ ಎಲ್ಲಿದೆಪ್ಪ, ಕಣ್ಣೀರು ನದಿಯಾಗಿ ಹೋಯ್ತು. ನೋಡಿದ್ರೆ ಅವನು ಹೇಳ್ತಾನೆ ನಿನಗೆ ಉಡುಗೊರೆಗಳು ಕೊಡ್ತೇನೆ ತಗೊಂಡೋಗು. ಅವನು ಹೇಳ್ತಾನೆ ನನಗೆ ಸಾಕಷ್ಟು ಇದೆ ಬೇಡ ಅಂತ. ಆದ್ರೂ ಅವನು ಒತ್ತಾಯಪಡಿಸಿ ಕೊಟ್ಬಿಡ್ತಾನೆ. ಆಮೇಲೆ ಏಷವನು ನೀವು ನಮ್ಮ ಜೊತೆಯಲ್ಲಿ ವಾಸವಾಗಿರಿ ಎಂದು ಅವನು ಕರೆಯುವಾಗ ಅವನು ಏನು ಉತ್ತರ ಕೊಡ್ತಾನೆ? 15ನೇ ವಾಕ್ಯ ಬಂದ್ಬಿಡು. ಏಸಾವನು ನನ್ನ ಆಳುಗಳಲ್ಲಿ ಕೆಲವರನ್ನು ನಿನ್ನ ಸಂಗಡ ಬಿಟ್ಟು ಹೋಗುತ್ತೇನೆ ಅನ್ನಲು ಯಾಕೋಬನು ಅದೇಕೆ? ಇಲ್ಲ, ಅದು ಆ ವಾಕ್ಯದಲ್ಲಿ ಇಲ್ಲ. ಎಲ್ಲಿದೆ? 11ನೇ ವಾಕ್ಯದಲ್ಲಿ ಹೋದಾ? ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಬೇಕು ಎಂದು ಹೇಳಿ ಏಸಾವನನ್ನು ಬಲವಂತ ಮಾಡಿದ್ದರಿಂದ ಅವನು ಆ ಕಾಣಿಕೆಯನ್ನು ತೆಗೆದುಕೊಂಡನು. ತರುವಾಯ ಏಸಾವನು ನಾವು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಣ, ನಾನು ಮುಂದಾಗಿ ಹೋಗುತ್ತೇನೆ ಎಂದನು. ಅದಕ್ಕೆ ಯಾಕೋಬನು ನನ್ನ ಮಕ್ಕಳು ಎಳೆಯ ಪ್ರಾಯದವರು, ಅದಲ್ಲದೆ ಈಗಿರುವ ದನಕುರಿಗಳು ನನ್ನ ಬಳಿಯಲ್ಲಿ ಇರುವುದು ಪ್ರಭುವಿಗೆ ತಿಳಿದಿದೆ. ಮುಂದೆ ದಿನ ಹೆಚ್ಚಾಗಿ ದಾರಿ ನಡೆಸಿದರೆ ಆಡು ಕುರಿಗಳೆಲ್ಲವೂ ಸತ್ತು ಹೋದವು. ತಾವು ದಯವಿಟ್ಟು ಸೇವಕನಿಗಿಂತಲೂ ಮುಂಚೆ ಹೊರಡಬಹುದು. ನಾನು ನನ್ನ ಮುಂದಿರುವ ಆಡು ಕುರಿಗಳ ನಡಿಗೆಗೂ ಮಕ್ಕಳ ಶಕ್ತಿಗೂ ಸರಿಯಾಗಿ ಮೆಲ್ಲ ಮೆಲ್ಲನೆ ನಡೆದು
ನನ್ನ ಪ್ರಭುವಿನ ಸೀಮೆಯಾಗಿರುವ ಸೇಯಿರಾಗಿ ಬರುತ್ತೇನೆ ಎಂದನು. ಹಲ್ಲೆಲೂಯಾ. ಕೆಲವು ಸಾರಿ ಸಮಾಧಾನ ದೇವರು ಮಾಡುತ್ತಾರೆ, ಬಟ್ ಅವನು ಅನ್ಯ ಜನಾಂಗದವರಲ್ಲಿ ಅವರ ಮಧ್ಯದಲ್ಲಿ ಅವರೊಂದಿಗೆ ಮದುವೆ ಆಗಿ ಅನ್ಯ ದೇವತೆಗಳನ್ನು ಅವನು ಆರಾಧಿಸಿದ ಬದುಕಿದ್ದರಿಂದ ದೇವರು ಬೇರ್ಪಡಿಸಿದವರು ಅವರ ಜೊತೆಯಲ್ಲಿ ಬದುಕಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಹೇಳ್ತಾನೆ, ಇಲ್ಲ ನಾನು ಅಲ್ಲಿ ಬರಲ್ಲ, ನೀವು ಹೋಗಿರಿ. ಕೆಲವು ಸಾರಿ ದೇವರು ಸಮಾಧಾನ ಪಡಿಸುತ್ತಾರೆ, ಕೆಲವು ಸಮಸ್ಯೆಗಳು ಇರುತ್ತೆ, ಬಟ್ ನಾವು ಅವ್ರ ದೇವರ ಮಕ್ಕಳಾಗಿ ಇಲ್ಲದಿದ್ದರೆ ಸ್ವಲ್ಪ ನಾವು ನಮ್ಮನ್ನು ದೂರ ಮಾಡಿಕೊಳ್ಳಬೇಕು. ಹೋಗಿ ಅಪ್ಪಿಕೊಂಡು ಅವ್ರು ಹೇಳಿದ್ರು, ಅಲ್ಲಿ ಹೋದ ಮೇಲೆ ಅವನು ಹೇಳ್ತಾನೆ, ನಮ್ದು ಮನೆ ದೇವರುಗಳು ಬಾ ಬಂದು ಆರಾಧಿಸಿ ಅಂತ ಹೇಳಿದ್ರೆ ಅವನು ಅಣ್ಣನಕ್ಕೋಸ್ಕರ ಒಂದು ವೇಳೆ ಮಾಡಬೇಕಾಗುತ್ತೆ. ಅದಕ್ಕೆ ಭಯಪಟ್ಟವನು ಹೇಳ್ತಾನೆ, ಇಲ್ಲ ಇಷ್ಟೆಲ್ಲ ದೇವರು ನನಗೆ ಮಾಡಿದ್ದಾರೆ, ಇವತ್ತು ನಾನು ಅವ್ರ ಜೊತೆಗೆ ಹೋಗಲ್ಲ. ಸಮಾಧಾನ ಆಯಿತು, ಅವನ ದಾರಿಯಲ್ಲಿ ಹೋಗಲಿ, ನಾನು ದೇವರ ದಾರಿಯಲ್ಲಿ ಹೋಗ್ತೇನೆ. ಮುಂದೆ 17 ಯಾಕೋಬನು ಪ್ರಯಾಣ ಮಾಡಿ ಸುಕ್ಕೋತಿಗೆ ಬಂದನು. ಅಲ್ಲಿ ತನಗೋಸ್ಕರ ಮನೆಯನ್ನು ದನಗಳಿಗೆ ಚಪ್ಪರಗಳನ್ನು ಮಾಡಿಸಿದನು. ಆದುದರಿಂದ ಆ ಸ್ಥಳಕ್ಕೆ ಸುಕ್ಕೋತ್ ಎಂದು ಹೆಸರಾಯಿತು. ಮುಂದೆ ಯಾಕೋಬನು ಪದ್ದನ್ ಅರಾಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೆಕೆಂ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡನು. ಅವನು ತನ್ನ ಗುಡಾರಗಳನ್ನು ಹಾಕಿಸಿದ ಭೂಮಿಯನ್ನು ಹಮೋರನ ಮಕ್ಕಳಿಗೆ 100 ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು. ಹಮೋರನ ಶೆಕೆಮನ ತಂದೆ. ಅಲ್ಲಿ ಯಾಕೋಬನ ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಎಲೋಹೆ ಇಸ್ರೇಲ್ ಎಂದು ಹೆಸರಿಟ್ಟನು. ಅದಕ್ಕೇನರ್ಥ ಕೆಳಗಡೆ ನೋಡಿರಿ. ಯಾಕೋಬನಿಗೆ ಇಲ್ಲ ಅದಿಲ್ಲಮ್ಮ, ಕೆಳಗಡೆ ಅಂದ್ರೆ ದೇವರು. ಈ ದೇವರೇ ಇನ್ನು ಮುಂದೆ ನನ್ನ ನನ್ನ ದೇವರು. ಹಲ್ಲೆಲೂಯಾ. ಸವಿದು ನೋಡಿ ದೇವರು ಯಾರನ್ನು ತಿಳ್ಕೊಳ್ಳಬೇಕು, ಅನುಭವ ಬೇಕು. ಹಲ್ಲೆಲೂಯಾ. ಅಬ್ರಹಾಮನ ದೇವರು, ಈಶಾಕಿನ ದೇವರು, ನನ್ನ ಪಿತೃಗಳ ದೇವರು ಎಂದು ಕರೆಯವನು ಅನುಭವ ಆದ ಮೇಲೆ ಹೇಳ್ತಾನೆ, ಎಲೋಹಿ ಇನ್ನು ಮುಂದೆ ಈ ದೇವರು ನನ್ನ ದೇವರು, ನನ್ನ ಸ್ವಂತ ದೇವರು, ಸ್ವಂತ ರಕ್ಷಕರು. ನೀವು ಯಾವಾಗ ದೇವರನ್ನು ಈ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸುವಿಗರಿಸಿಕೊಳ್ತೀರೋ ನೀವು ಧನ್ಯರು. ಆ ದೇವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾವು ದೇವರ ಬಿಟ್ಟು ಹೋಗೋದಕ್ಕೆ ಆಗುವುದೇ ಇಲ್ಲ. ಅಷ್ಟು ಆಶೀರ್ವಾದಗಳು, ಅಷ್ಟು ಪ್ರಸನ್ನತೆ, ಅಷ್ಟು ನಡೆಸುವಿಕೆ ಅವ್ರ ಜೊತೆಯಲ್ಲೇ ಇದು ತಂದೆಯಾಗಿ, ತಾಯಾಗಿ, ಮಿತ್ರನಾಗಿ ಎಲ್ಲವಾಗಿದ್ದು ನಮ್ಮನ್ನು ಕಾಪಾಡಿ ನಡೆಸುವರು. ಗ್ಯಾರಂಟಿ ಕೊಡ್ತೇನೆ, 100%. ಹಲ್ಲೆಲೂಯಾ. ನಾನು ನನ್ನ ಸ್ವಂತ ಊರು ಬಿಟ್ಟು ಎಷ್ಟೋ ವರ್ಷಗಳಾಯಿತು. 2003 ನಾನು ರಕ್ಷಣೆ ಹೊಂದಿದೆ. ಒಂದು ಸಭೆಯಲ್ಲಿ ಹೋಗಿ ದೀಕ್ಷಾ ಸ್ಥಳ ತಗೊಂಡಿದ್ದೆ. ಅಲ್ಲಿ ಪಾಸ್ಟರ್ಗೆ ಅಸಿಸ್ಟೆಂಟ್ ಆಗಿದೆ. ದೇವರು ಅಲ್ಲಿಂದ ಬೈಬಲ್ ಕಾಲೇಜಿಗೆ ಕಳಿಸಿದರು. ಕೋಟೆ ಥಿಯಾಲಜಿಕಲ್ ಸೆಮಿನಾರಿ MD ಓದೋದಕ್ಕೆ, ಇಂಜಿನಿಯರಿಂಗ್ ಮುಗಿಸಿದ ಆ ಸಮಯದಲ್ಲಿ. ಫಸ್ಟ್ ಇಯರ್ ಅಲ್ಲಿ ದೇವರ ಸೇವಕಿಯನ್ನು ನನಗೆ ಕೊಟ್ಟು ಆಶೀರ್ವದಿಸಿ ಮದುವೆ ಆಯಿತು. ಬೇರೆ ಒಂದು ದೇಶ, ನಾನು ಓದ್ತಾ ಇರುವಾಗ ಯಾರನ್ನು ತುಂಬಾ ರ್ಯಾಕಿಂಗ್ ಮಾಡಿದೇನೋ ಅವ್ರ ದೇಶಕ್ಕೆ ಕಳಿಸಿದೆ. ಯಾರಲ್ಲ ತುಂಬಾ, ನಾನು ನಮ್ಮ ಊರಲ್ಲಿರುವಾಗ ಅವ್ರು ಇಲ್ಲಿ ಬಂದು ಓದ್ತಾರೆ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀವು ಈ ಭಾಷೆಯಲ್ಲಿ ಯಾಕೆ ಮಾತಾಡ್ತೀರಿ, ಇಲ್ಲಿ ಒಂದು ನೀವು ಗ್ರೂಪಿಸ ಮಾಡ್ತಾ ಇದ್ದೀರಾ, ಎಲ್ಲರೂ ರಾತ್ರಿ ಊಟ ತಿನ್ನಿಸ್ಬೇಕು, ಅವರಿಗೆ ಫೈನ್ ಹಾಕ್ಬೋದು ನಾವು. ಬಟ್ ನಾನು ಎಲ್ಲಿ ಕಲಿಸ್ತಾರೆ ಗೊತ್ತಾ, ಬೈಬಲ್ ಕಾಲೇಜಿಗೆ ಅಲ್ಲೇ ಕಲಿಸ್ತಾರೆ. ಅಲ್ಲಿ ಹೋಗಿ ಅವ್ರ ಭಾಷೆಯನ್ನು ಓದಿ ಅವ್ರ ಮಧ್ಯದಲ್ಲಿ ಸೇವೆ ಮಾಡಲಿ 3 ವರ್ಷ. ಹಲ್ಲೆಲೂಯಾ. ಅಲ್ಲಿ ದೇವರು MD ಬಲ್ಲಿ ಅಲ್ಲಿದೆ ನೋಡಿ ಗೊತ್ತಾಗುತ್ತೆ. ದೇವರು 2 ಅವಾರ್ಡ್ಸ್ ಕೊಟ್ಟು ಸೇವೆಯಲ್ಲಿ ಹೆಚ್ಚಾಗಿ ನಿಲ್ಲಿಸಿ ಗುಜರಾತ್ ಕಳುಹಿಸಿದರು. ಅಲ್ಲಿ ಹೊಸ ಭಾಷೆ, ಫಸ್ಟ್ ಮಹಾರಾಷ್ಟ್ರ, ಆಮೇಲೆ ಗುಜರಾತಲ್ಲಿ 5 ವರ್ಷ. ನಾನು ಮಹಾರಾಷ್ಟ್ರ ಗುಜರಾತ್ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಾರ್ಡರ್ 1 ಕಿಲೋಮೀಟರ್ ಆ ಕಡೆ ಹೋದರೆ ಮಹಾರಾಷ್ಟ್ರ, ಈ ಕಡೆ ನಾವು ಗುಜರಾತ್ ಒಳಗಡೆ ಇದ್ದೇವೆ. ಫುಲ್ಲು ಟ್ರೈಬಲ್ ಏರಿಯಾಸ್. ಅಲ್ಲಿ 4-5 ವರ್ಷ ಸೇವೆ. ಹೊಸ ಭಾಷೆಯನ್ನು ಕಲಿತು ಹೊಸ ಭಾಷೆಯಲ್ಲಿ ಪ್ರಸಂಗ ಮಾಡಿ ಎಲ್ಲ ಆಗಿ ಎಲ್ಲ ರೆಡಿಯಾಗಿರುವಾಗ ಸಾಕಪ್ಪ ಕರ್ನಾಟಕ ಹೋಗಿ ಹೇಳಿಬಿಟ್ರು. ಇಲ್ಲಿ ಬಂದರೆ ಇಲ್ಲಿ ಹೊಸ ಭಾಷೆ, ಫಸ್ಟ್ ಬ್ಯಾಂಗ್ಳೂರು, ಆಮೇಲೆ ಇಲ್ಲಿ. ನೋಡಿದ್ರೆ ನನಗೆ ಗೊತ್ತು, ಅದು ದೇವರ ದಾರಿ. ನಾವು ಏನು ಮಾಡೋಕ್ಕಾಗಲ್ಲ. ಇವತ್ತು ಕೂಡ ಮನೆ ಇದಾಗ್ತಾ ಇದ್ದೇವೆ, 29 ಮನೆ ಸುತ್ತಾಗಿದ್ದೇವೆ. ಜಯಂತ್ ಒಂದು ಮನೆಗೆ ಸಾರಿ ಹಿಂಗೆಲ್ಲ ನಡೀತದಲ್ಲ. ನಾನು 21 ಮನೆ ಸುತ್ತ, ಅದು ಒಂದು ದೇಶದಲ್ಲಿ ಇಲ್ಲ, ಬೇರೆ ಬೇರೆ ಭಾಷೆ ಮಾತನಾಡೋದ್ರ ಮಧ್ಯದಲ್ಲಿ. ಎಷ್ಟು ಕಳ್ಕೊಂಡಿದ್ದೇವೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕಳ್ಕೊಂಡಿದ್ದೇವೆ ಅಂತ ಕಳ್ಕೊಳ್ಳುವಾಗಲಿ. ಬಟ್ ಸಿಕ್ಕಿದ್ದು ದೇವರು ಕೊಡ್ತಾ ಇದ್ದಾರೆ, ಏನು ಕೊರತೆ ಇಲ್ಲ. ಅವ್ರು ಎಲ್ಲಿ ಹೋಗಬೇಕು ಅಲ್ಲಿ ಕರ್ಕೊಂಡು ಬಂದು ಸ್ಥಾಪಿಸ್ತಾರೆ. ಹೇಳಿದ್ರೆ ಮೈಸೂರಿನ ಶಾಶ್ವತವಾದ ಸ್ಥಳ, ಅಲ್ಲಿ ನಿನ್ನ ಕುಟುಂಬವು ಜೊತೆಯಲ್ಲಿ ನಿನ್ನ ಜೀವ ಮಾಡೋವಲ್ಲ ಸೇವೆ ಮಾಡಿದ್ರು ನೀವು.
ಹಲ್ಲೆಲೂಯಾ. ಎಷ್ಟು ದೊಡ್ಡ ದೇವರು ಗೊತ್ತಾ? ನೀವು ಅನುಭವಿಸಬೇಕು. ನಾನು ಅನುಭವಿಸಿದೆ. ಚಿಕ್ಕ ವಯಸ್ಸಲ್ಲಿ ನನಗೆ ಅವರು ನನ್ನ ತಂದೆ ತಾಯಿ ದೇವರು ಬೇಕಾದ್ರೆ ಕೇಳಿದ್ರೆ ಕೊಟ್ಟಿದ್ದರು ಅಷ್ಟೇ. ಬಟ್ ನಾನು ಮರಣಾವಸ್ಥೆಯಲ್ಲಿ ಇರುವಾಗ ನನ್ನ ಸ್ಪೈನಲ್ಲಿ ಏಟು ಬಿತ್ತು, 3 ಸ್ಪೈನಲ್ಲಿ ರೈಟ್ ಸೈಡ್ ಪ್ರೊಲಾಪ್ಸ್ ಆಗಿ ಒಂದು ಕಾಲು ನಿಂದು ಹೋಯ್ತು. ಡಾಕ್ಟರ್ ಹೇಳಿಬಿಟ್ರು ಇವನು ಬದುಕಲ್ಲ, ಬದುಕಿದರೂ ಮಲಗಿ ಇರ್ತಾನೆ, ಇವನಿಗೆ ಮದುವೆ ಆಗಲ್ಲ, ಮಗು ಇರಲ್ಲ, ಮುಗಿದೋಯ್ತು ಅಂತ ಹೇಳುವಾಗ ಅವತ್ತು ರಾತ್ರಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಒಂದು ನಿರ್ಧಾರ ತಗೊಂಡ ರಾತ್ರಿ ದೇವರು ಮಾತನಾಡಿದೆ. ಹಾಗೆ ನಾನು ಇವನು ಆರಿಸಿಕೊಂಡಿದ್ದೇನೆ, ನಿನಗೆ ಹೆದರಬೇಡ, ನಾನು ಶರೀರದಿಂದ ಹೊರಗಡೆ ಇದ್ದೇನೆ, ಪಕ್ಕದಲ್ಲೆಲ್ಲ ಕರೆದಿದ್ದೇನೆ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾನು ಹೇಳಿದೆ ನನ್ನ ಅಣ್ಣ ಇದ್ದಾನೆ ಕರೆದಿರಿ, ಇಲ್ಲ ನಿನ್ನನ್ನೇ ನಾನು ಕರೆದಿದ್ದೇನೆ, ನಾನು ಪಾಪಿ, ಅದೆಲ್ಲ ನಾನು ನೋಡಿಕೊಳ್ತೇನೆ, ನಾನು ತೊಳೆದು ಶುದ್ಧೀಕರಿಸಿ ಜೀವನ ಕೊಡ್ತೇನೆ. 25 ದಿವಸದಲ್ಲಿ ವಾಸಿ ಮಾಡಿದರು. ಅಯ್ಯೋ ಮದುವೆ ಆಗಬೇಕು ಅಂತ ದೇವರು ಹೇಳಿದ ಮೇಲೆ ಸನ್ಯಾಸಿ ಆಗಬೇಕಂದ್ರೆ ನಿನಗೆ ಮದುವೆ ಇಲ್ಲದ ಜೀವನ ನಾನು ಕೊಡಲ್ಲ, ಅದರಿಂದ ನಾನು ನನ್ನ ಮಗಳನ್ನೇ ಕೊಡ್ತೇನೆ, ನಿನ್ನ ಹಾಗೇನೆ ಕಾಯ್ತಾ ಇರುವ ಆರಿಸಲ್ಪಟ್ಟ ಮಗಳಿಗೆ ಕೊಡ್ತೇನೆ ಎಂದು ನಂದಿನಿ ಅವರನ್ನು ಕೊಟ್ಟರು. ಹಾಗೆ ಇರುವಾಗ ನಮ್ಗೆ ಇಬ್ಬರಿಗೂ ಬೈಬಲ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ಡಾಕ್ಟರ್ ಸರಿನೇ ನಾವು ಅವತ್ತು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ದೇವ್ರ ಚಿತ್ತ. ಆದರೆ ಅಲ್ಲಿ ಆವಾಗ ಇಂಗ್ಲೀಷ್ ಟೀಚರ್ ಇಲ್ಲ ಆ ಬೈಬಲ್ ಕಾಲೇಜಲ್ಲಿ. ಕರೆಕ್ಟಾಗಿ ಒಂದು ಇಂಗ್ಲೀಷ್ ಟೀಚರ್ ಬೇಕಾದ್ರೆ ಮದುವೆ ಆಗಿ ಅವ್ರು ಅಲ್ಲೇ ಕೆಲಸಕ್ಕೆ ಬಂದರು. ನಾನು ಸ್ಟೂಡೆಂಟ್, ಅವ್ರ ಟೀಚರು. ಕ್ಲಾಸಲ್ಲಿ ನಾನಿಲ್ಲ. ಈ ರೀತಿಲಿ 3 ವರ್ಷ. ಆಮೇಲೆ ಗುಜರಾತ್ ನೀವು ನೋಡಿದರೆ ಅಲ್ಲೇ ಒಂದು ಮೊದಲು ದೇವರಲ್ಲಿ ಮನುಷ್ಯರು ಹೇಳಿದ್ರು, ಡಾಕ್ಟರ್ ಮಗು ಸಿಕ್ಕಲ್ಲ. ಫಸ್ಟ್ ಇಯರಲ್ಲಿ ಸ್ಯಾಮನ್ನು ಕೊಟ್ಟು ದೇವರು ಆಶೀರ್ವದಿಸಿದ್ರು. ಗುಜರಾತಲ್ಲಿ ಇರುವಾಗ 2ನೇ ಮಗಳು. ಹಲ್ಲೆಲೂಯಾ. ಮನುಷ್ಯರು ಆಲೋಚನೆಗಳು ಯೋಚನೆಗಳು ಅದೆಲ್ಲ ಏನಿಲ್ಲ. ದೇವರು ಒಂದು ಮಾತು ಹೇಳಿಬಿಟ್ರೆ ಆಶೀರ್ವದಿಸಿ ಹೇಳಿಬಿಟ್ರೆ ಅದು ಆಶೀರ್ವಾದ. ಹಲ್ಲೆಲೂಯಾ. ಆಮೇಲೆ ಇಲ್ಲಿ ತಂದಿದ್ದಾರೆ. ಮೈಸೂರು ಬರುವಾಗ ನನಗೆ ತುಂಬ ಭಯ ಇತ್ತು. ಒಂದು ಸಭೆಯನ್ನು ನಡೆಸಲಿಕ್ಕೆ ಭಾಷೆ ಬೇಕು. 30 ದಿವಸದಲ್ಲಿ ಕನ್ನಡ ಕಲಿತು ಹೇಗೆ ಆ ಬುಕ್ಕೆ ನನಗೆ ಸಾಕಾಗಿ. ಆಮೇಲೆ ಡಿಕ್ಲೋಡ್ ಬೈಬಲ್, ಅದರಲ್ಲಿ ಇಂಗ್ಲೀಷ್ ಕನ್ನಡ ಎರಡೂ ಇರೋದು. ಹಗಲು ರಾತ್ರಿ ಕೂತ್ಕೊಂಡು ಪ್ರೇಯರ್ ಮಾಡಿ ಮೊಳಗಾಲಲ್ಲಿ ಕಲಿತುಕೊಂಡ ಭಾಷೆ ಇದು. ನನ್ನ ಅಪ್ಪನ ಭಾಷೆ, ಅದು ನನ್ನ ಮದರ್ ಟಂಗ್. ದಿಸ್ ಇಸ್ ಮೈ ಫಾದರ್ಸ್ ಟಂಗ್. ಹಲ್ಲೆಲೂಯಾ. ಅನುಭವ, ಚಿಕ್ಕ ವಯಸ್ಸಲ್ಲಿ ಇದ್ದ ಅನುಭವ ಬೇರೆ. ನಾನು ದೇವರೊಂದಿಗೆ ನಡೆಯುವಾಗ, ಅವನು ನನ್ನ ಮಗು ಬಸುರಾಗಿರುವಾಗ ಒಂದು ಇಂಜೆಕ್ಷನ್ ವಿಷವಾಯಿತು, ನನ್ನ ಕಣ್ಣು ಮುಂದೆ ಸಾಯ್ತಾ ಇದ್ದಾರೆ ನಂದಿನಿ ಮ್ಯಾಮ್. ನಾನು ನೋಡಿ ಹೆದರಿಬಿಟ್ಟೆ. ರಾತ್ರಿಯಲ್ಲಿ ದೇವರು 10 ವರ್ಷ ನಿನ್ನ ಸೇವೆ ಹೇಗಿದೆ ಎಂದು ಪ್ರವಾದಿ ಮಹಾನ್. ನಮ್ಮ ಮನೆಯಲ್ಲಿ ಎಲ್ಲ ಪ್ರವಾದಿಗಳು, ಅಮ್ಮ ಪ್ರವಾದಿ, ಎಲ್ಲ ಪ್ರವಾದಿ. ಯಾವಾಗಲೂ ದೇವರು ಮಾತಾಡ್ತಾ ಇರೋರು, ಆದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ನಡೆಸ್ತಾ ಇರುವವರು. ಆ ಒಂದು ಮಾತು ಮೇಲೆ ನಾವು ಜೀವನ ನಡೆಸ್ತಾ ಇರುವೆವು. ಹಾಗೆ ಇರುವಾಗ ರಾತ್ರಿ ಹೇಳಿದರೆ ನೀನು 10 ವರ್ಷ ಜೀವನ ಹಂಗೆ ಇರ್ತದೆ ಹೇಳುವವರು ಮರುದಿವಸ ಸಾಯಿಸ್ತಾರ? ಅದು ನಿನ್ನ ಕಷ್ಟಗಳನ್ನು ಹಾದು ಹೋಯ್ದು ಹೇಳುದು. ಮರುದಿವಸ ಬರ್ತಿದೆ ನನಗೆ ಗೊತ್ತಿಲ್ಲ. ಇವರನ್ನು ICU ಹಾಕಿಬಿಟ್ರು, ಮಗು ಕೋಟೆಯಲ್ಲಿ. ಅಪ್ಪ ಹೆದರಿಬಿಟ್ಟೇವೆ. ಅದು ಇಂಜೆಕ್ಷನ್ ಎಕ್ಸ್ಪೈರಿ ಆಗಿರ್ಬೋದು. ದೇವರು ಹೇಳಿದ ಹಾಗೆ 3ನೇ ದಿವಸದಲ್ಲೇ ಅವರನ್ನು ಸುರಕ್ಷಿತವಾಗಿ ಮಗುವನ್ನು ತಾಯಿಯನ್ನು ತಂದರು. ಸುಮ್ಮನೆ ನಾನು ದೇವರ ಬಗ್ಗೆ ಬೈಬಲಲ್ಲೆಲ್ಲ ತ್ಯಾಳಜಿ ಹೋಗ್ಕೊಂಡು ಬಂದಿಲ್ಲ, ಇದು ಅನುಭವ. ಚಿಕ್ಕವಳು ಹುಟ್ಟಿದವ, ಇವರೇ ಬಲಹೀನತೆ ಉಳ್ಳವರು. ಅವರು ಇಬ್ಬರು ಅಣ್ಣ ತಮ್ಮ ಇಬ್ಬರಿಗೂ ಹೆಂಡತಿಯವರು ತುಂಬಾ ಬಲಶಾಲಿಗಳು. ಬಟ್ ಅವರಿಗೆ ಸಿಸೇರಿಯನ್ ಏನಾಯಿತು, ಇವರಿಗೆ ನಾರ್ಮಲ್ ಡೆಲಿವರಿ. 2ನೇ ಮಗಳಿಗೆ ನಾನು ಗುಜರಾತಲ್ಲಿ ಒಬ್ಬಂಟಿಗೆ, ಇವರು ತಮಿಳುನಾಡಲ್ಲಿ ಅಲ್ಲಿ ಹೋಗಿ ಗಿವಿಂಗ್ ಬರ್ತ್ ಹೋಗಿದ್ದಾರೆ. ರಾತ್ರಿಯಲ್ಲಿ ಒಂದು ಕನಸು ಬರ್ತಾ ಇದೆ, ಇವರಿಗೆ ಪೈನ್ ಬಂದಿದೆ. ಒಬ್ಬ ರೆಡ್ ಇಂಡಿಯನ್ ತರ ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಆ ಮೂಲೆಯಲ್ಲಿ ನನ್ನನ್ನು ನೋಡ್ತಾ ಇದ್ದಾನೆ. ಅದು ಶರೀರದಲ್ಲಿ ಇಲ್ಲ. ಅವನು ನನ್ನನ್ನು ನೋಡಿ ಬೇಗ ಬರುತ್ತಾನೆ. ನಾನು ಇದು ಕಾಟ ಕೆಳಗಡೆ ಹೋಗಿಬಿಟ್ಟೆ ಹೆದರಿ ಅವನನ್ನು. ಅವನ ಮೇಲಿಂದ ನನ್ನನ್ನು ಹೊಡಿತಾನೆ ಕೊಲ್ಲುವುದಕ್ಕೆ. ಆಮೇಲೆ ತಿರ್ಗಾ ಅವನು ಕೆಳಗಡೆ ಹೋಗ್ಬಿಟ್ಟ, ನಾನು ಮೇಲೆ ಇದ್ದೇನೆ. ಹಿಂದೆ ಒಂದು ಸೌಂಡ್ ಬಂತು, ನನ್ನ ಹೆಸರು ಹೇಳುವಂತೆ. ನಾನು ಹೇಳಿದೆ ಯೇಸು ಕರ್ತನು ಹೇಳಿದೆ. ಅವನು ಓಡುತ್ತಾನೆ, ನಾನು ಹಿಂದಿರ್ತೇನೆ. ಜೋರಾಗಿ ನಾನು ಭಯದಲ್ಲಿ ಅಲ್ಲೆಲ್ಲ ಹೇಳ್ತೇನೆ, ಅದು ಬರ್ತಾ ಇಲ್ಲ. ಆಮೇಲೆ ಹೋದ್ರೆ ಒಂದು ಇದು ಗ್ಲಾಸ್ ಹತ್ರ ಹೋಗಿ ನಿಂದೆ. ನಾನು ಅಲ್ಲಿ ನಿಂತ್ಕೊಂಡು ಹೇಳ್ತೇನೆ, ಇದ ನಿನ್ನ ಸ್ಥಳ ಹೋಗು, ಪಾದಾಳ ಅಂತ ಸೊಂದು ಹೋಗ್ಬಿಟ್ಟ ಒಳಗಡೆ. ಬಾತ್ರೂಮಲ್ಲಿ ನಾನು ಬೆಡ್ ಬೇರೆ ಫುಲ್ಲು ಇವ್ರು ಫೋನ್ ಬರುತ್ತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ. ನಮ್ಮ ಡ್ಯಾಡಿ ಹೇಳಿದ್ರು, ಅವಳಿಗೆ ತುಂಬ ನೋವಾಗ್ತದೆ ಶಿಶರಿ. ನಾನು ಹೇಳಿದೆ ನೋ ಸಿಸೇರಿಯನ್, ದೇವರು ಜಯ ಕೊಡುತ್ತಾರೆ. ಅವರಿಗೆಲ್ಲ ತಕ್ಷಣ ಹೇಳಿದ್ರೆ ಅರ್ಥ ಆಗಲ್ಲ, ಇವನು ಭೂಮಿಯಿಂದ ಮಾತಾಡ್ತಾರೆ. ಇವನೇನೋ ನೋಡಿ ಕನಸ ನೋಡಿಬಿಟ್ಟು ನಮ್ಮ ಅಪ್ಪ ಪಕ್ಕದಲ್ಲಿ 25,000 ತಗೊಂಡು ಇಟ್ಟಿದ್ರು. ಸಿಸರ್ ಮಾಡಿ. ನಾನು ಹೇಳಿದೆ ನೋ ಸಿಸೇರಿಯನ್, ನಾರ್ಮಲ್ ಡೆಲಿವರಿ. ಅದೇ 2 ನಾರ್ಮಲ್ ಡೆಲಿವರಿ. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಮಾತನಾಡಿ ಏನೋ ನಡೆಸಿ ನನಗೆ ಮನೆ ಸಿಕ್ಕಿತ್ತು. ಅದನ್ನು ಮಾರಿ ಹಣವನ್ನು ತಗೊಂಡು ಇಲ್ಲಿ ಸಭೆಯನ್ನು ಕಟ್ಟು ಅಂತ ಹೇಳಿದ್ರು. ಕಾಣಿಕೆ ಆಗ್ತಲ್ಲ, ಯಾರು ಕೇಳೋದಿಲ್ಲ, ನಾವು ನಮ್ಮ ಕೈಯಲ್ಲಿ ಕೊಡುವುದು ಎಲ್ಲರಿಗೂ.
ನೀ ಸಭೆ ಕಟ್ಟು, ನಾನು ಮನೆ ಕಟ್ಟುತ್ತೇನೆ. ಆ ಹಣವನ್ನು ಸಭೆಗೆ ಹಾಕಿದ್ದೇವೆ. ಪ್ರಾರಂಭಿಸುವಾಗ ಬರೀ 2 ಜನರು, ವಾಸು ಮಲದ 2 ಜನರು, ಬರೀ ನಾವು 4 ಜನರು 6 ಜನರು ಕೂತ್ಕೊಂಡು ಆರಾಧಿಸಿದೆವು. ಹಲ್ಲೆಲೂಯ. ಹಿಂಗೆ ಪ್ರಾರಂಭಿಸಿದ್ರು, ದೇವರು ಹಿಂಗೆ ಬೆಳೆಸಿದ್ದಾರೆ. ಹಲ್ಲೆಲೂಯ. ನಮಗೆ ಎಲ್ಲ ಹೆಚ್ಚು ವಿಶ್ವಾಸವಿದ್ದಾರೆ, ಬರುವವರು ಕಡಿಮೆಯಲ್ಲಿ. ಹಲ್ಲೆಲೂಯ. ಅದ್ಭುತಗಳನ್ನು ಪಡ್ಕೊಂಡು ಹೋದವರು ಜಾಸ್ತಿ, ಬಟ್ ನೆಲಗೊಂಡಿರೋರು ಕಡಿಮೆ. ಹಲ್ಲೆಲೂಯ. ಅವರು ನಡೆಸಿದ್ದಾರೆ, ಸ್ಥಾಪಿಸಿದರು, ಸ್ಥಾಪನವಾಗಿ ಸ್ಥಾಪಿಸಿದರು, ಟ್ರಸ್ಟ್ ಆಗಿ ಸ್ಥಾಪಿಸಿದರು. ಎಷ್ಟೋ ಕೋವಿಡ್ ಕಾಲದಲ್ಲಿ ಎಷ್ಟೋ ಸಹಾಯಗಳು ಮಾಡೋದು ಸಹಾಯ ಮಾಡಿದರು. ಅನುಭವ, ದೇವರು ಜೊತೆಯಲ್ಲಿ ಇದ್ದರು. ಪ್ರಾರ್ಥನೆ ಮಾಡುವ ಜನರಿಗೆ ಬಿಡುಗಡೆ. ಎಷ್ಟು ಜನರು ನೋವು, ಕಷ್ಟ, ರೋಗ ಅಂತ ಬಂದರು. ಮರಣಾವಸ್ಥೆಯಲ್ಲಿ ಬಂದವರು ಕೂಡ ದೇವರು ಬಿಡುಗಡೆ ಕೊಟ್ಟರು. ಎಷ್ಟು ಜನರಿಗೆ ದೆವ್ವಕಾಟದಿಂದ ಬಿಡುಗಡೆ ಇದೇ ಸ್ಥಳದಲ್ಲಿ. ಕೆಲವು ಜನರಿಗೆ ಇಲ್ಲ ಇದ್ರ ಪರವಾಗಿಲ್ಲ, ಅವ್ರಿಗೆ ಗೊತ್ತು, ಈ ಯೂಟ್ಯೂಬ್ ಅಲ್ಲಿ ನೋಡಿಕೊಳ್ಳಲಿ. ಹಲ್ಲೆಲೂಯ. ಹಲ್ಲೆಲೂಯ. 10-15 ದೆವ್ವಗಳಿಂದ ಬಂದವರಿಗೆಲ್ಲ ಬಿಡುಗಡೆ ಕೊಟ್ಟು ಇವತ್ತು ಒಳ್ಳೆಯವರಾಗಿ ಬದುಕ್ತಾ ಇದ್ದಾರೆ, ಒಳ್ಳೆ ಜೀವನ ಜೀವಿಸ್ತಾ ಇದ್ದಾರೆ. ದೇವರು ಮಾಡಿರೋದು ಯಾವುದು ಕೊರತೆಯೂ ಇಲ್ಲ. ಎಷ್ಟೋ ಕುಟುಂಬಗಳು ಒಡೆದೋಗಿರೋ ಸಮಯದಲ್ಲಿ ಸಭೆಗೆ ಬಂದರು, ಇವತ್ತು ಚೆನ್ನಾಗಿ ಜೊತೆಯಲ್ಲಿ ಬದುಕಿದ್ದಾರೆ. ಹಲ್ಲೆಲೂಯ. ಒಂದಲ್ಲ 17 ಕುಟುಂಬಗಳು ನಾನು ಹೇಳ್ಬೋದು. ಇರುವಾಗ ಅವರನ್ನು ಅನುಭವಿಸಬೇಕು, ಸಾವಿದು ನೋಡಬೇಕು, ನಿಮಗೆ ಅನುಭವ ಬೇಕು. ಒಂದೊಂದು ಹೆಜ್ಜೆಯಲ್ಲಿ ದೇವರ ಮಂದಿಗೆ ಇದ್ದಾರೆ. ಓದುವ ಸಣ್ಣ ಸಣ್ಣ ವಿಷಯಗಳು, ದೊಡ್ಡ ವಿಷಯಗಳವರೆಗೆ ದೇವರ ಜೊತೆಯಲ್ಲಿ ಇದ್ದಾರೆ ಅಂತ ಅನುಭವ ಇರಬೇಕು. ನಿನ್ನೆ ಆ ಒಂದು ಸಭೆಗೆ ನನ್ನನ್ನು ಆ ಗ್ರಾಜುಯೇಷನ್ಗೆ ಕರ್ಕೊಂಡು ಹೋದವರು, ಆ ಪಾಸ್ಟರ್ ಎಲ್ಲ ಮುಗಿಸಿದ ಮೇಲೆ ನಾವು ತಿರುಗಿ ಬರುವಾಗ ಟೈರ್ ವಾಪಳಿಗೆ ಆಗ್ತಾ ಇದೆ. 40 ಕಿಲೋಮೀಟರ್ ಗಾಡಿಯನ್ನು ಓಡಿಸಬೇಕು. ಟೈರ್ ನೋಡಿದ್ರೆ ಕಂಪ್ಲೀಟ್ ವೀಕ್. 2 ರೀತಿ ತಾರ ಹೊರಗಡೆ ಬಂದಿದೆ. ನಾನು ನೋಡಲೇ ಇಲ್ಲ ಫ್ರಂಟ್ ಟೈರ್. ನಾನು ಒಂದು ಮಾತು ಹೇಳಿ, ಹೋಗುವಾಗ ಗುಜರಾತಲ್ಲಿ ಇರುವ ಕಿಕ್ಕಾಪಿ ಒಂದು ಸ್ಥಳದಿಂದ, ನಾನಿರುವ ಸ್ಥಳದಲ್ಲಿ ಅಲ್ಲಿ ಸೇವೆ ಮುಗಿಸ್ಬಿಟ್ಟು ರಾತ್ರಿ ಬರ್ತಾ ಇದ್ದೇನೆ. ಅಲ್ಲಿ ಬೈಕ್ ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಓಪನ್ ಮಾಡಿ ನೋಡಿದ್ರೆ ಪೆಟ್ರೋಲ್ ಒಂದು ಚೂರು ಕೂಡ ಇಲ್ಲ. ಮನೆ 7 ಕಿಲೋಮೀಟರ್ ದೂರದಲ್ಲಿ ಇದೆ. ಮನೆಗೆ ಹೋಗ್ಬೇಕು 12 ಗಂಟೆ ರಾತ್ರಿ. ಅಲ್ಲಿ ಹಳ್ಳಿಗಳಲ್ಲಿ ಪ್ರೇಯರೇ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಓಪನ್ ಏರ್ ಮೀಟಿಂಗ್ಸ್. ನಾನು ಒಬ್ಬನೇ ಹೋಗಿದ್ದೆ, ಇವರು ಮನೆಯಲ್ಲಿ ಇದ್ದಾರೆ. ಪ್ರೇಯರ್ ಮಾಡಿದೆಪ್ಪ, ಅದ್ರಲ್ಲಿ ಬಟನ್ ಫೋನ್, ಇವರ ಸ್ಮಾರ್ಟ್ ಫೋನ್. ಬಟನ್ ಫೋನ್ ನೋಡಿದ್ರೆ ಇವರು ಮಳೆಗೆ ನಿದ್ರೆ ಮಾಡಿಬಿಟ್ರು. ಅಲ್ಲಿ ಮೊಳಗಾಲಲ್ಲಿ ನಿಂದು ಆ ಅಡವಿ ಮಧ್ಯದಲ್ಲಿ ಪ್ರೇಯರ್ ಮಾಡಿದೆ. ಗಾಡಿಯನ್ನು ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಯಿತು. ಒಂದೇ ಹಿಡಿ ಮನೆ ಮುಂದೆ ಆ ಅಪಾರ್ಟ್ಮೆಂಟ್ ಕೆಳಗಡೆ ಬರುವಾಗ ಆಫ್ ಆಯಿತು. ಅದನ್ನು ಹೇಳಿಕೊಂಡು ಬಂದೆ. ಇವತ್ತು ತಿರುವಾಗ ನಮ್ಮ ಟೈರ್ ಇವತ್ತು ಡಗ 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 ಡಗ. ನಾವು ಇಬ್ಬರು ಹಿಡಿದು ನೋಡಿದ್ದೇವೆ, ಟೈರ್ ಹಿಂಗೆ ಇದೆ, ಹಿಂಗೆ ಗಾಡಿ ಹೋಗುತ್ತೆ, ಫುಲ್ ವೈಬ್ರೇಷನ್ ಮಾಡಲೇ ಹೋಗ್ತಾ ಇದ್ದೇವೆ. 40 ಕಿಲೋಮೀಟರ್ ಆಗಿದ್ದಾರೆ. ದೇವರಿದ್ದಾರೆ, ಕೈ ಬಿಡುವುದಿಲ್ಲ. ಯಾಕಂದ್ರೆ ಅವ್ರು 4 ಟ್ರೈನು ಮೈಲಾರದುರ್ಗ ಎಕ್ಸ್ಪ್ರೆಸ್ ಹಿಡಿಬೇಕು. ನಾನು HD ಕೋಟೆಯಲ್ಲಿ ಇದ್ದೇನೆ. HD ಕೋಟೆಯಲ್ಲಿ ಬರುವಾಗ ಮಧ್ಯದಲ್ಲಿ ಹಿಂಗಾಯಿತು. ಇನ್ನೊಂದು 40 ಕಿಲೋಮೀಟರ್ ದೂರ ಅವರು ತೋರಿಸ್ತಾರೆ. ನನಗೆ ಬಕ್ಕ ಅಂತ ಆದರೂ ದೇವರೇ ಕರ್ಕೊಂಡು ಬಂದವರು ನಮ್ಮನ್ನು ಸುರಕ್ಷಿತವಾಗಿ ಅಲ್ಲಿ ಸ್ಟೇಷನ್ ಬಿಟ್ಟ ಮೇಲೆ ಏನಾದರೂ ಪರವಾಗಿಲ್ಲ, ನಾನು ಅಲ್ಲೇ ನಿಲ್ತೇನೆ, ಬಟ್ ಅವ್ರನ್ನು ಬಿಡಬೇಕು ಅಂತ ನಾನು ಪ್ರಾರ್ಥಿಸಿದೆ. ಅಲ್ಲಿ ಹೋಗಿ ನಾನು ಇಲ್ಲಿ ಬಂದು ವರ್ಕ್ಶಾಪ್ ಅಲ್ಲಿ ಹೋಗಿ ಟೈರ್ ಅನ್ನು ಚೇಂಜ್ ಮಾಡುವ ತನಕ ದೇವರು ಕೈ ಬಿಟ್ಟಿರಲಿಲ್ಲ. ಟೈರ್ ಚೇಂಜ್ ಆದ ಮೇಲೆ ಪಂಚರ್ ಆಯ್ತು. ಹೊರಗಡೆ ಹೋಗಿ ನೋಡಿದೆ, ಪಂಚರ್ ಆಗಿರ್ತದೆ. ಮನೆಗೆ ಬಂದ ಮೇಲೆ ಪಂಚರ್ ಆಯ್ತು. ದೇವರು ದಾರಿಯಲ್ಲಿ ಕೈ ಬಿಡುವ ದೇವರೇ. ಅನುಭವಿಸಬೇಕು, ನೀವು ಅನುಭವಿಸಬೇಕು. ನಿಮ್ಮ ಅನುಭವಗಳು ಕಡಿಮೆ, ಆದ್ರಿಂದ ನೀವು ಸಭೆಗೆ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀವು ಏನೇನೋ ಲೋಕದ ಕಾರ್ಯಗಳು ಮನುಷ್ಯರ ಹಾಗೆ ಬದುಕುತ್ತೀರಿ. ನಾನು ಹೇಳ್ತೇನೆ, ದೇವರು ಯಾವ ಬರೀ ಬೈಬಲಲ್ಲಿ ಓದಿಕೊಂಡು ಒಂದು ಆಮೇಲೆ ಮುಗಿದ ಮೇಲೆ ಪ್ರಾರ್ಥನೆ ಮುಗಿಸಿಬಿಟ್ಟು ಹೋಗೋದಲ್ಲಿ ದಿನ ಒಂದೊಂದು ಸೆಕೆಂಡ್ ನೀವು ಅನುಭವಿಸಬೇಕು. ಒಂದೊಂದು ಕ್ಷಣದಲ್ಲಿ ನೀವು ಅವರನ್ನು ಅನುಭವಿಸಬೇಕು. ನೀವು ಅನುಭವಿಸಿದರೆ ಮಾತ್ರ ಈ ದೇವರ ಮೇಲೆ ಪ್ರೀತಿ ಬರುತ್ತೆ. ನೀವು ಜೋರಾಗಿ ಆನಂದಿಸುವಿರಿ, ಒಂದೊಂದು ವಾಕ್ಯಕ್ಕೂ ಹಲ್ಲೆಲೂಯಾ ಹೇಳುವಿರಿ. ಯಾಕಂದ್ರೆ ಅದೆಲ್ಲ ಬೈಬಲಲ್ಲಿ ಇರುವ ಒಬ್ಬೊಬ್ಬರ ಯಾಕೋಬನ ಅನುಭವ ನಿಮ್ಮ ಅನುಭವ ಆಗಿರುತ್ತೆ. ಹಣ್ಣಳ ಅನುಭವ ನಿಮ್ಮ ಅನುಭವವಾಗಿರುತ್ತೆ. ಅಬ್ರಹಾಮನ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ನೀವು ಜಯವನ್ನು ಹೊಂದಿಕೊಳ್ಳುವಿರಿ. ಹೋರಾಡಿ ಪ್ರಾರ್ಥನೆ ಮಾಡಿ ಜಯವನ್ನು ಹೊಂದಿಕೊಂಡವರೇ ಆರಾಧಿಸುವರು. ದೇವರನ್ನು ನೀವು ಅನುಭವಿಸಿ ನೋಡುವಾಗ ನೀವು ಹೇಳುವಿರಿ, ಈ ದೇವರು ಇನ್ನು ಮುಂದೆ ನನ್ನ ದೇವರು, ರೂಪನ ದೇವರು, ಸಾವಿತ್ರಿ ದೇವರು ದೇವರು, ವಾಸುದೇವರು ದೇವರು, ಗೋಗಿನಾಥ್ ದೇವರು, ಗೋಗಿನಾಥನ ದೇವರು. ಈಗ ನಾವು ಹೇಳಬೇಕು. ರೆಡಿನಾ? ಇಲ್ಲ, ಈ ಪ್ರಸಂಗಕ್ಕೆ ಒಂದು ಮಾರ್ಕ್ ಹಾಕ್ಬಿಟ್ಟು ಹೋಗೋಣ. ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಪಾಯಿಂಟ್ ಅನ್ನು ಅಲ್ಲಿ ತೋರಿಸಲೇ ಇಲ್ಲ. ಹೋಗ್ತಾ ಇದ್ದಾರೆ. ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ ಮತ್ತು ಶಾಂತಿ ಮತ್ತು ದೊಡ್ಡ ಆಶೀರ್ವಾದಗಳನ್ನು ನೀಡುತ್ತಾನೆ. ಯಾವಾಗ ಕಷ್ಟಗಳು ಸಮಸ್ಯೆಗಳು ಬರುವಾಗ ಮಾತ್ರ ಅಲ್ಲ, ನಾನು ಹೇಳ್ತೇನೆ, ಅದರಲ್ಲಿ ಪಾಯಿಂಟ್ ಹಂಗೆ ಇರಲಿ, ಯಾವಾಗಲೂ ನೀವು ದೇವರ ಪ್ರಸಂಗಕ್ಕೆ ಬರಬೇಕು. ವಾಗ್ದಾನ ಹಿಡಿದು ನೀವು ಪ್ರಾರ್ಥಿಸಬೇಕು, ಎಡಬಿಡದೆ ಆರಾಧಿಸಬೇಕು.
ಎಡೆಬಿಡದೆ ಆರಾಧಿಸಲು ಪ್ರಾರ್ಥಿಸಲು ಬರಿದು ಮಾಡಿಕೊಂಡು ಒಪ್ಪಿಸಿಕೊಡಬೇಕು, ಪ್ರಾಣಾತ್ಮಸನ್ನು ಒಪ್ಪಿಸಿಕೊಡಬೇಕು. ಅದೇನು? ಪಾಪ ಇಲ್ಲದ ಜೀವನ ಜೀವಿಸಿ ಯಾರು ಪ್ರಾರ್ಥಿಸ್ತಾರೋ ಅವರಿಗೆ ಉತ್ತರ ಸಿಗುತ್ತೆ. ನಾವು ಲೋಕದವರಾಗಿ ಬದುಕಿಕೊಂಡು ಬರಿದು ಮಾಡಿಕೊಂಡೆ ಅಂತ ಹೇಳಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಪ್ರಾರ್ಥಿಸಲು ಉತ್ತರ ಸಿಗಲ್ಲ. ಬರಿದು ಮಾಡಿಕೊಳ್ಳಬೇಕು, ಒಪ್ಪಿಸಿಕೊಡಬೇಕು. ಪ್ರಾರ್ಥಿಸುವಾಗ ದೇವರನ್ನು ಅನುಭವಿಸಿದ್ರಿ, ಅವ್ರ ಪ್ರಸನ್ನತೆಯನ್ನು ಅನುಭವಿಸಬೇಕು. ಅವ್ರ ಮಾತು ಕಿವಿಯಲ್ಲಿ ಹೇಳುತ್ತೆ. ಅಲ್ಲೆಲೂಯಾ. ಬರೀ ಕಣ್ಣಿಂದ ನೋಡಬಹುದು, ದರ್ಶನದಲ್ಲಿ ನೀವು ನೋಡುವಿರಿ ಅವರನ್ನು. ಈ ಅನುಭವ ಇಲ್ಲದಿದ್ದರೆ ನೀವು ದೇವರೊಂದಿಗೆ ನಡೆಯೋಕ್ಕಾಗಲ್ಲ. ದಾರಿಯಲ್ಲಿ ಬಿದ್ದೋಗ್ಬಿಡುವಿ. ಎಲ್ಲರಿಗೂ ಸಿಗುತ್ತೆ. ನಾನು RC CSI, ನಾನು MRI RI, ಎಲ್ಲ ಹೊಸ ಹೊಸ ಹೆಸರುಗಳಿರುತ್ತೆ. ನೋ ನೋ ನೋ, ನೀವು ಕ್ರೈಸ್ತರು ಅಷ್ಟೇ. ಕ್ರಿಸ್ತನ ಮಧ್ಯಗಿದ್ದಾರೆ. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿ, ಅಷ್ಟೇ ಸಾಕು. ಹಲ್ಲೆಲೂಯಾ. ಯಾವುದು ಡಿನಾಮಿನೇಷನ್ ಹೆಸರು ಸಿಗದಿಲ್ಲ. OPC LLC ಇಲ್ಲ, ಬೇಡ. ನಾವು ಸಿ ಕ್ರಿಸ್ಟಿಯನ್ಸ್. ಹಲ್ಲೆಲೂಯಾ. ಲೆಟ್ ಅಸ್ see God. We have to see God. ಅಷ್ಟೇ. ನೀವು ಆ ರೀತಿಯಲ್ಲಿ ಒಂದು ಅನ್ಯೋನ್ಯತೆಯಲ್ಲಿ ಪ್ರಾರ್ಥಿಸಿರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಿರಿ, ಬರಿದು ಮಾಡಿಕೊಂಡು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿರಿ. ಯಾಕೋಬನು ಆಶೀರ್ವದಿಸಿದ ದೇವರು ಈ ಒಂದು ಅನುಭವವನ್ನು ನಿಮಗೆ ಕೊಟ್ಟು, ನಿಮ್ಮ ಜೀವನದಲ್ಲಿ ಕೊಟ್ಟು, ಬೈರಿಗಳ ಕೈಯಿಂದ ತಪ್ಪಿಸಿ ಕಾಪಾಡಿ, ಯಾರು ನಿಮ್ಮನ್ನು ಮುಟ್ಟಕ್ಕಾಗದ ರಕ್ತ ಕೋಟೆ ಒಳಗಡೆ ನಿಮ್ಮನ್ನು ಮರೆಮಾಚಿ ಕಾಪಾಡಿ, ನಿಮಗೆ ಕೊಟ್ಟಿರುವ ಆಶೀರ್ವಾದದಲ್ಲಿ ಕರ್ಕೊಂಡು ಸೇರಿಸುವನು, ನಿಮಗೆ ಇರುವ ಸೇವೆಯನ್ನು ನಿಮಗೆ ಕೊಡುವನು, ನಿಮ್ಮನ್ನು ಹೆಚ್ಚಾಗಿ ನಿಲ್ಲಿಸಿ ನಿಮ್ಮ ಮುಖಾಂತರ ಅನೇಕ ಜನರನ್ನು ದೇವರ ದಾರಿಯಲ್ಲಿ, ರಕ್ಷಣೆ ದಾರಿಯಲ್ಲಿ ನಡೆಸುವ ಈ ವಾಕ್ಯದ ಮುಖಾಂತರ ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಿ ಪ್ರಾರ್ಥಿಸಿಕೊಳ್ಳೋಣ. ಬನ್ನಿ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ನಿಮಗೆ ಸ್ತೋತ್ರ ಸ್ತೋತ್ರ యేసయ్య. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಬಿದ್ದು ಹೋಗದೆ ನಿಲ್ಲುತ್ತಾ ಇರೋದು ನಿಮ್ಮ ಕೃಪೆಯಾದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ವಾಗ್ದಾನ ಮಾಡಿರುವ ದೇವರು ನಂಬಿಗಸ್ತನಾಗಿ ಅಪ್ಪ ಎಲ್ಲ ವಾಗ್ದಾನವನ್ನು ಪೂರೈಸುವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ 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 ರಾಜ. ಹೌದಪ್ಪ, ನಿಮ್ಮ ರಕ್ತ ಕೋಟೆ ಒಳಗೆ ನಮ್ಮನ್ನು ಮರೆಮಾಡಿ ಕಾಪಾಡಿರುವ ದೇವರು, ಶಿಲುಬೆಯ ನೆರಳಲ್ಲಿ ಮರೆಮಾಡಿ ಕಾಪಾಡಿರುವ ದೇವರು, ಇದುವರೆಗೂ ಅಂದಚಂದವಾಗಿ ನಡೆಸಿದ ದಯೆಗಾಗಿ, ಕರುಣೆ, ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಈ ದಿನ ನಮ್ಮೊಂದಿಗೆ ಮಾತನಾಡಿರುವ ಈ ಒಂದು ವಾಗ್ದಾನ ವಾಕ್ಯಗಾಗಿ ನಿಮಗೆ ಸ್ತೋತ್ರ ರಾಜನೇ. ಅಪ್ಪ, ಯಾಕೋಬನಿಗೆ ಕೊಟ್ಟಂಥ ವಾಗ್ದಾನವನ್ನು ನೀವು ಪೂರೈಸಿದ್ರಿ ಎಂಬುದನ್ನು ನೋಡಿದ್ದೇವೆ ಸ್ವಾಮಿ. ಅಪ್ಪ, ಅವನು ಕಷ್ಟ ಸಮಯದಲ್ಲಿ, ಸಂಕಟದಲ್ಲಿ, ನೋವಿರುವಾಗ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ, 20 ವರ್ಷ ಆದಮೇಲೆ ಒಂದು ಕಡೆಯಿಂದ ಹೊರಡು ಹೋಗಿ ತನ್ನ ಜೀವನವನ್ನು ಕಟ್ಟಬೇಕಂತ ಇರುವಾಗ ಈ ಒಂದು ಭಯ ನನಗೂ ನನ್ನ ಜೀವನದಲ್ಲಿ ಬಂತಲ್ಲ, ನಾನು ಏನು ಮಾಡೋದು, ಇಷ್ಟು ವರ್ಷದ ದ್ವೇಷ ನನ್ನನ್ನು ಬಿಡುವುದಿಲ್ಲ, ಅವನನ್ನು ಸಾಯಿಸಿಬಿಡ್ತಾನೆ ಎಂಬ ಆ ಭಯದಲ್ಲಿ ಬರುವಾಗ ರಾಜನೇ, ನೀವಪ್ಪ ಕೊಟ್ಟಂತ ವಾಗ್ದಾನವನ್ನು ನೆನೆಸಿಕೊಂಡು ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಲ್ಲಿ, ಅಪ್ಪ ನನಗೆ ಮನುಷ್ಯನ ಸಹಾಯ ಬೇಡ, ನೀನೇ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮ ಪಾದಕ್ಕೆ ಓಡಿ ಬಂದ ಕಾರಣ ಅವನು ಪ್ರಾರ್ಥನೆ ಮಾಡಿದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ, ಎಡೆಬಿಡದೆ ಪ್ರಾರ್ಥನೆ ಮಾಡಿದ ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ತನ್ನನ್ನು ತಗ್ಗಿಸಿಕೊಂಡು, ತನ್ನನ್ನು ಬಲಿದುಕೊಂಡು, ಅಯ್ಯ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀನಿಲ್ಲದೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮನುಷ್ಯನ್ ಕೊಡುವ ಆಶೀರ್ವಾದ ನನಗೆ ಬೇಡ, ನನ್ನ ತಂದೆ ತಾಯಿ ಹೇಳಿಕೊಟ್ಟದು ನನಗೆ ಬೇಡ, ನೀನ್ ನನಗೆ ದೇವರಾಗಿರ್ಬೇಕಯ್ಯ, ನನಗೆ ಆಶೀರ್ವಾದವನ್ನು ಕೊಡಬೇಕಪ್ಪ, ನಾನು ಸುಮ್ಮನೆ ಇಲ್ಲಿಂದ ಹೋಗುವುದಿಲ್ಲ, ನೀನನ್ನು ಆಶೀರ್ವದಿಸದೆ ನಾನು ಇಲ್ಲಿಂದ ಹೋಗುವುದೇ ಇಲ್ಲ ಎಂಬುದಾಗಿ ಅಪ್ಪ ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಎಡೆಬಿಡದೆ ಪ್ರಾರ್ಥನೆ ಮಾಡಿದ ಕಾರಣ ಅವನಿಗೆ ವಾಗ್ದಾನವನ್ನು ಪೂರೈಸಿ
ಅಪ್ಪ ಅವನು ಯಾಕೋಬನಂತಲ್ಲದೆ ಇಸ್ರೇಲ್ ಅನ್ನ ಕರೆದು ಅಪ್ಪ 12 ಗೋತ್ರಕ್ಕೆ ತಂದೆಯಾಗಿ ನಿಲ್ಲಿಸಿದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಾವು ಸಹ ರಾಜನೇ, ನೀವು ಅಬ್ರಹಾಮನ ದೇವರು, ಈಸಾಕಿನ ದೇವರು, ಯಾಕೋಬನ ದೇವರನ್ನು ಮಾತ್ರ ಅಲ್ಲ ಅಪ್ಪ, ನಮಗೂ ನೀವು ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜನೇ. ನಮ್ಮ ಜೀವನದಲ್ಲಿ ಕೊಟ್ಟಂತ ವಾಗ್ದಾನವನ್ನು ಪೂರೈಸಪ್ಪ. ಅಪ್ಪ ನೀ ಲೋಕದ ಕೊನೆಯವರೆಗೆ ಇರುವೇನು, ಒಬ್ಬ ನಿಮ್ಮನ್ನು ಸೋಲಿಸಕ್ಕಾಗುವುದಿಲ್ಲ, ನಾನೇ ನಿಮಗೆ ಜಯ ಕೊಡುವ ಯೆಹೋವ ನಿಸ್ಸಿ ಎಂಬುದಾಗಿ ನಮಗೆ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ. ನಾವು ಸೋಲು ಹೋಗಿ ಬಿದ್ದು ತಡಳಿ ಬಳಲಿ ಹೋಗಬಾರದು ರಾಜನೇ. ನಿಮ್ಮಲ್ಲಿ ಬಲ ಹೊಂದಿಕೊಂಡು ಅಪ್ಪ ನೀವು ಆಶೀರ್ವದಿಸಿಲ್ಲ ಅಂದ್ರೆ ನಾನು ಹೋಗುವುದಿಲ್ಲ ಎಂಬ ಎಡೆಬಿಡದೇ ಇರುವ ಪ್ರಾರ್ಥನೆಯನ್ನು, ನಂಬಿಕೆಯ ಪ್ರಾರ್ಥನೆಯನ್ನು, ಸ್ಥಿರವಾದ ಪ್ರಾರ್ಥನೆಯನ್ನು ಮಾಡಿ ಅಪ್ಪ ನಾವು ಜಯ ಹೊಂದಿಕೊಳ್ಳೋಕೆ ನಮಗೆ ಸಹಾಯ ಮಾಡಯ್ಯ. ನಾವು ಮನುಷ್ಯರನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ, ಆರೋಗ್ಯ ಸಮಸ್ಯೆಗಳನ್ನು ನೋಡಿ ಹೆದರದೆ ನಮ್ಮೊಂದಿಗಿರುವ ದೇವರನ್ನು ನೋಡಿ ಅಪ್ಪ ಯೆಹೋವ ನಿಸ್ಸಿಯಾಗಿ ಜಯ ಕೊಡುವ ದೇವರನ್ನು ನೋಡಿ ಜಯ ಹೊಂದಿಕೊಂಡು ಜಯಶಾಲಿಗಳಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಯ್ಯ. ಹಂಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಯಾಕೋಬನಿಗೆ ನೀವು ವಾಗ್ದಾನವನ್ನು ಕೊಟ್ಟು ಅದನ್ನು ಪೂರೈಸಿದ ಹಾಗೆಯೇ ನಮಗೆ ಕೊಟ್ಟಂತ ಎಲ್ಲಾ ವಾಗ್ದಾನವನ್ನು ಈ ವರ್ಷದಲ್ಲಿ ನೀವು ಕೊಟ್ಟರು. ಮನುಷ್ಯರಿಗೆ ಅಸಾಧ್ಯವಾಗಿರುವ ಕಾರ್ಯ ದೇವರಿಗೆ ಸಾಧ್ಯ ಎಂಬುದಾಗಿ ಸ್ವಾಮಿ. ಅಪ್ಪ ಅವರು ಇಬ್ಬರು ಇದ್ದ ದ್ವೇಷದಲ್ಲಿ, ಕೋಪದಲ್ಲಿ ಒಬ್ಬರನ್ನೊಬ್ಬರು ಸಾಯಿಸಬೇಕು ಅಂತಿದ್ದ ಪರಿಸ್ಥಿತಿಯಲ್ಲಿ ದೇವರಪ್ಪ ಅದು ಮನುಷ್ಯನಿಗೆ ಅಸಾಧ್ಯವಾಯಿತು. ಆ ಸಮಾಧಾನವನ್ನು ನೀವು ಅವರಿಗೆ ಕೊಟ್ಟರಪ್ಪ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಮ್ಮಿಂದ ಆಗಲ್ಲ ಎಂದಿರುವ ಎಲ್ಲಾ ಅಸಾಧ್ಯ ಕಾರ್ಯಗಳನ್ನು ದೇವರು ನಮಗೆ ಈ ವರ್ಷ ಸಾಧ್ಯ ಮಾಡಿ ನಮ್ಮನ್ನು ಸಹ ಸಾಕ್ಷಿಗಳಾಗಿ ನಿಲ್ಲಿಸಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಕೊರತೆಗಳನ್ನು ಕ್ಷಮಿಸಯ್ಯ. ನಾವು ಪದೇ ಪದೇ ಅದೇ ಪಾಪವನ್ನು, ಅದೇ ಕೊರತೆಗಳನ್ನು ಇಟ್ಕೊಂಡು ಬದುಕದೆ ಎಲ್ಲವನ್ನು ಸ್ವಾಮಿ ನಾವು ಬಿಟ್ಟು ಬಿಟ್ಟು ನೀವು ಹೇಗೆ ಬಯಸುತ್ತೀರೋ ಹಾಗೆ ನಾವು ಬದುಕಿ ಸ್ವಾಮಿ. ಅಪ್ಪ ಮುಂಜಾನೆ ಪ್ರಾರ್ಥನೆಯಲ್ಲಿ ನಾವು ನಿಮ್ಮನ್ನು ಹುಡುಕಿ ಓಡಿ ಬಂದು ವಾಕ್ಯವನ್ನು ಓದಿ ಅದರಲ್ಲಿ ನೀವೇನು ಮಾತನಾಡುತ್ತೀರಿ ಅಂತ ತಿಳಿದುಕೊಂಡು ಅದರ ಪ್ರಕಾರ ವಿಧೇಯರಾಗಿ ಬದುಕಿ ರಾಜನೇ ಆರಾಧನೆಯಲ್ಲಿ ಸ್ವಾಮಿ ಎಲ್ಲ ಬಂಧನಗಳನ್ನು ಬಿಚ್ಚುವ ಅಪ್ಪ ವಿಶ್ವಾಸಿಗಳಾಗಿ ಸೇವಕರಾಗಿ ಮುಂದೆ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. 4 ವರ್ಷ ಕಾಲ ಈ ಜಾಗದಲ್ಲಿ ಆರಾಧನೆ ಮಾಡಲಿಕ್ಕೂ ಅನೇಕರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ನೀವು ಸಹಾಯ ಮಾಡಿದ್ರಿ ಅಪ್ಪ. ಎಷ್ಟೋ ರೋಗಗಳನ್ನು ನೀವು ಅಪ್ಪ ಸ್ವಾಮಿ ನೀವು ವಾಸಿ ಮಾಡಿದ್ರಿ. ಎಷ್ಟೋ ಜನರಲ್ಲಿ, ಎಷ್ಟೋ ಕುಟುಂಬದಲ್ಲಿ ಸಮಾಧಾನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಇಲ್ಲಿ ಬಂದು ಕಣ್ಣೀರಿಂದ ಮಾಡಿದ ಪ್ರಾರ್ಥನೆಗೆ ದೇವರು ಸಹಾಯವನ್ನು ಮಾಡಿದ್ರಿ ಸ್ವಾಮಿ. ಅವರು ಜೀವವನ್ನು ನೀವು ಅಪ್ಪ ಅವರಿಗೆ ಅವರು ಕೊಟ್ಟಿರಿ. ಸತ್ತು ಹೋಗಬೇಕಾಗಿರುವ ಪರಿಸ್ಥಿತಿಯಲ್ಲಿ ಬಂದವರಿಗೆ ನೀವು ಜೀವವನ್ನು ಉಳಿಸಿಕೊಟ್ರಿ ಸ್ವಾಮಿ. ಆರೋಗ್ಯ ಸಮಸ್ಯೆಯಲ್ಲಿ ಬಂದವರಿಗೆ ನೀವು ವಾಸಿ ಮಾಡಿದ್ರಿ ಸ್ವಾಮಿ. ಸಮಾಧಾನ ಕೇಳಿ ಬಂದವರಿಗೆ ಹೆಚ್ಚಾದ ಸಮಾಧಾನವನ್ನು ಕೊಟ್ರಿ ಸ್ವಾಮಿ. ಮನೆ ಕೇಳಿಯವರಿಗೆ ಮನೆ, ಮಗು ಕೇಳಿಯವರಿಗೆ ಮಗು, ಮದುವೆ ಆಗ್ಬೇಕಂತ ಬಂದಿರೋರಿಗೆ ಮದುವೆ, ಎಲ್ಲಾ ಕಾರ್ಯದಲ್ಲೂ ನೀವು ಜಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಸ್ಥಳದಲ್ಲಿ ನಿಮ್ಮ ಸೇವಕರನ್ನು, ನಿಮ್ಮ ಸಭೆಯನ್ನು ನೀವು ನಿಲ್ಲಿಸಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನೀವು ಕರ್ಕೊಂಡು ಹೋಗುವ ಜಾಗದಲ್ಲೂ ಸ್ಥಳದಲ್ಲೂ ಇನ್ನೂ ಸ್ವಾಮಿ 1000 ಜನರಿಗೆ ನಾವು ಸೇವೆ ಮಾಡಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿ ಸ್ವಾಮಿ. ಸಭೆಯನ್ನು ವಿಸ್ತಾರ ಮಾಡಿ ಸ್ವಾಮಿ. ವಿಶ್ವಾಸಿಗಳು ಹೆಚ್ಚಾಗಲಿ ಸ್ವಾಮಿ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಒಬ್ಬ ಮನುಷ್ಯನಿಗಲ್ಲ ಮಹಿಮೆ, ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇಲ್ಲಿ ಬಂದಿರುವುದಿನ ಎಲ್ಲರನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇವೆ. ಅವರನ್ನು, ಕುಟುಂಬವನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ರಾಜ ನಾವೊಂದು ಗುಂಪಾಗಿ, ಒಂದು ಸಭೆಯಾಗಿ ಜಯಶಾಲಿಗಳಾಗಿ ಹೋಗುವ ಜಾಗದಲ್ಲೂ ನಾವು ನಿಮಗೋಸ್ಕರ ಸಾಕ್ಷಿಗಳಾಗಿ ನಿಂತು ಇನ್ನೂ ಅನೇಕರಿಗೆ ರಾಜ್ಯದ ದಾರಿಯನ್ನು ತೋರಿಸುವ ಮಕ್ಕಳಾಗಿ ನಮ್ಮ ನಡೆಸಬೇಕಾಗಿ ಒಪ್ಪಿಸಿಕೊಳ್ಳುತ್ತೇವೆ. ಹಾಗೆ ಮಾಡಲಿಕ್ಕೆ ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನೆಯೂ ಇವತ್ತು ನಾಳೆಯೂ ಮಾರ್ಪಡ ದೇವರಾಗಿ ಎಲ್ಲಾ ವಾಗ್ದಾನವನ್ನು ಪೂರೈಸುವ ದೇವರಾಗಿ ನಮ್ಮೊಂದಿಗೆ ಇರುವ ಅಪ್ಪ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಜೀವವನ್ನು ತಂದೆ. ಆಮೆನ್.